ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಆಧ್ಯಾತ್ಮ ಸಾಧನೆ ಮನುಷ್ಯ ಜನ್ಮದ ಕರ್ತವ್ಯ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಈ ಒಂದು ಆಧ್ಯಾತ್ಮ ಸಾಧನೆ ಮಾಡಿದರೆ ಮಾತ್ರ ಆ ಮನುಷ್ಯ ಜನ್ಮಕ್ಕೆ ಒಂದು ಅರ್ಥ. ಇಲ್ಲಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಈ ಒಂದು ಜೀವ ಕೂಡ ಒಂದಾಗಿ ಅದು ಎಂಥ ಜನ್ಮ? ಭೋಗದ ಜನ್ಮ. ಭೋಗದ ಜನ್ಮ. ಭೋಗ, ಪಾಪ ಪುಣ್ಯ ಕರ್ಮ ಭೋಗಿಸ್ಲಿಕ್ಕೆ ಎಲ್ಲ 84 ಲಕ್ಷ ಜೀವರಾಶಿಗಳ ಶರೀರಗಳು ತಗೊಂಡು ಬಂದಿರ್ತಾವ. ಇದು ಒಂದು ಭೋಗದ ಜನ್ಮ ಅಷ್ಟೇ. ಈ ಪಾಪ ಪುಣ್ಯ ಸುಖ ದುಃಖ ಸ್ವರ್ಗ ನರಕ ಈ ಭವಚಕ್ರವನ್ನ ಮೀರಿದ ಒಂದು ಸ್ಥಿತಿ, ಇದನ್ನ ದಾಟಿದ ಒಂದು ಸ್ಥಿತಿ, ಅದರ ಪರಿಚಯ ಕೇವಲ ಮನುಷ್ಯನಿಗೆ ಮಾತ್ರ ಆದ. ಇತರ ಯಾವ ಜೀವಿಗಳಿಗೂ ಅದರ ಪರಿಚಯ ಇಲ್ಲ. ಹೀಗಾಗಿ ಇಲ್ಲಿ ವಿಚಾರ ಮಾಡುವಂತ ಶಕ್ತಿ, ಏನು ವಿಚಾರ? ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ತಿಳ್ಕೊಳ್ಳುವಂತ ಶಕ್ತಿ. ಈ ವಿಚಾರ ಎದರಿಂದ ಉಂಟಾಗ್ತದಂತಂದ್ರೆ, ಎಲ್ಲರಿಗೂ ಮನುಷ್ಯ ಜನ್ಮ ಬಂದದ, ಆದರೆ ವಿಚಾರ ಮಾಡುವಂತ ಭಾಗ್ಯ ಎಲ್ಲ ಮನುಷ್ಯರಲ್ಲಿ ಇಲ್ಲ. ಇದು ಬಹಳ ವಿಚಿತ್ರ. ಮನುಷ್ಯ ಜನ್ಮ ಬಂದದ್ದು ಒಂದನೇ ಪುಣ್ಯ, ಎರಡನೇ ಪುಣ್ಯ ಸಜ್ಜನರ ಸಂಘ, ಒಳ್ಳೆ ಜನರ ಸಂಘ, ಮಹಾತ್ಮರ ಸಂಘ ಸಿಕ್ಕದ್ದು ಎರಡನೇ ಪುಣ್ಯ. ಮೂರನೇ ಪುಣ್ಯ ಏನಂತಂದ್ರೆ, ಈ ಜನ್ಮದಾಗ ನಾನು ಮೋಕ್ಷ ಹೊಂದಬೇಕು, ಮುಂದಿನ ಜನ್ಮಕ್ಕೆ ಮತ್ತೆ ಏನಾಗಿ ಹುಟ್ಟುತ್ತೀನೋ ಎಲ್ಲಿ ಹುಟ್ಟುತ್ತೀನೋ ಇಂಥ ಒಂದು ಅವಕಾಶ ಸಿಕ್ಕಾಗ ಇದರ ಸದುಪಯೋಗನ ಮಾಡಿಕೊಳ್ಳೇಬೇಕು ಅಂತೇಳಿ ಅದರದ್ದು ಬೆನ್ನು ಹತ್ತುತ್ತಾರಲ್ಲ, ಹೌದು ಮೂರನೇ ಪುಣ್ಯವಂತರವರು. ಈ ರೀತಿ ಮಧ್ಯದಲ್ಲಿ ಬರ್ತಿರ್ತಾರ ಹೋಗ್ತಿರ್ತಾರ, ಬರ್ತಿರ್ತಾರ ಹೋಗ್ತಿರ್ತಾರ. ಎಷ್ಟು ಜನ ಬರ್ತಿರ್ತಾರ ಹೋಗ್ತಿರ್ತಾರ. ಅಂಥದ್ರೊಳಗ ನಮ್ಮ ಮಟ್ಟಿಕಲ್ಲಿ ಗುರುಗಳು, ಪ್ರಮೀಳಾ ಜಕ್ಕಣ್ಣವರು, ಮಹಾದೇವಿ ಹುಲುಕುಂದ ಇವರೆಲ್ಲ ಬಂದರ ಹೋಗೋರ್ ಲೆಕ್ಕದ ಅಲ್ಲ. ಇವರೆಲ್ಲ ಬಂದು ಇದ್ದು ಸಾಧನೆ ಮಾಡ್ತಾರೆ. ಇವ್ರಿಗೇನಾಯ್ತು? ಮನುಷ್ಯ ಜನ್ಮನೂ ಬಂದದ, ಸಜ್ಜನರ ಸಂಘನೂ ಸಿಕ್ಕದ. ಇಂಥ ಒಂದು ಸಂಘ ಸಿಕ್ಕಾಗ ಇಲ್ಲಿಯ ವಿಚಾರಗಳನ್ನ ಕೇಳಿ ಇದೇ ಜನ್ಮದಾಗ ಮೋಕ್ಷ ಮಾಡ್ಕೋಬೇಕಂತೇಳಿ ಬೆನ್ನತ್ತಿ ಬಂದಂತ ಈ ಹೊಸ ರತ್ನತ್ರಯರು ಈ ರೀತಿ ಬರಬೇಕು. ತಯಾರಾದ್ರೆ ಹಿಂಗೆ ತಯಾರಾಗಬೇಕು. ಬರ್ತಾರ,
ಸುಮ್ಮನೆ ಟಚ್ ಅಂಡ್ ಗೋ ಮಾಡಿ ಹೋಗ್ತಾ ಇರ್ತಾರೆ. ಯಾಕೆ ಹಂಗಾಗ್ತದಂತಂದ್ರ ಅವರ ಜೀವ ಆ ಮಟ್ಟಿಗೆ ಸ್ಥೂಲವಾಗಿರ್ತದೆ. ಸ್ಥೂಲವಾಗಿ ಆತ್ಮದ ಮಟ್ಟಿಗೆ ಸೂಕ್ಷ್ಮ ಆಗಿತ್ತು ಅಂದ್ರೆ ಆತ್ಮವನ್ನು ಗ್ರಹಿಸುವಂತ ಶಕ್ತಿ ಬರ್ತದೆ. ಆತ್ಮಜ್ಞಾನ ಗ್ರಹಿಸುವಷ್ಟು ಯೋಗ್ಯ ಇಲ್ಲದವರಿಗೆ ಇಲ್ಲಿ ತಂದು ಕುಂದಿರ್ಸಿದ್ರೆ ಅವ್ರಿಗೆ ಏನಾಗ್ತದ, ಕೂಡ್ಲಿಕ್ಕೆ ಆಗಂಗಿಲ್ಲ. ನಂದಿ ಬಸವಣ್ಣ ಬೇರೆ, ಎತ್ತುಗಳು ಬೇರೆ. ಎತ್ತುಗಳಿಗೆ ತಂದು ಕುಂದಿರಿಸಿ ಭಗವದ್ಗೀತೆ ಹೇಳಿದ್ರೆ ಅದು ನಾನೇನ್ ಮಾಡ್ಲಿ ಅಂತದ, ಹೊಲಕ್ಕೆ ಹೋಗಮ್ ನಡಿ ಗಳಕ್ಕೆ ಕಟ್ಟಂತು. ಅದು ಸಂಸಾರಕ್ಕೆ ಬಂದದ್ದು, ಸಂಸಾರಲಿಂತ ಹುಟ್ಟಿದ್ದು, ಸಂಸಾರಕ್ಕಾಗಿ ಬಂದದ್ದು, ಸಂಸಾರ ಮಾಡಿ ಸಂಸಾರದಾಗೆ ಬಿದ್ದು ಸಗಣಿ ಉಳವಿನ ಬದುಕು ಮಾಡಿ ಹೋಗ್ಲಕ್ ಬಂದಂಥದ್ದು. ಅದನ್ನು ನಾವು ಇಲ್ಲಿ ತಂದು ಕಟ್ಟಿದ್ರೆ ಹೆಂಗಾಗ್ತದೆ? ಎತ್ತುಗಳಿಗೆ ಬ್ರಹ್ಮಜ್ಞಾನ ವಜ್ಜ, ಅದಕ್ಕೆ ಗಳೇನೆ ಹಗರದಕ್ಕೆ ಬೆಕ್ಕದಟ್ಟು ಅಜ್ಜಿ ಬಿಸಿಲಾಗ ಮಳೆಯಾಗ ಏನ್ ಬೆಕ್ಕದ್ ಮಾಡಿಸಿದ್ರೆ ಮಾಡ್ತದೆ. ಆದ್ರೆ ಬ್ರಹ್ಮಜ್ಞಾನಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಬ್ರಹ್ಮಜ್ಞಾನ ಅನಂತ ಜನ್ಮಗಳ ಪುಣ್ಯದಿಂದ 4 ಅನುಗ್ರಹಗಳು, ಈಶ್ವರನ ಅನುಗ್ರಹ, ಗುರುವಿನ ಅನುಗ್ರಹ, ವೇದಗಳ ಅನುಗ್ರಹ ಮತ್ತು ತಮ್ಮ ಅಂತಃಕರಣದ ಅನುಗ್ರಹಗಳು ಉಂಟಾಗ್ತಾವ. ಪುಣ್ಯ ಇದ್ದವರಿಗೆ ಅಂತಃಕರಣ ಒಪ್ಪಿದ್ರೆ ಇಲ್ಲಿ ಕೂತಿರ್ತಾರೆ. ಅಂತಃಕರಣ ಒಪ್ಪಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಇಲ್ಲಿ ಕೂಡ್ಬೇಕಾದ್ರೆ ಈಶ್ವರನ ಕೃಪೆ ಆಗಿರ್ತದೆ. ಸುಮ್ಮನೆ ನಾವು ಯಾರಿಗೋ ಕರೆದೀವಿ ಅವ್ರು ಬಂದು ಕುಂತಾರ ಅಂತ ಇಲ್ಲ. ನಾವು ಕರೆದದ್ದು ಒಂದು ಸಾಂಕೇತಿಕ ಅಷ್ಟೇ. ಕುಂತದ್ದು ಈಶ್ವರ ಕೃಪೆಯಿಂದ ಕೂತಿರ್ತಾರ. ಅವರಿಗೆ ಗುರು ಪ್ರಾಪ್ತಿ ಆಗಿರ್ತಾನ. ಯಾವಾಗ ಈ ಒಂದು ಸತ್ಸಂಗಕ್ಕೆ ಬಂದು ಕೂತಾರ ಅಂತಂದ್ಮೇಲೆ ಅವರ ಭೋಗದಲ್ಲಿ ಗುರು ಪ್ರಾಪ್ತಿ ಆಗಿರ್ತಾನೆ. ಗುರು ಪ್ರಾಪ್ತಿ ಆಗಿದ್ದಕ್ಕೆ ಗುರುವಿನ ಬಳಿ ಬಂದು ಕೂಡ್ತಾನೆ. ಗುರುವಿನ ಪ್ರಾಪ್ತಿ ಆಗಿದ್ದಿಲ್ಲ ಅಂತಂದ್ರ, ಆ ಕೃಪೆಯ ಪ್ರಾಪ್ತಿ ಆಗಿಲ್ಲ ಅಂದ್ರೆ ಇಲ್ಲಿ ಕೂಡ್ಲಿಕ್ಕೆ ಆಗಂಗಿಲ್ಲ. ಮತ್ತೆ ನಿಧಾನವಾಗಿ ಇಲ್ಲೆಲ್ಲರದು ಕರ್ಮ ಸಾಧನೆ, ಕರ್ಮ ಅಂತ ಎಲ್ಲಿ ಅಂತಾರ ಅವರು, ವೇದಾಂತದಾಗ ಅಂತಾರ. ಇಲ್ಲಿ ನಾವು ಕ್ರಿಯಾ ಸಾಧನೆ ಅನ್ಬೇಕು. ಕರ್ಮ ಕಾಂಡ ಅದೇ ಕ್ರಿಯಾಕಾಂಡ. ವೇದಾಂತ ಆಗ ವೇದಗಳ ಮಾರ್ಗ, ಆಗಮಿಕ ಮಾರ್ಗ ಅಂತ ಎರಡದವ. ವೇದಗಳ ಮಾರ್ಗದಲ್ಲಿ ಕರ್ಮಕಾಂಡ ಅಂತಾರ, ಆಗಮ ಮಾರ್ಗದಲ್ಲಿ ಕ್ರಿಯಾಕಾಂಡ. ಇದು ಏನಂದ್ರೆ ಸ್ಥೂಲ ಶರೀರವನ್ನು ಬಳಸಿ ಪರಮಾತ್ಮನಿಗೆ ಸಮರ್ಪಿಸಿ ನಮ್ಮ ಸೇವೆ, ಸ್ಥೂಲ ಶರೀರದಿಂದ ಮಾಡುವ ಸೇವೆಯನ್ನು ಗುರು ಲಿಂಗ ಜಂಗಮರಿಗಾಗಿ ಮಾಡದೆ ಕ್ರಿಯಾಕಾಂಡ, ಕರ್ಮಕಾಂಡ, ಲಿಂಗ ಪೂಜೆ, ಕಾಯಕ, ಮನೆಯೊಳಗಿನ ಕೆಲಸಗಳು, ಮನೆ ಹೊರಗಿನ ಸಾಮಾಜಿಕ ಕೆಲಸ, ಈ ಶರೀರ ಬಳಸಿ ಏನ್ ಮಾಡ್ತೀರಿ ಅದೆಲ್ಲ ಕ್ರಿಯಾಕಾಂಡ. ಪೂಜಾ ಪಾಠ, ತೀರ್ಥಯಾತ್ರ, ಪಾದಯಾತ್ರ ಎಲ್ಲ. ಆ ಕ್ರಿಯಾಕಾಂಡ ಕರ್ಮಕಾಂಡ ಮಾಡಿದ ಮೇಲೆ ಅಂತಃಕರಣ ಏನಾಗ್ತದ, ಎಲ್ಲ ಕಡೆ ದೇವರದನಂತೇಳಿ ಹುಡುಕಾಡಿಕೊಂತ ಎಷ್ಟೊಂದು ಸಮಯ ಹಾಳು ಮಾಡ್ಕೊಂಡೆ. ಆ ದೇವರು ಎಲ್ಲ ಕಡೆ ಇದ್ದ ದೇವ್ರು ನನ್ನೊಳಗನು ಅದನ ಅಂತೇಳಿ ಏನಾಗ್ತದ, ತನ್ನೊಳಗೆ ತಾನು ನೋಡ್ಕೊಳಕ್ಕೆ ಚಾಲು ಮಾಡ, ತನ್ನೊಳಗೆ ತಾನು ನೋಡ್ಕೊ. ಇದು ಹೆಂಗಂತಂದ್ರ, ಸೂರ್ಯಪಾನ ಹೂವ ನೋಡಿರ್ಬೇಕು ನೀವು. ಸೂರ್ಯಪಾನ ಹೂವ ಹೊಲದಾಗ ಹಸಿ ಇದ್ದಾಗ, ಸೂರ್ಯಪಾನ ಹೂವ ಹೊಲದಾಗ ಹಸಿ ಇದ್ದಾಗ ಅದು ಸೂರ್ಯ ಈ ನಸಿಕ್ನಾಗ ಸೂರ್ಯನ ಮುಖ ಯಾವಾಗ ಕಂಡೇನು ಅಂತ ಹೇಳಿಕೆ ಪೂರ್ವಕ್ಕೆ ಮುಖ ಮಾಡಿರ್ತದ ಅದು ಎಲಿ ಹೂವ. ಮತ್ತ ಸೂರ್ಯ ಹೆಂಗ ನೆತ್ತಿ ಮೇಲೆ ಬರ್ತಾನ, ಆ ಹೂವ ಹೆಂಗ ತಲೆ ಮೇಲೆ ಹೋಗ್ತು, ಹಂಗಾತಾಗ್ತು. ಮತ್ತ ಸೂರ್ಯ ಮುಳುಗನ ಪಶ್ಚಿಮಕ್ಕೆ ಮುಖ ಮಾಡ್ತು. ನೋಡಿರ ಇದು? ಅಬ್ಸರ್ವ್ ಮಾಡಿರ? ಸೂರ್ಯ ಹೆಂಗ ಎಕಡೆ ಹೋಗ್ತಾನ, ಸೂರ್ಯನ ಕಡೆನೆ ಅದ್ರ ಮುಖ ಮಾಡ್ಕೊಂಡು ಹೋಗ್ತದ. ಎಂತ ವಿಚಿತ್ರ! ಯಾವಾಗ ಎಲ್ಲಿ ತನಕ ಅದರೊಳಗೊಂದು ಪರಿಪಕ್ವತೆ ಬರುವ ತನಕ,
ಆಮೇಲೆ ಅದರೊಳಗಿನ ಹಸಿತನ ಜೀವಭಾವ ಕಳ್ಕೊಂಡು ಅದರೊಳಗೆ ಹಸಿ ಅಂತೇನದಲ್ಲ ಅದು ಹೋಗಿ ಬರೀ ಎಣ್ಣೆ ತುಂಬಿಕೊಂಡು ಬೀಜ ತಯಾರಾಗ್ತದಲ್ಲ, ಅಲ್ಲಿಗೆ ಅದರ ಕರ್ಮಕಾಂಡ ಮುಗೀತು. ಅದು ಸೂರ್ಯನ ಬೆನ್ನತ್ತೆ ಅಡ್ಡಾಡೋದು ಮುಗೀತು. ಅದು ಕೆಲಸ ಅದೇನ್ ಮಾಡ್ತದ, ತಲೆ ತೆಳಗೆ ಹಾಕೊಂಡು ತನ್ನೊಳಗೆ ತಾನು ತನ್ಮಯ ಆಗಿಬಿಡ್ತದ. ರಾಶಿ ಮಾಡ್ಲಕ್ ಬಂದಂತ ಸೂರ್ಯಪಾನಗಳೇನು ಸೂರ್ಯನ ಕಡೆ ಮುಖ ಮಾಡಿರ್ತಾವೇನೋ? ಇಲ್ಲ, ತನ್ನೊಳಗೆ ತಾನು. ಅದ ಹೆಂಗ ಧ್ಯಾನ ಮಾಡ್ಲಕ್ಕ ಕುಂತಂತ ಒಬ್ಬ ಯೋಗಿ ಹೆಂಗ ಕೂತಿರ್ತಾನ ತನ್ನೊಳಗೆ ತಾನು ತನ್ಮಯ ಆಗಿ, ಅದೇ ದೃಶ್ಯ ಎಲ್ಲ ಸೂರ್ಯಪಾನ ಹೂವಗಳು ತನ್ನೊಳಗೆ ತಾನು ತನ್ಮಯ ಆಗಿ ಕೂತಿರ್ತಾವ. ನೋಡ್ಬೇಕು, ಎಲ್ಲ ಪ್ರಕೃತಿ ನೋಡಿ ಕಲಿಬೇಕು. ಅಲ್ಲಿ ಕರ್ಮದ ಕೆಲಸ ಮುಗೀತು, ತ್ಯಾಗ ಮುಗೀತದು. ತ್ಯಾಗ ಮಾಡಿತು, ಕರ್ಮಕಾಂಡದ ತ್ಯಾಗ ಮಾಡಿ ಮುಂದೆ ಉಪಾಸನಾ ಕಾಂಡ. ತನ್ನೊಳಗೆ ತಾನು ತನ್ಮಯ ಆಯ್ತು. ತನ್ನೊಳಗೆ ತಾನು ತನ್ಮಯ ಆಗಿ ಬೇರೆ ಯಾವ ವಿಚಾರಗಳ ಏನ್ ಬಂದರೂ ಸಹಿತ ತ್ಯಾಗ ಮಾಡೋದು. ಉಪಾಸನಾ ಕಾಂಡದೊಳಗೆ ಏನೇನಾಗ್ತದ, ಕೆಲವೊಂದು ಶಬ್ದಗಳು ತಿಳ್ಕೋಬೇಕು. ಈ ಒಂದು ಧ್ಯಾನ ಮಾಡ್ತಿರಲ್ಲ, ಧ್ಯಾನ ಮಾಡಾಗ ನಮ್ಮ ಶರೀರದ ಇಂದ್ರಿಯಗಳು ಹೆಂಗದವ, ಹೊರಮುಖಿ ಅದಾವ. ಕಣ್ಣ, ಕಿವಿ, ಮೂಗ ಎಲ್ಲ ಹೊರಗೆ ಮುಖ ಮಾಡ್ಯಾವ. ಬಾಯಿ ಅದಕ್ಕೆ ಅವು ಬಹಿರ್ಮುಖಿ ಅದಾವ. ಬಹಿರ್ಮುಖಿ ಇದ್ದದ್ದಕ್ಕೆ ಏನ್ ಮಾಡ್ಬೇಕು, ಅಂತರ್ಮುಖಿ ಮಾಡ್ಬೇಕು. ಬಹಿರ್ಮುಖಿ ಆದದ್ದು ಹೊರಗೆ ಮುಖ ಹಾಕೊಂಡಾಗ ಏನಿರ್ತಾವ ಇವು ಇಂದ್ರಿಯಗಳು ಅಂದ್ರೆ ಏನದಾವ? ನಿಮ್ಮ ಮನ್ಯಾಗ FM ರೇಡಿಯೋ ಅವು ಇರ್ತಾವಲ್ಲ, ಹಾಂಗಿವು ನಮ್ಮ ಶರೀರದಾಗ 5 ರೇಡಿಯೋ ಅದಾವು. ರೇಡಿಯೋ ತಂದಕ್ಕೆ ಚಾಲು ಮಾಡೋಣ ಹತ್ತಿ ಬಿಡ್ತದೇನು? ಅದ ರೇಡಿಯೋ ಸ್ಟೇಷನ್ ಎಲ್ಲಿ ಅದ? ರೇಡಿಯೋ ನಿಮ್ಮ ಮನ್ಯಾಗ ಅದ. ರೇಡಿಯೋ ಸ್ಟೇಷನ್ ಹೊರಗದ, ಬ್ರಹ್ಮಾಂಡದಾಗ ಅದ. ಆ ರೇಡಿಯೋ ಸ್ಟೇಷನ್ದೊಳಗ ನಾನಾ ರೀತಿ ರೇಡಿಯೋ ಸ್ಟೇಷನ್ಗಳು ಅದಾವ. ಏನೇನೋ ಶಬ್ದಗಳವ, ಏನೇನೋ ತರಂಗಗಳವ. ಇಲ್ಲಿ ಹೆಂಗ ಟ್ಯೂನ್ ಮಾಡ್ತೀರಿ ಹಂಗಂಗ ಅವು ಏನ್ ಮಾಡ್ತದ, ರೇಡಿಯೋ ಹಾಡೋದು ಅದು ಮಾಡ್ತದೆ. ಅದ್ರಂಗ ಇಲ್ಲಿ ಏನದ, ಕಿವಿ ಅನ್ನೋದು ನಿಮ್ಮದು FM ರೇಡಿಯೋ ನಿಮ್ಮ ಇಂದ್ರಿಯದಾಗ ಅವ. ಆ ಕಿವಿಗೆ ಸಂಬಂಧಪಟ್ಟಂತ ಶಬ್ದ ತಯಾರು ಮಾಡೋದು ರೇಡಿಯೋ ಸ್ಟೇಷನ್ ಎಲ್ಲದ? ಶಬ್ದ ಎಲ್ಲಿದ್ ಬರ್ತದ? ಆಕಾಶದಿಂದ ಬರ್ತದ. ನಿಮ್ಮ ಕಿವಿ ರೇಡಿಯೋ FM ರೇಡಿಯೋ ಇದ್ದಂಗ, ಆಕಾಶನೇ ರೇಡಿಯೋ ಸ್ಟೇಷನ್ ಇದ್ದಂಗ. ಆ ರೇಡಿಯೋ ಸ್ಟೇಷನ್ದಾಗ ಏನೇನ್ ಶಬ್ದಗಳು ಬರ್ತಾವ ಅವೆಲ್ಲ ಇದು ಕಿವಿ ತೆರ್ಕೊಂಡ್ ಕೂತಿರ್ತವ. ಅದಕ್ಕೇನ್ ಮಾಡ್ಬೇಕು, FM ರೇಡಿಯೋ ಬಂದ್ ಮಾಡ್ಬೇಕು. ಅದು ಬಂದ್ ಮಾಡ್ಬೇಕು. ಆ ಶಬ್ದದ ಬೆನ್ನ ಹತ್ತಿ ಹೋಗಬೇಡ. ನಿಮ್ಮ ಮನಸ್ಸಿಗೆ ಅಂತರ್ಮುಖಿಗೊಳಿಸೋದಂತಂದ್ರೆ ಮನಸ್ಸಿಗೆ ಸೂಚನೆ ಕೊಡೋದು. ಮನಸ್ಸಿನ ಸ್ವಭಾವ ಏನದ, ಬಹಿರ್ಮುಖಿಯಾಗಿ ಕಿವಿಯ ಮೂಲಕ ವೃತ್ತಿಯ ರೂಪದಲ್ಲಿ ಹೋಗಿ ಆ ಶಬ್ದಗಳಿಗೆ ಆಸಕ್ತಿ ವಹಿಸಿ ಆ ಶಬ್ದಗಳಲ್ಲಿ ಏನ್ ಮಾಡ್ತದದು, ಸಂಕಲ್ಪ ವಿಕಲ್ಪ ಮಾಡ್ತಾ ಮುಂದೆ ಮನ ಬುದ್ಧಿ ಚಿತ್ತ ಅವೇನೇನದವಲ್ಲ ಅವೆಲ್ಲ ಕೆಲಸ, ಅಂತಃಕರಣದ ಕೆಲಸ ಮಾಡ್ತದ. ಅವಾಗ ನಿಮ್ಮ ಮನಸ್ಸನ್ನ ನೀವೇನ್ ಮಾಡ್ಬೇಕು, ಆ ಶಬ್ದದ ಹಿಂದೆ ಹರಿಯಬೇಡ, ಬಹಿರ್ಮುಖಿಯಾಗಿ ಹೋಗಬೇಡ, ಅಂತರ್ಮುಖಿಯಾಗಿ ಹೋಗು. ಬಹಿರ್ಮುಖಿ ಹೋದಾಗ ಹೆಂಗಿರ್ತದ, ಅದು ಚಂಚಲ ಇರ್ತದೆ.
ಇಲ್ಲಿ ಬಹಿರ್ಮುಖಿ ಅಂತರ್ಮುಖಿ ಈ ಎರಡು ಶಬ್ದ ನೀವು ಏನ್ ಮಾಡಬೇಕು, ಬಹಿರ್ಮುಖಿ ಇದ್ದದ್ದನ್ನ ಅಂತರ್ಮುಖಿ ಮಾಡಬೇಕು. ಬಹಿರ್ಮುಖಿ ಇದ್ದದ್ದನ್ನ ಧ್ಯಾನದೊಳಗ ಅಂತರ್ಮುಖಿ ಮಾಡೋದೇ ಒಂದು ಕೆಲಸ. ಶಬ್ದದ ಬೆನ್ನತ್ತಿ ಹೋಗಬೇಡ. ಮತ್ತೆ ರೂಪದ ಬೆನ್ನತ್ತಿ ಹೋಗಬೇಡ. ನಿಮ್ಮ ಅಂತಃಕರಣ ಕಣ್ಣಿನ ಮೂಲಕ ವೃತ್ತಿ ಹೊರಗೆ ಹೋಗಿ ಹೊರ ಜಗತ್ತಿನ ರೂಪಗಳನ್ನು ನೋಡ್ತಿರ್ತದೆ. ರೂಪದ ಬೆನ್ನತ್ತಿ ಹೋಗಬೇಡ. ನಿಮ್ಮ ಕಣ್ಣು FM ರೇಡಿಯೋ, ಆ ರೇಡಿಯೋ ಸ್ಟೇಷನ್ ಯಾವುದು ಜಗತ್ತಿನಾಗ, ಹೊರ ಜಗತ್ತಿನಾಗ ಅಗ್ನಿತತ್ವನೇ ರೇಡಿಯೋ ಸ್ಟೇಷನ್. ಆ ಅಗ್ನಿತತ್ವದಿಂದಲೇ ನಾನಾ ರೀತಿ ರೂಪಗಳು ಬರ್ತಿರ್ತಾವ. ಆ ರೂಪಗಳೇ ಏನ್ ಮಾಡ್ಬೇಕು, ಇರ್ಲಿ ಬಿಡು, ಆ ರೂಪಗಳು ತಗೊಂಡು ಏನ್ ಮಾಡ್ತಿದೆ, ನಿನ್ನ ರೂಪ ನೀ ನೋಡ್ಕೋ, ಒಳಗ್ ನಡಿ ಅಂತೇಳಿ ಮನಸ್ಸಿಗೆ ಏನ್ ಮಾಡ್ಬೇಕು, ಸೂಚನೆ ಕೊಡಬೇಕು. ಗೆಟ್ ಇನ್ಸೈಡ್, ಡೋಂಟ್ ಗೋ ಔಟ್ಸೈಡ್, ಗೆಟ್ ಇನ್ಸೈಡ್. ಒಳಗ್ ನಡ್ರಿ. ಕ್ಲಾಸ್ನಾಗ ಹುಡುಗರು ಹೊರಗೆ ನಿಂತಿರ್ತಾವ, ಹೊರಗೆ ಅಡ್ಡಾಡ್ತಿರ್ತಾವ. ನಡ್ರಿ ಹೋಗಮ್ಮ ಒಳಗ, ನಡ್ರಿ ಒಳಗ ಹೋಗಮ್ಮಂತಿರ್ತಾನಲ್ಲ ಮಾಸ್ತರ. ಹಂಗೆ ಮಾಡ್ಬೇಕು ಮನಸ್ಸಿಗೆ. ಮೂಗಿನ ಮೂಗ್ಲಕ್ಕ ಯಾವುದೋ ಒಂದು ವಾಸನೆ ಬರ್ತಿರ್ತದ. ಆ ವಾಸನೆ ಬೆನ್ನತ್ತಿ ಹೋಗ್ತಿರ್ತದ ಮನಸ್ಸು. ಅದನ್ನ ಮತ್ತೆ ಏನ್ ಮಾಡ್ಬೇಕು, ನಡಿ ನಡಿ ಒಳಗ್ ನಡಿ. ವಾಸನೆ ಏನೇ ಹಾಕಿರ್ಲಕ್ ಜಗತ್ತಿನಾಗ ಅವೆಲ್ಲ ಇರವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಡಿ ಒಳಗ್ ನಡಿ. ನಡಿ ಒಳಗ್ ನಡಿ. ಮತ್ತೆ ನಾಲಿಗೆಯ ರುಚಿ ನೆನಸು ಗೊತ್ತದ. ರುಚಿ ಅನುಭವಿಸ್ಲಕ್ಕೆ ಎಲ್ಲಿ ಅದಕ್ಕೆ ಹೊರಗೆ ಹೋಗ್ಲಕ್ಕೆ ಸ್ವತಂತ್ರ ಇಲ್ಲ. ನಾಲ್ಗಿ ತುದಿ ಮೇಲೆ ಬಂದು ಕುಂದಿರ್ತದ. ನಾಲ್ಗಿ ಮೂಗಿನಿಂದ, ಕಣ್ಣಿನಿಂದ, ಕಿವಿಲಿಂದ ದೂರ ದೂರದ ದೃಶ್ಯಗಳು, ದೂರ ದೂರದ ಶಬ್ದಗಳು, ದೂರ ದೂರದ ರುಚಿಗಳನ್ನ, ದೂರ ದೂರದ ಶಬ್ದ ಕೇಳಿಸ್ತದ, ದೂರದ ದೃಶ್ಯ ನೋಡ್ತದ, ದೂರದ ವಾಸನೆಗಳನ್ನ ತೋರ್ತದ ಅಂತಃಕರಣ. ಆ ಮೂರೂ ಇಂದ್ರಿಯಗಳಿಗೆ ಅಂಥದ್ದೊಂದು ಶಕ್ತಿ ಅದ. ಆದ್ರ ನಾಲಿಗೆ ರುಚಿ ಏನದ, ಆ ವಿಷಯ ವಸ್ತು ನಾಲಿಗೆಗಂದು ಬಂದು ಸ್ಪರ್ಶ ಆದ್ಮೇಲೆ ಅದರದ ರುಚಿ ಗೊತ್ತಾಗ್ತದೆ. ಅದಕ್ಕದ ರಸ ಬಂದು ನಾಲಿಗೆ ಕೂತ್ ಬಿಡ್ತದೆ. ಯಾವಾದರೆ ಒಂದು ರುಚಿ ಬಯಸ್ತದ ಮನಸ್ಸು, ಅದ ರುಚಿ ಬೇಕು ಅಂತೇಳಿ ಕೂತ್ ಬಿಡ್ತದೆ. ಆ ನಾಲಿಗೆ ಒಳಗಲಿಂತನೂ ಅದಕ್ಕೆ ಹಿಂದಕ್ಕೆ ತರಿಸ್ಕೋಬೇಕು. ಏನು ತಿಂದಿದಿ ಮನಾರ ತಿಂದಿದಿ, ಮನಾರ ರುಚಿಸಿದಿ. ನೀ ರುಚಿಸಲಾರದು ಏನು ಉಳಿದಿಲ್ಲ ನೀ ಜಗತ್ತಿನಾಗ. ಸಾಕು, ನಡಿ ಒಳಗ ನಡಿ. ನಿನ್ನ ರುಚಿ ನೀ ನೋಡ್ಕೋ. ಜಗತ್ತಿನ ಪದಾರ್ಥಗಳ ರುಚಿ ನೋಡಿ ಏನ್ ಮಾಡ್ತೀಯ? ಅವೆಲ್ಲ ಕ್ಷಣಿಕ ವಿಷಯ, ಅವೆಲ್ಲ ಆರೋಗ್ಯ ಕೆಡಿಸಂತವು. ನಿನ್ನೊಳಗ ನಿನ್ನ ರುಚಿ ಏನದ ಅದನ್ನ ನೀನು ಅನುಭವಿಸು. ನಿನ್ನ ಆರೋಗ್ಯ ಚಂದ ಆಗ್ತದ, ಮನಸ್ಸು ಶಾಂತ ಆಗ್ತದ, ಮಾಡಿದ ಜನ್ಮಗಳು, ಮಾಡಿದ ಕರ್ಮಗಳು ಯಶಸ್ಸಾಗ್ತವ, ಜನ್ಮ ಸಾರ್ಥಕ ಆಗ್ತದ. ನಡಿ, ನಿನ್ನ ರುಚಿ ನೀ ನೋಡ್ಕೋ, ಒಳಗ್ ನಡಿ ಅಂತೇಳಿ ಅದಕ್ಕೆ ನಾಲಿಗೆ ರುಚಿಯಿಂದ ಹೊರಗೆ ತರ್ಬೇಕು. ಅದಕ್ಕೆ ಒಳಗೆ ತಂದು ಒಳಗೆ ಅಂತರ್ಮುಖಿ ಮಾಡಬೇಕು. ಮತ್ತೇನ್ ಮಾಡ್ತದ, ಚರ್ಮ ಸ್ಪರ್ಶವನ್ನು ಬಯಸ್ತಿರ್ತದ. ಏನು, ಧ್ಯಾನ ಮಾಡೋ ಟೈಮ್ನಾಗ ಒಂದು ಚಾಪಿ ಹಾಕೊಂಡು ಕೂತಿರ್ತೀರಿ. ಯಾವಾಗ ಸೋಫಾದ ಮೇಲೆ ಹೋಗಿ ಕುಂತೇನೋ, ಯಾವಾಗ ಕುರ್ಚಿ ಮೇಲೆ ಹೋಗಿ ಕುಂತೇನೋ, ಯಾವಾಗ ಗಾದಿ ಮೇಲೆ ಹೋಗಿ ಬಿದ್ದೇನೋ, ಮೆತ್ತಂದು ಬೆಚ್ಚಗ ಹಿತ ಬಯಸ್ತಾ ಇರ್ತದ. ತಗಡ ಅಲ್ಲೇ ಬಿದ್ದು ಬಂದಿದೆ. ಇನ್ನೇನು ಮಾಡ್ತೀವಿ, ಸಾಕು ಸುಮ್ಮ ಕುಂದ್ರ ಅಂತೇಳಿ ಅದಕ್ಕೆ ಕುಂದರ್ಸ್ಬೇಕು. ಅಂತರ್ಮುಖಿ. ಬಹಿರ್ಮುಖಿ ಇದ್ದದ್ದು ಅಂತರ್ಮುಖಿ ಮಾಡೋದು. ಮತ್ತ ಮನಸ್ಸು ಮಹಾಲಿಂಗ ಆಗ್ಬೇಕು. ಮನಸ್ಸು ಮಹಾಲಿಂಗ ಆಗ್ಬೇಕು ಅಂತಂದ್ರ ಅದನ್ನು ಮೀರಿ, ವಿಷಯಗಳನ್ನ ಮೀರಿ ಏನೇನೋ ಆಸೆಗಳು ಇಟ್ಕೊಂಡದು. ಹೊಲ ಮನಿ ಆಸೆ, ರೊಕ್ಕ ರೂಪಾಯಿ ಆಸೆ, ಸಂಪತ್ತುಗಳು, ಸಂಬಂಧಗಳು, ಅಧಿಕಾರಗಳು,
ಏನೇನೋ ಆಸೆಗಳು ಇಟ್ಕೊಂಡದ. ಏನು ಆಸೆ ಪಟ್ಟು ಅದನ್ನು ಪಡ್ಕೊಂಡು ಅದೇನು ನಿನ್ನ ಸಂಗಟ ಶಾಶ್ವತವಾಗಿ ಇರಂಗಿಲ್ಲ. ನಿನ್ನ ಭೋಗದಾಗ ಏನದ ಅವೆಲ್ಲ ಸಿಕ್ಕಾವ. ಮುಂದೂ ನಿನಗೆ ಆ ಕಾಲಕ್ಕೆ ಏನೇನು ಸಿಗ್ಬೇಕೆಲ್ಲ ಸಿಗ್ತಿರ್ತಾವ. ಆಸೆಗಳ ಬೆನ್ನ ಹತ್ತಿ ಹೋಗಬೇಡ ಅಂತೇಳಿ ಮನಸ್ಸಿಗೆ ಬಹಿರ್ಮುಖಿಯಾಗಿದ್ದದ್ದನ್ನು ಅಂತರ್ಮುಖಿ ಮಾಡಬೇಕು. ಮತ್ತೇನ್ ಮಾಡಬೇಕು? ಚಂಚಲ. ಅದು ಹೊರಗೆ ಹೋದ್ಮೇಲೆ ಏನಾಗ್ತದೆ? ಹೊರಗಿನ ವಿಷಯಗಳಲ್ಲಿ ಹೋದಾಗ ಚಂಚಲ ಆಗ್ತದೆ. ಅದನ್ನೇನ್ ಮಾಡಬೇಕು? ಅಂತರ್ಮುಖಿ ಮಾಡಿದಾಗ ಏನಾಗ್ತದದು? ಬಹಿರ್ಮುಖಿ ಇದ್ದಾಗ ಚಂಚಲ, ಅಂತರ್ಮುಖಿ ಇದ್ದಾಗ ಒಳಗೆ ಹಾಕಿದ ಮೇಲೆ ಎಲ್ಲಿ ಹೋಗ್ತದ? ನಿಶ್ಚಲ. ಹೊರಗಿದ್ದಾಗ ಚಂಚಲ. ಜಗತ್ತು ಬಹಳ ದೊಡ್ಡದು. ಹೊರಗ ಆಕಾಶ ಪಂಚಮಹಾಭೂತಗಳು ಏನದವಲ್ಲ ಅವು ರೇಡಿಯೋ ಸ್ಟೇಷನ್ ಇದ್ದಂಗ. ಆಕಾಶ ಶಬ್ದದ ರೇಡಿಯೋ ಸ್ಟೇಷನ್, ವಾಯು ಸ್ಪರ್ಶದ ರೇಡಿಯೋ ಸ್ಟೇಷನ್, ಅಗ್ನಿ ರೂಪದ ರೇಡಿಯೋ ಸ್ಟೇಷನ್. ಅದೆಲ್ಲ ತರಂಗಗಳು ಹೊರಗೆ ಬಿಡ್ತಿರ್ತದ. ನೀರ ರುಚಿಯ ರೇಡಿಯೋ ಸ್ಟೇಷನ್, ಪೃಥ್ವಿ ಗಂಧದ ರೇಡಿಯೋ ಸ್ಟೇಷನ್. ಆ ರೇಡಿಯೋ ಸ್ಟೇಷನ್ ಬಿಡ ತರಂಗಗಳನ್ನೆಲ್ಲ ಗ್ರಹಣ ಮಾಡುವುದಕ್ಕೆ ನಿಮ್ಮಲ್ಲಿ 5 ರೇಡಿಯೋಗಳಲ್ಲ. ಶಬ್ದ ಪಡ್ಕೋಬೇಕತ್ತ ಕಿವಿ ಅನ್ನೋದೊಂದು ರೇಡಿಯೋ, ಸ್ಪರ್ಶ ಪಡ್ಕೋಬೇಕತ್ತ ಚರ್ಮ ಅನ್ನೋದೊಂದು ರೇಡಿಯೋ, ರೂಪ ಪಡ್ಕೋಬೇಕತ್ತ ಕಣ್ಣು ಅನ್ನೋದೊಂದು ರೇಡಿಯೋ, ರುಚಿ ಅನುಭವಿಸಬೇಕತ್ತ ನಾಲ್ಗಿ ಅನ್ನೋದೊಂದು ರೇಡಿಯೋ, ವಾಸನೆಗಳನ್ನು ಗ್ರಹಿಸಬೇಕತ್ತ ಮೂಗನ ರೇಡಿಯೋ. ಇವು 5 ರೇಡಿಯೋಗಳ ಚಾಲು ಇಟ್ಟು ಈ ಮುಂದೆ ಸಾಧನೆ ಹೆಂಗ್ ಮಾಡೋದು? ಹಿಂಗಾಗಿ ಒಂದು ರೇಡಿಯೋನೇ ಎಷ್ಟೋ ಗದ್ದಲ ಮಾಡ್ತಿರ್ತದ. ಅದೇನ್ ರೇಡಿಯೋ ಹಚ್ಚಿರಿ ಬಂದ್ ಮಾಡ್ರಿ ಅಂತಿರ್ತಾರ. ನಮ್ಮೊಳಗೆ 5 ರೇಡಿಯೋ ಅದಾವ. ಈ 5 ರೇಡಿಯೋ ಚಾಲು ಇಟ್ರಿ ಏನ್ ಪರಿಸ್ಥಿತಿ ಅವಾಗ? ಈ 5 ರೇಡಿಯೋದ ಸೌಂಡ್ನೊಳಗ ಆ ಆತ್ಮದ ಶಬ್ದ ಎಲ್ಲಿ ಕೇಳಿಸ್ತದ? ಆತ್ಮದ ಶಬ್ದ ಕೇಳಿಸ್ಬೇಕಂತಂದ್ರೆ ಒಳಗ ಆತ್ಮ ಹೇಳ್ತದ ಇಲ್ಲ? ಅಂತರ್ಬೋಧೆ ನಡೆದದ ಇಲ್ಲ? ಒಳಗ ಉಪದೇಶ ಮಾಡ್ತದ ಇಲ್ಲ? ಆತ್ಮ ಒಳಗ ಕಂಟಿನ್ಯೂ ಹೇಳಕತ್ತದ. ಅದ್ರ ಶಬ್ದ ಕೇಳ್ಬೇಕಾದ್ರೆ ಈ ರೇಡಿಯೋಗಳು ಬಂದಾಗಬೇಕು. ಈ ರೇಡಿಯೋಗಳು ಕೇಳ್ಕೊತ ಅದ್ರ ಶಬ್ದ ಕೇಳ್ತೀನಿ ಅಂತಂದ್ರೆ ಹೆಂಗಾಗ್ತದ? ರೈಲ್ವೆ ಸ್ಟೇಷನ್ಲಿಂತ ನಿಮ್ಮ ಮನಿ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ದೂರ ಇದ್ರೂ ಟ್ರೇನ್ ಬಂದು ಸೌಂಡ್ ಕೇಳಿಸ್ತದ. ನಸಿಕ್ನಾಗ 3-4 ಗಂಟೆ ಸುಮಾರಿಗೆ ಬಜಾರೆಲ್ಲ ಪ್ರಶಾಂತವಾಗಿದ್ದಾಗ, ನಿಶ್ಶಬ್ದವಾಗಿದ್ದಾಗ ಆ ಒಂದು ರೈಲ್ವೆ ಸ್ಟೇಷನ್ನೊಳಗೆ ಮಾಡಿದ ಅನೌನ್ಸ್ಮೆಂಟ್ ನಿಮ್ಮ ಮನೆಯಾಗ ಇಲ್ಲೇ ಕೇಳ್ತಿರ್ತದೆ. ಟ್ರೇನ್ ಬಂದದ್ದು ಹೋಗಿದ್ದು ಎಲ್ಲ ಕೇಳಿಸ್ತದೆ. ಇಲ್ಲಿ ಯಾಕೆ ಕೇಳಿಸ್ತದ? ಆ ಮಧ್ಯದಲ್ಲಿ ಯಾವ ಶಬ್ದ ಇಲ್ಲದಕ್ಕೆ ಆ ಶಬ್ದ ನೇರವಾಗಿ ನಿಮಗೆ ಬಂದು ಕೇಳುತ್ತೆ. ಮಧ್ಯದಲ್ಲಿ ಗದ್ದಲ ಇದ್ದದಕ್ಕೇನಾಗ್ತದ? ಆ ಶಬ್ದ ಆ ಗದ್ದಲದಾಗೆ ಮುಣಿಗಿ ಹೋಗ್ತದ. ನೇರವಾಗಿ ನಿಮಗೆ ಮುಟ್ಟಂಗೆ ಇಲ್ಲ. ಒಬ್ಬ ತನ್ನ ಮಗನಿಗೆ ಸಾಲಿಗೆ ಹಚ್ಚಿದ್ನಂತ. ಸಾಲಿಗೆ ಹಚ್ಚಿದ್ಮೇಲೆ ಮುಂಜಾನೆ ಪ್ರಾರ್ಥನೆ ಮಾಡುವಾಗ ಇವ ಸಾಲಿ ಹೊರಗೆ ಕಂಪೌಂಡ್ನಾಗ ನಿಂತು ಸಾಲಿ ಹೊರಗ ಕಂಪೌಂಡದಲ್ಲಿ ನಿಂತು ನನ್ನ ಮಗ ಪ್ರಾರ್ಥನೆ ಮಾಡೋದು ಎಷ್ಟಕ್ಕೆ ಹೆಂಗ ಕಲ್ತಾನ, ಅವ ಹೆಂಗ್ ಪ್ರಾರ್ಥನೆ ಮಾಡ್ತಾನ, ಅವನದು ಸೌಂಡ್ ನಾ ಕೇಳ್ಬೇಕಂತೇಳಿ ಕಂಪೌಂಡ್ ಹೊರಗೆ ಗೇಟ್ ಹೊರಗೆ ನಿಂತು ಪ್ರಯತ್ನ ಮಾಡ್ತಿದ್ ನಾವು. ಪ್ರಾರ್ಥನೆ ಮಾಡುವಾಗ, ಶಾಲೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಈ ಒಂದು ಮಗುವಿನ ಪ್ರಾರ್ಥನೆಯ ಶಬ್ದ ಕೇಳ್ತೀನಿ ಅಂತಂದ್ರ ಸಾಧ್ಯ ಅದ ಏನು? ಎಲ್ಲಾ ಮಕ್ಕಳು ಕೂಡಿ ಜೋರು ಚೀರಿ ಚೀರಿ ಪ್ರಾರ್ಥನೆ ಮಾಡುವ ಕಾಲದಲ್ಲಿ ಒಂದು ಮಗುವಿನ ಪ್ರಾರ್ಥನೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ ಏನ್ ಮಾಡಿದ್ನತ್ತ ಪ್ರಯತ್ನ ಮಾಡ್ದ ಅವನ ಮಗನ ಶಬ್ದನೇ ಕೇಳಲಿಲ್ಲ. ಓಸು ಮಕ್ಕಳ ಶಬ್ದದಾಗ ನನ್ನ ಮಗನ ಶಬ್ದ ಕೇಳಲ್ಲ ಅನ್ನೋದೇ ಅವನಿಗೆ ಗೊತ್ತಾಗಲ್ದು. ಅವನೇನ್ ಮಾಡ್ದ, ಮಾಸ್ತರ್ ಬಳಿ ಹೋಗಿ, ಗುರುಗಳೇ ನಮ್ಮ ಮಗ ಪ್ರಾರ್ಥನೆ ಹಾಡೋದೇ ಬರಲ್ಲ, ನಮ್ಮ ಮಗನ ಶಬ್ದನೇ ಕೇಳಲಾಗ್ಯದ್ರಿ ಅಂದ.
ಹೌದಾ, ಆಯ್ತು. ಅವನಿಗೆ ಕರೆಯಮ್ಮ, ನೋಡಮ್ಮ ಏನ್ ಪ್ರಾರ್ಥನೆ ಮಾಡ್ತಾನ ಕೇಳಮ್ಮ. ಆ ಮಾಸ್ತರ, ಆ ಹುಡುಗ, ಒಬ್ಬ ಹುಡುಗನ ತಂದೆ ಮೂವರು ಅಲ್ಲಿ ನಿಂತಾಗ ಹುಡುಗ ಕರೆದು ಪ್ರಾರ್ಥನೆ ಮಾಡಪ್ಪ, ಮುಂಜಾನೆ ಬಂದು ಪ್ರೇಯರ್ ಮಾಡ್ತಿಲ್ಲ ಹೆಂಗಂದ್ರೆ ಅಗ್ದಿ ಫಸ್ಟ್ ಕ್ಲಾಸ್ ಪ್ರಾರ್ಥನೆ ಮಾಡವ. ಫಸ್ಟ್ ಕ್ಲಾಸ್ ಪ್ರಾರ್ಥನೆ ಮಾಡಿದ ಬರ್ತದಲ್ಲ ನಿಮ್ಮ ಮಗನಿಗೆ ಪ್ರಾರ್ಥನೆ, ಬಿಟ್ಟಿಗೆ ಬರಲ್ಲ ಅಂತೆಲ್ಲಪ್ಪ ನೀನೆಂತವನು ಅಂತಂದ್ರ, ನಾನು ಮತ್ತೆ ಗೇಟ್ ಹೊರಗೆ ನಿಂದಿರ್ತೀನಿ, ನಿಂತಾಗ ಅವನ ಶಬ್ದನೇ ಕೇಳಲ್ಲ. ಇಲ್ಲಿ ನೋಡಿದ್ರೆ ಕೇಳ್ತದ, ಕ್ಲಾಸ್ ರೂಮ್ನಾಗ ಕೇಳ್ತು, ಅಲ್ಲಿ ಗೇಟ್ ಹೊರಗ ನಿಂತಾಗ ಕೇಳಲ್ಲ. ಗೇಟ್ ಹೊರಗೆ ನಿಂತಾಗ ಕೇಳಲ್ಲ ಅಂತಂದ್ರೆ ಏನಾಗ್ಯದಪ್ಪ? ಗೇಟ್ ಹೊರಗೆ ನೀನು, ಗೇಟ್ ಒಳಗೆ ನಿನ್ನ ಮಗ, ಮತ್ತ ನಿನ್ನ ಮಗನ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡಾಗ ನಿನ್ನ ಮಗನ ಶಬ್ದ ಕೇಳ್ತೀನಿ ಅಂದ್ರೆ ಅದು ಹೆಂಗ್ ಸಾಧ್ಯ ಅದ? ಈಗ ಅಂತರ್ಮುಖಿಯಾಗಿ ಒಳಗೆ ಕ್ಲಾಸ್ ರೂಮ್ನಾಗ ಬಂದಿದಿ, ನಿನ್ನ ಮಗನ ಪ್ರಾರ್ಥನೆ ನಿನಗ ಚಂದ ಕೇಳಕ. ಹಂಗ ಇಲ್ಲಿ ಅಂತರ್ಮುಖಿ ಆದ್ರಿ ಅಂತಂದ್ರೆ ಅಂತರ್ಬೋಧೆ, ಆತ್ಮಬೋಧೆ, ನಿಶ್ಶಬ್ದ ಬೋಧೆ ಅದು ನಿಮಗ ಚಂದ ಕೇಳಿಸ್ತದೆ. ಅಂತರ್ಮುಖಿ ಯಾಕೆ ಆಗ್ಬೇಕು? ಬಹಿರ್ಮುಖಿ, ಅಂತರ್ಮುಖಿ. ಆ ತಂದೆಯ, ಆ ಮಗುವಿನ ತಂದೆ ಕ್ಲಾಸ್ ರೂಮ್ನಾಗ ಹೋದಾಗ ಹೆಂಗ ಸ್ಪಷ್ಟವಾಗಿ ಕೇಳಿದ್ನು ಪ್ರಾರ್ಥನೆ, ಹಂಗ ಅಂತರ್ಬೋಧೆ ಸ್ಪಷ್ಟವಾಗಿ ಕೇಳಬೇಕಂತಂದ್ರೆ ಏನ್ ಮಾಡ್ಬೇಕು? ಅಂತರ್ಮುಖಿ ಆಗ್ಬೇಕು. ಕ್ಲಾಸ್ ರೂಮ್ ಒಳಗೆ ಹೋಗೋದಂದ್ರೆ ಅಂತರ್ಮುಖಿ ಆಗೋದು. ಅಲ್ಲಿ ಅಂತರ್ಬೋಧೆ, ಅಲ್ಲಿ ಮಾಸ್ತರ್ ಏನ್ ಹೇಳ್ತಾನ, ಹುಡುಗರೇನಂತವ ಎಲ್ಲ ಸ್ಪಷ್ಟವಾಗಿ ಕೇಳುತ್ತವೆ. ಗೇಟ್ ಹೊರಗೆ ನಿಂತು ಕೇಳ್ತೀನಿ ಅಂದ್ರೆ ಮಧ್ಯದಲ್ಲಿ ಬೇರೆ ಬೇರೆ ಶಬ್ದಗಳು ಬರ್ತವೆ. ಅದಕ್ಕೇನಾಯ್ತು? ಬಹಿರ್ಮುಖಿ, ಅಂತರ್ಮುಖಿ. ಏನಾಯ್ತು ಮತ್ತೆ? ಚಂಚಲ. ಬಹಿರ್ಮುಖಿ ಇದ್ದಾಗ ಚಂಚಲ, ಅಂತರ್ಮುಖಿ ಆದಾಗ ನಿಶ್ಚಲ. ಮತ್ತೇನಾಯ್ತು? ಬಹಿರ್ಮುಖಿ ಇದ್ದಾಗ ಹೆಂಗಿರ್ತದೆ? ವಿಷಯ ಸಮ್ಮುಖಿ, ವಿಷಯ ಸಮ್ಮುಖಿ. ಅಂತರ್ಮುಖಿ ಆದ್ರ ಆತ್ಮ ಸಮ್ಮುಖಿ. ಒಳಗಾದ್ರ ಆತ್ಮ ಸಮ್ಮುಖಿ, ಹೊರಗಿತ್ತಂದ್ರ ವಿಷಯ ಸಮ್ಮುಖಿ. ಆಮೇಲೆ ಹೊರಗಿರೋದು ಯಾವುದು? ಶಬ್ದವೇದಿ, ಶಬ್ದವೇದ. ಈ ಹೊರಗೆ ನಾನು ಪ್ರವಚನ ಮಾಡಿ ನಿಮಗೆ ಹೇಳಕತ್ತೀನಲ್ಲ, ಇದು ಶಬ್ದವೇದ. ಗುರು ಆದವನು ಶಬ್ದ ಮಾಡಿ ಹೇಳಕತ್ತನ, ಎಲೆಕ್ಟ್ರಾನಿಕ್ ಮೀಡಿಯಾಲಿಂತ ನಿಮ್ ತನ ಬಂದು ತಲುಪ್ಲಕತ್ತದ. ಆ ತಲುಪಿದ್ದೇನಾಯ್ತು? ಶಬ್ದವೇದ. ಒಳಗ ಅಂತರ್ಮುಖಿಯಾಗಿ ನೀವು ಮಾಡಿದ್ದೇವ, ಅಲ್ಲಿ ಒಳಗೆ ಏನ್ ಹೇಳ್ತಾನ? ನಿಶ್ಶಬ್ದವೇದ. ಸೌಂಡ್ ಮಾಡ್ತಾನೇನು ಒಳಗಿದ್ದ? ಅದಕ್ಕೇನಂತಾರ? ನಿಶ್ಶಬ್ದವೇದ. ಇವೆಲ್ಲ ತಿಳ್ಕೋಬೇಕು. ಶಬ್ದವೇದ, ನಿಶ್ಶಬ್ದವೇದ. ಮತ್ತೆ ಇದು ಶಬ್ದವೇದ, ನಿಶ್ಶಬ್ದವೇದ, ಆತ್ಮದ ವಿಷಯ ಏನು ಮಾತಾಡ್ತೀವಲ್ಲ, ಆತ್ಮದ ವಿಷಯ ನಾವೇನ್ ಮಾತಾಡ್ತೀವಲ್ಲ, ಈಗ ಹೊರಗೆ ನಾವು ಶಬ್ದ ಮಾಡಿ ಹೇಳ್ತೀವಲ್ಲ, ನಾವೀಗೇನ್ ಶಬ್ದ ಮಾಡಿ ಹೇಳ್ತೀವಲ್ಲ, ಈ ಶಬ್ದ ಮಾಡಿ ಹೇಳಿದ್ದೇನದ? ಮಾತಲ್ಲದ ಮಾತು. ಮಾತಲ್ಲದ ಮಾತು. ನಾವು ಕೇವಲ ಆತ್ಮಜ್ಞಾನ ಒಂದೇ ಹೇಳ್ತಾ ಹೋದೆವಂತಂದ್ರೆ ಇದು ಏನಿದು? ಮಾತಲ್ಲದ ಮಾತು. ಮಾತು ಖರೆ, ಶಬ್ದ ಖರೆ, ಆದ್ರೆ ಆತ್ಮದ ವಿಚಾರ ಇದ್ದದ್ದಕ್ಕ ಇದು ಮಾತಲ್ಲದ ಮಾತು. ಇದ್ರ ಬದಲಿ ನನ್ನ ಹೆಂಡತಿ ಹಂಗಳ, ನಿಮ್ಮ ಮಕ್ಕಳ ಹೆಂಗವರ, ನಮ್ ರೊಕ್ಕ ಹಣವರ ಹಿಂಗಾಗ್ಯದ, ನಿಮ್ ಪರಿಸ್ಥಿತಿ ಏನದ ಅಂತೇಳಿ ಸಂಸಾರ ಸುದ್ದಿ ಮಾತಾಡ್ತೀವಲ್ಲ, ಅದು ಮಾತು. ಅನಾತ್ಮದ ಮಾತೇನದ? ಅದು ಮಾತು. ಆತ್ಮದ ವಿಚಾರ ಏನದು?
ಮಾತಲ್ಲದ ಮಾತು. ಮತ್ತೆ ಒಳಗೆ ಅಂತರ್ಮುಖಿಯಾಗಿದ್ದೇವದು ಅವ ಸುಮ್ಮದನೇನು? ಮೌನದ ಮಾತು, ಮೌನ ಮಾತನಾಡಿದಾಗ ಒಳಗಿದ್ದದ್ದು ಮೌನೇಶ್ವರ. ಮೌನೇಶ್ವರ ಒಳಗೆ ಸುಮ್ ಕೂತಾನೇನವನು ಹೇಳಕತ್ತಾನ ಕಂಟಿನ್ಯೂ ಹೇಳಕತ್ತಾನ. ಮೌನದ ಮಾತು. ಇವೆಲ್ಲ ಕಲಿಬೇಕು ಶಬ್ದಗಳು. ನಾವೀಗ ಸತ್ಸಂಗ ಮಾಡ್ಲಕತ್ತೇಳಿ ಕೂತಿಕೆ ಯಾವರ ಸಂಸಾರ ಕತೆ ಮಾತಾಡ್ಲಕತ್ತೀವಿ ಅಂತಂದ್ರೆ ಅದು ಮಾತುಗಳು, ಚರ್ಚೆಗಳು, ಹಾಳು ಹರಟೆಗಳು. ಆತ್ಮಜ್ಞಾನದ ವಿಚಾರ ಶುದ್ಧ ರೂಪದಲ್ಲಿ ಮಾಡ್ತಾ ಇದ್ದೀವಿ ಅಂತಂದ್ರ ಅವು ಮಾತಲ್ಲ ಬಿಡ್ರಿ, ಅವು ಜಾನಪದರ ಅಂತಾರ, ಅವು ಮಾತಲ್ಲ ಬಿಡ್ರಿ, ಅವು ಮಾತಲ್ಲ ಅಂದ್ರೆ ಮಾತಾಡ್ತಾರಲ್ರಿ, ಅವು ಮಾತಲ್ಲದ ಮಾತ್ರಿ, ಅವು ಆತ್ಮದ ವಿಚಾರಗಳವು. ಇಂಥವು ಲೌಕಿಕ ಮಾತಲ್ರಿ ಅವು, ಮಾತಲ್ಲ ಬಿಡ್ರಿ ಅಂತ. ಮಾತು ಏನು? ಅದಕ್ಕ ಬಹಿರ್ಮುಖಿ, ಅಂತರ್ಮುಖಿ, ಚಂಚಲ, ನಿಶ್ಚಲ, ವಿಷಯ ಸಮ್ಮುಖಿ, ಆತ್ಮ ಸಮ್ಮುಖಿ, ಶಬ್ದವೇದ, ನಿಶ್ಶಬ್ದವೇದ, ಮಾತಲ್ಲದ ಮಾತು, ಮೌನದ ಮಾತು. ಇವೇನಂದ್ರ ಅನುಭವಿಸುವಂತ ವಿಚಾರ. ಒಳಗೆ ಹೋಗ್ಬೇಕು, ಅಂತಃಕರಣ ಹದ ಆಗಬೇಕು ಅಂದ್ರೆ ಈ ರೀತಿ ಆಗಬೇಕು. ಈ ರೀತಿ ಆದಾಗ ಏನಾಗ್ತದ, ಕರ್ಮ ಯಾವ ರೀತಿ ಸೂರ್ಯಪಾನ ಹೂವ ಬಂದ್ ಮಾಡಿ ತನ್ನೊಳಗೆ ತಾನು ತನ್ಮಯ ಆಯ್ತು ಅಂತಂದ್ರ, ಈ ತನ್ಮಯ ಆದಾಗ ಏನಾಗ್ತದ, ಮೌನದ ಮಾತು ಕೇಳ್ತದ, ನಿಶ್ಶಬ್ದ ವೇದಿ ಆಗ್ತದ, ಆತ್ಮ ಸಮ್ಮುಖಿ ಆಗ್ತದ, ನಿಶ್ಚಲ ಆಗ್ತದ, ಅಂತರ್ಮುಖಿ ಆಗ್ತದ. ಮತ್ತೇನದ, ಒಳಗಿದ್ದದ್ದು ನಿಮಗೆ ಹೇಳ್ತದಲ್ಲ. ಯಾರ್ದರೆ ಮನೆಯಾಗಿಂದು ಏನಾರೇ ಚಂದ ಕಂಡದ್ದು ಬೇಕು ಅಂತ ಆಸೆ ಪಟ್ರ, ಅದು ನಿಂದಲ್ಲ, ಅದ್ರ ಬಗ್ಗೆ ಆಸೆ ಪಡ್ಬೇಡ, ಒಳಗೊಂದು ಹೇಳ್ತದ ಇಲ್ಲ? ನಿನ್ನದಲ್ಲದ್ರ ಬಗ್ಗೆ ಆಸೆ ಪಡಬೇಡ. ಮತ್ತ ಬ್ರಹ್ಮಜ್ಞಾನ ಪ್ರತಿನಿತ್ಯ ನೀನು ರೆಗ್ಯುಲರ್ ಆಗಿ ಪಾಠ ಬಿಡಬೇಡ. ಶುದ್ಧ ಬ್ರಹ್ಮಜ್ಞಾನ ಪೀಠದ ಒಂದು ಸತ್ಸಂಗದಾಗ ಜಾಯಿನ್ ಆಗಿದೆ ಅಂದ್ರೆ ನಿಂದು ಎಷ್ಟೋ ಜನ್ಮದ ಪುಣ್ಯಕ್ಕೆ ಜಾಯಿನ್ ಆಗಿದೆ. ಈ ಪಾಠ ರೆಗ್ಯುಲರ್ ಆಗಿ ಅಟೆಂಡ್ ಆಗು, ಇದು ಬಿಡಬೇಡ ಅಂತ ನಿಮ್ಮ ಒಳಗೇನು ಹೇಳ್ತದಲ್ಲ, ಅದು ಏನು ಸೌಂಡ್ ಮಾಡಿ ಹೇಳ್ತದೇನ್ರಿ? ಅದು ಮೌನದಿಂದ ಹೇಳ್ತದ. ಮತ್ತೆ ಯಾವರ ಭಾಷೆಗಳ ಅದಕ್ಕೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ ಭಾಷಾ ರಹಿತ. ಒಂದು ಸೆಕೆಂಡ್. ಮಾತಲ್ಲದ ಮಾತು. ಅದಕ್ಕೇನದ? ಭಾಷೆ ರಹಿತ. ಭಾಷೆ ಅಂತಂದ್ರ ಇಲ್ಲಿ ಹೊರಗಿರೋದೇನದ, ಗುರು ಅಥವಾ ಇನ್ಯಾರ ಜೊತೆಗೆ ನೀವೇನಾರೇ ಚರ್ಚೆ ಮಾಡ್ಬೇಕಾದ್ರೆ ಇದಕ್ಕೊಂದು ಭಾಷೆ ಬೇಕಾಗ್ತದೆ. ಭಾಷೆ ಸಹಿತ. ಅದೇನದ? ಭಾಷೆ ರಹಿತ. ಭಾಷೆ ಇರ್ಲಾರ್ದೆ ಮಾತಾಡ್ತದ. ಎಂತ ವಸ್ತು ಅದು! ಅಬಾಬಾಬ, ಎಂತ ವಸ್ತು ಅದು! ಅದನ್ನ ಅನುಭವಿಸುವುದೇ ಉಪಾಸನಾ ಕಾಂಡ. ಅದನ್ನು ಅನುಭವಿಸೋದೇ ಉಪಾಸನಾ ಕಾಂಡ. ಅದನ್ನ ಅನುಭವಿಸಿ ಈ ಉಪಾಸನಾ ಕಾಂಡದಾಗ ಆ ಒಂದು ಆತ್ಮದ ಬೋಧೆ, ಕರ್ಮಕಾಂಡದಾಗ ಆ ಒಂದು ಶರೀರದ ಕ್ರಿಯೆಗಳು ಯಾರೋ ಇನ್ನೊಬ್ಬರಿಗಾಗಿ ಎತ್ತು ಮಾಡ್ತಿರ್ತೀವಿ ನಾವು.
ಯಾರೋ ಇನ್ನೊಬ್ಬರಿಗಾಗಿ, ದೇವರಿಗಾಗಿ ಅಂತ ಮಾಡ್ತೀವಿ. ದೇವರಿಗಾಗಿ ಅಂತ ಕೆಲಸ ಮಾಡ್ತೀವಿ. ದೇವರ ಸೇವೆ ಅಂತ ಮಾಡ್ತೀವಿ. ದೇವರ ಸೇವೆ ಅಂತ ಮಾಡ್ತೇವೆ. ಧ್ಯಾನ ಮಾಡೋದನ್ನು ದೇವರ ಸಲುವಾಗಿ ಅಂತ ಮಾಡ್ತಿರ್ತೀವಿ. ಒಳಗ ಹೊರಗಿಟ್ಟು ಪೂಜೆ ಮಾಡಿದ್ರೆ ಕರ್ಮ ಕ್ರಿಯೆ, ಅದೇ ಲಿಂಗ ಒಳಗಿಟ್ಟುಕೊಂಡು ಪೂಜೆ ಮಾಡಿದ್ರೆ ಧ್ಯಾನ. ಒಳಗೆ ಮಾಡಿದ್ದು ಧ್ಯಾನ, ಹೊರಗೆ ಮಾಡಿದ್ದು ಕ್ರಿಯಾ. ಅದು ಕರ್ಮಕಾಂಡ, ಕ್ರಿಯಾಕಾಂಡ, ಉಪಾಸನ ಕಾಂಡ. ಕರ್ಮಕಾಂಡ, ಉಪಾಸನ ಕಾಂಡ. ಇದು ಏನಾಯ್ತು? ಪೂಜೆ ಮಾಡವ ಅಲ್ಲಿ ಏನಾಗ್ತದ? ಪೂಜೆ ಮಾಡಾಗ ಒಂದು ವಸ್ತು ಅದ, ಪೂಜಾರಿ ಮತ್ತೆ ಪೂಜ್ಯ ವಸ್ತು. ಪೂಜೆ ಮಾಡಾಗ ಹೌದಲ್ರಿ? ಪೂಜೆ ಮಾಡಾಗ ಒಬ್ಬ ಪೂಜಾರಿ ಇರ್ತಾನ, ಇನ್ನೊಂದು ಪೂಜ್ಯ ವಸ್ತು. ಪೂಜ್ಯ ವಸ್ತು ಅದು ಲಿಂಗ ಇರ್ಬೋದು, ಯಾವುದೇ ವಿಗ್ರಹ ಇರ್ಬೋದು, ಅಥವಾ ಗುರುಲಿಂಗ ಜಂಗಮನು ಇರ್ಬೋದು. ಪೂಜ್ಯ ವಸ್ತು ವಿಗ್ರಹ ಇರ್ಬೋದು, ಗುರುಲಿಂಗ ಜಂಗಮ ಇರ್ಬೋದು. ಇಲ್ಲಿ ಪೂಜಾರಿ ಪೂಜ್ಯ ವಸ್ತು ಇಟ್ಕೊಂಡು ಇಲ್ಲಿ ದ್ವೈತ ಭೇದ ಅದ ಇಲ್ಲಿ. ನೆಕ್ಸ್ಟ್ ಅದು ಕರ್ಮಕಾಂಡ, ಕ್ರಿಯಾಕಾಂಡದಾಗ ಕರ್ಮಕಾಂಡ, ಉಪಾಸನ ಕಾಂಡ. ಈ ಉಪಾಸನ ಕಾಂಡದಾಗ ಏನದ? ಧ್ಯಾನ ಮಾಡವ, ಧ್ಯಾನಿ ಅಥವಾ ಉಪಾಸಕ ಅಥವಾ ಭಕ್ತ ಹಿಂಗೆಲ್ಲ ಅಂತಾರ. ಭಕ್ತಿ ಮಾರ್ಗ ಧ್ಯಾನ ಮಾಡೋದು, ಉಪಾಸಕ, ಭಕ್ತ. ಇಲ್ಲಿ ಏನದ? ತನ್ನಿಂದ ಭಿನ್ನವಾದ ಒಂದು ಧ್ಯೇಯ ವಸ್ತುವನ್ನು ಇಟ್ಕೊಂಡ. ತನ್ನಿಂದ ಭಿನ್ನವಾದ ಧ್ಯೇಯ ವಸ್ತು. ಇಲ್ಲಿನೂ ಎರಡು. ಯಾವುದೋ ಒಂದು ವಸ್ತುವನ್ನ ಧ್ಯೇಯ ವಸ್ತುವನ್ನಾಗಿ ಇಟ್ಟುಕೊಂಡು ಮನಸ್ಸನ್ನ ಅನೇಕ ಆಗ್ರಗಳಲ್ಲಿ ಹರಿಯುವ ಮನಸ್ಸನ್ನ ಏಕಾಗ್ರ ಚಿತ್ತಗೊಳಿಸಿ ಆ ಮನಸ್ಸನ್ನ ನಿರಂತರವಾಗಿ ಅದರ ಕಡೆನೆ ಹರಿಸೋದು. ಇದು ಉಪಾಸನ ಕಾಂಡ. ಈಗ ಸೂಜಿ ಕಣ್ಣೊಳಗ ದಾರ ಪೋಣಿಸ್ಬೇಕಾದ್ರ ಆ ದಾರದ ಒಂದು ತುದಿ ಏಕಾಗ್ರ ಮಾಡ್ತಾರೆ ಬೆರಳಿನಿಂದ ಹೊಸಿದು. ಒಣ ಬೆರಳಿನಿಂದ ಹೊಸಿದ್ರ ಅದು ಇನ್ನ ಗುಂಜು ಹಂಗೆ ಇತ್ತಂದ್ರೆ ಒಂದಿಟ್ಟು ತುಟಿಗೆ ಬಟ್ ಹಚ್ಕೊಂಡು ಒಂದಿಟ್ಟು ತೇವ ಮಾಡಿಕೊಂಡು ತಮ್ಮ ಜೊಲ್ ಹಚ್ಚಿ ಆ ದಾರವನ್ನ ಏಕಾಗ್ರಗೊಳಿಸ್ತಾರೆ. ದಾರವನ್ನ ಏಕಾಗ್ರಗೊಳಿಸಿದಾಗ ಅದು ಸೂಜಿ ಕಣ್ಣೊಳಗ ಅದು ದಾರ ಹೋಗ್ತದೆ. ಹಂಗ ಈ ಮನಸ್ಸು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇಳಿ ಅನೇಕ ವಿಷಯಗಳಲ್ಲಿ ಅನೇಕಾಗ್ರವಾಗಿ ಹರಿಯುವ ಮನಸ್ಸನ್ನ ಏಕಾಗ್ರಗೊಳಿಸಿ ಈಗ ಒಂದು ದೊಡ್ಡ ಎಣ್ಣೆ ಡಬ್ಬಿಯಿಂದ ಇನ್ನೊಂದು ಡಬ್ಬಿಗೆ ಎಣ್ಣೆ ಟ್ರಾನ್ಸ್ಫರ್ ಮಾಡೋ ಟೈಮ್ನೊಳಗ ಅದು ಎಣ್ಣೆ ಹೆಂಗ ನಿರಂತರವಾಗಿ ಹರಿತದೋ ಆ ಡಬ್ಬಿ ತುಂಬ ತನಕ ನಿರಂತರವಾಗಿ ಹರಿತದೋ ಏನ್ ಕಟ್ಟಾಗ್ತದ? ಎಣ್ಣೆ ಹಾಕ್ತಿರಲ್ರಿ, ನಿರಂತರ ಹರಿತದ. ಆ ಡಬ್ಬಿ ತುಂಬ ತನಕ ಅದು ನಿರಂತರ ಹರಿತದಲ್ಲ, ಹಂಗದು ಎಣ್ಣೆಯನ್ನ ನಿರಂತರ ಹರಿಸೋದು. ಅನೇಕಾಗ್ರದಿಂದ ಏಕಾಗ್ರ ಮಾಡಿ ನಿರಂತರವಾಗಿ ಅದಕ್ಕ ಹರಿಯೋದು. ಅದು ನಿರಂತರ ಹರ್ಕೋತಿದ್ದಾಗ ಅದು ತುಂಬ ತನಕ ಎಲ್ಲಿ ತನಕ ಹರಿಸ್ತೀರಿ? ಅದು ತುಂಬ ತನಕ. ಅದಕ್ಕಿಲ್ಲೇನಾಯ್ತು? ಉಪಾಸನ ಕಾಂಡದೊಳಗ ತುಂಬಬೇಕು.
ತುಂಬಿಕೋಬೇಕು. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ಕಣ್ಣು ಯಾಕೆ ಚಂಚಲದವ, ಅದು ನೋಡಬೇಕು ಇದು ನೋಡಬೇಕು ಅಂತ ಕಣ್ಣಾಗ ಆತ್ಮತತ್ವ ತುಂಬಿಲ್ಲ. ಅದಕ್ಕೆ ಇನ್ನ ಅದು ನೋಡ್ಬೇಕು ಇದು ನೋಡ್ಬೇಕು. ಒಬ್ಬ ಯಾವ ಪುಣ್ಯಾತ್ಮ ಭಾರಿ ದೊಡ್ಡ ಪಂಡಿತ ಅಂತ ಬೆನ್ನತ್ತಿದ್ದೆ ನಾನು. ಬೆನ್ನತ್ತಿರ ಅವ್ ನೋಡಿದ್ರೆ ನಾ LIC ಏಜೆಂಟ್ ಅದೀನಿ, ನನಗೆ ಬಿಸ್ನೆಸ್ ಮಾಡಿಸ್ಕೊಡು, ಮತ್ತೆ ನಿಮ್ಮ ಊರಾಗ ಕೃಷ್ಣ ನದಿ ಅದ, ಆ ನದಿ ಒಳಗೆ 5 ದ್ವೀಪಗಳದಾವ, ಆ ದ್ವೀಪಗಳ ದರ್ಶನ ನೀವು ಮಾಡಿಸ್ಬೇಕು ಅಂತ. ನಾನಂದೆ, ಕಣ್ಣನಗ ಆತ್ಮಜ್ಞಾನ ತುಂಬಿದವನಿಗೆ ಈ ಜಗತ್ತು ನೋಡೋದು ಏನು ಅವಶ್ಯಕತೆ ಅದ? ಏನು ದ್ವೀಪ ಇದ್ರೇನು ನೀರಿದ್ರೇನು? ದ್ವೀಪ ಇದ್ರೆ ಸುತ್ತ ನೀರಿರ್ತದ, ನಡ್ಬರ್ಕೊಂಡಿಟ್ಟು ಭೂಮಿ ಎದ್ದಿರ್ತದ ಆಟೆ. ಅದೇನು ದ್ವೀಪ? ಶಾಲೆಗೆ ಮನಾರ್ ಕಲ್ಸ್ಯಾರ. ಜಲಪಾತ ಅಂದ್ರೇನು? ಗುಡ್ಡದ ಮೇಲೆ ನೀರು ಕೆಳಗೆ ಬೀಳುತ್ತಿರ್ತದ. ಅದು ಏನ್ ನೋಡ್ಲಕ್ ಹೋಗೋದಿರ್ತದ? ಅದರದ್ದು ಹರ್ಕೊಂಡು ಹೋಗ್ತಿರ್ತದ, ಅಲ್ಲಿ ಹೋಗಿ ಇದು ನೋಡೋದು. ಅದಕ್ಕ ಕಣ್ಣೊಳಗ ಎಲ್ಲಿ ತನಕ ಆತ್ಮತತ್ವ ತುಂಬಿಕೊಳ್ಳಂಗಿಲ್ಲ ಅಲ್ಲಿ ತನಕ ಈ ಅನಾತ್ಮ ತತ್ವಗಳನ್ನ ನೋಡಬೇಕು ಅಂತೇಳಿ ಚಂಚಲ ಆಗ್ತಿರ್ತದೆ. ಅತ್ಯಂತ ಘೋರ ದರ್ಶನ. ಈ ಕಣ್ಣಿಗೆ ಹೆಣ್ಣನ್ನೇ ನೋಡ್ಬೇಕಂತ ಭಯಂಕರ, ಅದು ನಗ್ನವಾಗಿ ನೋಡ್ಬೇಕು, ಇದಕ್ಕೊಂದು ಭಯಂಕರ ಆಸೆ. ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡಿಬಿಟ್ಲು, ಆಕೆ ಮೂಗಿನ ನತ್ತನ್ನ ಆತನ ವೇಮನನ ಒಂದು ಭೋಗಸ್ತ್ರೀ ಏನಿರ್ತಾಳ, ಪಣ್ಯಾಂಗನೆ ಅಂತಾರ ಆಕೆ ಆ ನಿನ್ನ ಅತ್ತಿಗೆ ಮೂಗಿನೊಳಗಿನ ನತ್ತು ಕೊಡು ಅಂತೇಳಿ ಹೊತ್ನಾಗ ಏನ್ ಮಾಡಿದಳು, ನತ್ತು ತಗೋ ಹೋಗ. ಆದ್ರೆ ಈ ನತ್ತಕ್ಕಿಗೆ ಕೊಡಬೇಕಾದ್ರೆ ಒಂದು ಕೆಲಸ ಮಾಡ್ಬೇಕು. ನೀನು ಏನ್ ಮಾಡ್ಬೇಕು, ನೀನು ಮಧ್ಯದಲ್ಲಿ ಮಂಚದ ಮೇಲೆ ಕುಂದಿರ್ಬೇಕು. ಆಕೆ ನಿನ್ನ ಸುತ್ತ ಒಂದು 5 ಪ್ರದಕ್ಷಿಣೆ ಹಾಕಬೇಕು. ಆ 5 ಪ್ರದಕ್ಷಿಣೆ ಹ್ಯಾಂಗ್ ಹಾಕ್ಬೇಕಂದ್ರ ಆಕೆ ನಗ್ನಳಾಗಿ ನಿನಗೆ 5 ಪ್ರದಕ್ಷಿಣೆ ಹಾಕ್ಬೇಕು. ಆಮೇಲೆ ಅದು ಕೊಡ್ತೀನಿ ಅಂತ. ಆಯ್ತು. ಅಲ್ಲಿ ಏನಾಯ್ತು, 1ನೇ ಪ್ರದಕ್ಷಿಣೆ ಹಾಕಿದಾಗ ಅವ ಭಕ್ತ ಸ್ಥಳಕ್ಕೆ ಬಂದ್ಬಿಟ್ಟ, 2ನೇ ಪ್ರದಕ್ಷಿಣೆ ಹಾಕಿದಾಗ ಮಹೇಶ ಸ್ಥಳಕ್ಕೆ ಬಂದ. ಇದು ಎಷ್ಟು ಘೋರವಾದ ದೃಶ್ಯ. ಇದನ್ನ ನೋಡೋದಕ್ಕೆ ನಾನು ಎಷ್ಟು ಬಡದಾಡಿ ಎಲ್ಲ ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ. ಎಷ್ಟು ಅಸಹ್ಯವಾದ ದೃಶ್ಯ ಅದ ಇದು ಅಂತೇಳಿ ಆತನಿಗೆ ಅದರ ಮೇಲೆ ಹೇಯ ಭಾವ ಬಂದು ಕಡಿಗವ ಆ ಒಂದು ಶರೀರದ ವ್ಯಾಮೋಹ ಕಳ್ಕೊಂಡವ ಯೋಗಿ ಆದ ವೇಮನ. ಅತ್ಯಂತ ಏನ್ರಿ ವೇಮನ ಮಹರ್ಷಿ ಪತ್ನಿ ಏನದಳೇನೋ, ಆಕೆ ಅವಂದು ಇಟ್ಟುಕೊಂಡಕ್ಕಿರ್ತಾಳ ಒಬ್ಬಾಕಿ. ಗೌಡ್ರವ್ರೆಲ್ಲ ದೊಡ್ಡ ಗೌಡ್ರವ್ರು. ಪತ್ನಿ ಹೆಸರನ್ನ ಏನ್ ಹೇಳಲ್ಲ. ಪಣ್ಯಾಂಗನೆ ಅಂತಂದ್ರ ಇಟ್ಕೊಂಡ್ ಹೆಣ್ಮಗಳಿಗೆ ಪಣ್ಯಾಂಗನೆ ಅಂತಾರ, ಕಟ್ಕೊಂಡ್ ಹೆಣ್ಮಗಳಿಗೆ ಪುಣ್ಯಾಂಗನೆ ಅಂತಾರ. ಪುಣ್ಯಸ್ತ್ರೀ ಪಣ್ಯಸ್ತ್ರೀ ಅಂತಂದ್ರೆ ಇಟ್ಕೊಂಡಕ್ಕಿ. ಗೌಡ್ರಿಗೆ ಇಟ್ಕೊಂಡಕ್ಕಿಲಿಂತ ಮನಿ ಹಾಳಾಗಿ ಅವನ ಆಯುಷ್ಯನೇ ಹಾಳಾಗ್ತದೆ. ಪುಣ್ಯಸ್ತ್ರೀ ಅಂದ್ರೆ ಧರ್ಮ ಪತ್ನಿ. ಆ ಹೆಣ್ಮಗಳು ನಗ್ನ ಶರೀರ ನೋಡಿ ಅವನಿಗೆ ವೈರಾಗ್ಯ ಬಂದು ಟಾಪ್ 3 ಮಹರ್ಷಿಗಳಲ್ಲಿ ಇವನು ಒಬ್ಬ ಆದ. ಯಾರವರು ಟಾಪ್ 3? ವೇಮನನ ಸಮಾನಾಂತರವಾದ ಯೋಗಿಗಳು ಯಾರು ಟಾಪ್ 3ದಾಗ ಗೊತ್ತಿಲ್ಲ. ವೇಮನ ತೆಲುಗುದಾಗದನೋ, ತೆಲುಗುದಾಗ ವೇಮನ
ತಮಿಳಿನೊಳಗ ತಿರುವಳ್ಳೂರ್ ತಮಿಳಿನೊಳಗ ತಿರುವಳ್ಳೂರು. ಕನ್ನಡದೊಳಗ ಸರ್ವಜ್ಞನ ವಚನ ಕೇಳಿರಲ್ಲ. ಇವ್ರು ಮೂವರು ನೋಡ್ರಿ ಟಾಪ್ 3 ಕವಿಗಳು ಪ್ಲಸ್ ಬ್ರಹ್ಮಜ್ಞಾನಿಗಳು. ಇವ್ರು ಮೂವರು ಒಂದೇ ಲೆಕ್ಕದವರು. ಟಾಪ್ 10ದಾಗ ಇಲ್ಲ, ಇವರು ಟಾಪ್ 3ದಾಗ ಅದಾರ. ಆಡು ಮುಟ್ಟದ ಗಿಡವಿಲ್ಲ, ಸರ್ವಜ್ಞ ಹೇಳದ ವಿಚಾರವಿಲ್ಲ. ಏನು ವಿಚಾರ ಸಾಗರ ಬೇಕೇ ಆಗಿಲ್ಲ. ಸರ್ವಜ್ಞನ ವಚನಗಳು ಬುಕ್ ತಗೊಂಡು ಸುಮ್ ಓದ್ಕೊತ ಹೋಗ್ಬಿಟ್ರಿ ಅಂತಂದ್ರೆ ಎಲ್ಲ ವಿಚಾರಗಳು ಅದ್ರಾಗ ತುಂಬಿಸ್ಯಾನ. ವಿಚಾರ ಸಾಗರ. ತಿರುವಳ್ಳೂರು, ವೇಮನ ಯೋಗಿ, ಸರ್ವಜ್ಞ, ಇವರು ಟಾಪ್ 3ದಾಗ ಬರ್ತಾರೆ ಇವರು. ಅದಕ್ಕಿಲ್ಲೇನಾಯ್ತು, ಉಪಾಸನ ಇದ್ರೊಳಗ ಧ್ಯಾನ ವಸ್ತು ಅಂತಂದ್ರೆ ಏನದ, ಧ್ಯೇಯ ವಸ್ತು ಅಂತಾರ. ಧ್ಯೇಯ ವಸ್ತು, ಈ ಧ್ಯೇಯ ವಸ್ತು ಏನದ, ತನ್ನಿಂದ ಭಿನ್ನವಾಗಿದೆ. ಧ್ಯೇಯ ವಸ್ತು ತನ್ನಿಂದ ಭಿನ್ನವಾಗ್ಯದ. ಮತ್ತೆ ಪೂಜ್ಯ ವಸ್ತು ತನ್ನಿಂದ ಭಿನ್ನವಾಗ್ಯದ. ಏನ್ ಮಾಡ್ತೀರಿ ಮುಂದೆ? ಏನ್ ಮಾಡ್ಬೇಕು? ಈ ಕರ್ಮ ಮತ್ತು ಉಪಾಸನೆ ಅಥವಾ ಪೂಜೆ ಮತ್ತು ಧ್ಯಾನ. ಕರ್ಮ ಉಪಾಸನೆ ಅಂದ್ರೂ ಒಂದೇ, ಪೂಜೆ ಮತ್ತು ಧ್ಯಾನ ಅಂದ್ರೂ ಒಂದೇ. ಪೂಜೆ ಮಾಡೋದಂದ್ರೇನು? ಬಜಾರ್ಲಿಂದ ಕಿರಾಣಿ ಮಾಲ್ ತಂದು ಅಡಿಗೆ ಮಾಡಿ ಇಟ್ಟಂಗ. ಅಡಿಗೆ ಮಾಡೋದಿದ್ದಂಗ ಅದು ಪೂಜೆ ಮಾಡೋದು. ಕರ್ಮ, ಕ್ರಿಯೆ, ಪೂಜೆ ಇದೆಲ್ಲ ಅಡಿಗೆ ಮಾಡೋ ಕೆಲಸ ಇದ್ದಂಗ ಅದು. ಅಡಿಗೆ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರ? ಅಡಿಗೆ ರೆಡಿ ಆಯ್ತು, ಮತ್ತೇನ್ ಸಾಯತಾನೆ ಅಡಿಗೆ ಮಾಡ್ಕೊತ ಕುಂದರದಿರ್ತದ. ಅಡಿಗೆ ರೆಡಿ ಆಯ್ತು. ಅಡಿಗೆ ಆದ್ಮೇಲೆ ನೆಕ್ಸ್ಟ್ ಏನಾಗಬೇಕು? ಊಟಕ್ಕೆ ಬರ್ರಿಯಪ್ಪ, ಊಟಕ್ಕೆ ಬರ್ರಿ ಅಂತೇಳಿ ಕರಿತಿರ್ತಾರ. ಊಟಕ್ಕೆ ಬರ್ರಿ ಅಂತ ಕರೆಯುವ ಸಮಯದಲ್ಲಿ ಏನ್ ಸೀದಾ ಹೋಗಿ ಕೂತ್ಬಿಡ್ತೀರ ಊಟಕ್ಕ? ಅಲ್ಲಿ ಅವ್ರು ಊಟಕ್ಕೆ ಕರೆಯವ್ರು ಏನ್ ಮಾಡ್ತಿರ್ತಾರ? ತಟ್ಟೆ, ಬಟ್ಟಲ, ಚಮಚ ಎಲ್ಲ ತೊಳಿತಿರ್ತಾರ ನಿಮಗೆ ನೀಡೋದಕ್ಕೆ ಪ್ಲೇಟ್ಗಳು, ಅಥವಾ ನಿಮ್ಮದು ನೀವೇ ತೊಳ್ಕೊತಿರ್ತೀರಿ. ಮತ್ತೇನ್ ಮಾಡ್ತಿರ್ತಾರ? ತಮ್ಮ ಕೈ, ಕಾಲು, ಮುಖ, ಬಾಯಿ, ತಲೆ ಹಿಕ್ಕೋತಾರ. ತಲೆ ಮೇಲೆ ಏನಾರ ಬಜಾರ್ದಾಗ ತಿರುಗಾಡಿ ಧೂಳು ಬಿದ್ದಿತ್ತು ಅಂತಂದ್ರ ಮೊದಲಿನ ಕಾಲದಾಗ ಹೆಂಗಸರು ಸೆರಗ್ ಹೊಚ್ಕೊಂಡು ಚಂದ ಸ್ವಚ್ಛ ಗೌರಮ್ಮ ಮನೆಯಾಗಿರ್ತಿದ್ರು. ಈಗಿನವ್ರು ತಲೆ ಮೇಲೆ ಸೆರಗೆ ಹೊಚ್ಕೊಳ್ಳಂಗಿಲ್ಲ, ತಲೆ ಕುಲ್ಲ ಬಿಟ್ಟಿರ್ತಾರ. ಬಜಾರೆಲ್ಲ ಅಡ್ಡಾಡ್ತಾರ. ಎಲ್ಲಿ ಬೇಕಲ್ಲಿ ಹೋಗಿ ಕೂದಲ ಕಟ್ ಮಾಡಿಸ್ಕೊಂಡ್ ಬರ್ತಾರ. ಕಟ್ ಮಾಡಿಸ್ಕೊಂಡು ಬಂದು ಸೀದಾ ಅಡಿಗೆ ಮನೆಗೆ ಹೋಗ್ಕೋತಾರ. ಇದು ಭಾರಿ ಡೇಂಜರ್ ಕೆಲಸ. ಇದು ಮುಖ ತೊಳ್ಕೊಳ್ಳಂಗಿಲ್ಲ, ಏನಿಲ್ಲ, ಬಹಳ ಡೇಂಜರ್. ಹುಡುಗಿಯರು ಹಿಂಗ್ ತಯಾರಾಗ್ಬಿಟ್ಟಾರ. ಹೂಬ್ ಕತ್ತರಿಸ್ಕೊಳ್ಳೋದು, ಕೂದಲ ಕತ್ತರಿಸ್ಕೊಳ್ಳೋದು, ಅದು ಕತ್ತರಿಸ್ಲಕ್ 200-300 ರೂಪಾಯಿ, 500 ರೂಪಾಯಿ ಬ್ಯಾನ್ ಇರ್ಲಾರ್ದಂಗೆ ರೊಕ್ಕ ಖರ್ಚು ಮಾಡೋದು. ಸೀದಾ ಅಡಿಗೆ ಮನೆಗೆ ಹೋಗ್ಕೊಳ್ಳೋದು. ಅವು ಕೂದಲ ಮೈ ಮೇಲೆ ಎಲ್ಲೋ ಏನೋ ಒಂದು ಕೂದಲನು ಹೊಟ್ಟೆಗೆ ಹೋಯ್ತಂದ್ರೆ ಅವ್ರ ಆರೋಗ್ಯನೂ ಕೆಡ್ತದ, ಇನ್ನೊಬ್ರ ಆರೋಗ್ಯ. ಚಂದ ಬಾತ್ರೂಮ್ನಾಗ ಹೋಗಿ ಜಳಕ ಮಾಡ್ಲಾರ್ದೆ ಅಡಿಗೆ ಮನ್ಯಾಗ ಒಳಗ್ ಬಿಡಬಾರ್ದು. ಅವ್ರು ಕೂದಲ ಕತ್ತರಿಸ್ಕೊಂಡು ಹೆಂಗಸರು ಇರ್ಬೋದು, ಗಂಡಸರು ಇರ್ಬೋದು, ಬಿಡಬಾರ್ದು ಅವ್ರಿಗೆ. ಸೀದಾ ಒಳಗೆ ಹೋಗ್ತಾರ. ಏನು ಪಾರ್ಲರಿಗೆ ಹೋಗ್ಯಾರತ್ತ, ಪಾರ್ಲರ್ಗೆ ಹೋಗೋಣ ಸೀದಾ ಅಡಿಗೆ ಮನೆಗೆ ಹೋಗಿ ನೀಡ್ಕೊಂಡು ಉಳ್ಳಕ್ ಚಾಲು. ಅಡಿಗೆ ಅಂತೂ ಮಾಡ್ಲಕ್ ಬರಂಗಿಲ್ಲ. ಇಂಥ ಹೊಲಸು ಪ್ರವೃತ್ತಿ. ಮೊದಲಿನಾಗ ಗಂಡಸ ಮಕ್ಕಳು ತಲೆ ಮೇಲೆ ರುಮಾಲು, ಟೆಪ್ಪಿಗೆ ಅವೆಲ್ಲ ಹಾಕೋತಿದ್ರು. ಹೆಣ್ಣು ಮಕ್ಕಳು ತಲೆ ಮೇಲೆ ಸೆರಗ್ ಹೊಚ್ಕೋತಿದ್ರು. ಏನ್ ಮಾಡ್ತಿದ್ರು? ಮನಿ ಹೊರಗೆ ಬಾಗಲಾಗ ಒಂದು ಡ್ರಮ್ ನೀರ, ಚಂಬು ಇಟ್ಟಿರ್ತಿದ್ರು. ಚಂದ ಕೈಕಾಲು ಮಾರಿ ಎಲ್ಲ ತೊಳ್ಕೊಂಡ್ಮೇಲೆ ತಲೆ ಮೇಲಿನ ಸೆರಗ್ ಹೊರಗೆ ಜಾಡಿಸ್ತಿದ್ರು. ಸೆರಗ್ ಹೊರಗೆ ಜಾಡಿಸಿ ಒಳಗ್ ಬರ್ತಿದ್ರು. ಇವರು ಗಂಡಸ ಮಕ್ಕಳು ಸಹಿತ ತಮ್ಮ ಟಪ್ಪಿಗೆ, ರುಮಾಲುಗಳನ್ನ ಹೊರಗೆ ಇಟ್ಟು ಒಳಗ್ ಬರ್ತಿದ್ರು. ಅವು ಒಳಗ್ ತರ್ತಿದ್ದಿಲ್ಲ ಊಟ ಮಾಡೋ ಟೈಮ್ನೊಳಗೆ. ಯಾಕಂದ್ರ ಆ ಒಂದು ರೋಗಾಣುಗಳು, ಹೊರಗಿನ ವಾತಾವರಣದ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಅದ್ರ ಇರ್ತಾವ ಅಂತೇಳಿ
ನಿಮ್ಮ ಕಾಲೊಳಗಿನ ಚಪ್ಪಲಿ ಎಷ್ಟು ಹೊಲಸಿರ್ತಾವೋ, ತಲೆ ಮೇಲಿನ ಸೆರಗಿರ್ಬೋದು, ಮತ್ತೆ ತಲೆ ಮೇಲಿನ ಟೆಪ್ಪಿಗೆ ರುಮಾಲುಗಳಿರ್ಬೋದು, ಅವು ಅಷ್ಟೇ ಹೊಲಸು. ಅದಕ್ಕೆ ಮುಸ್ಲಿಮರು ಕಂಪ್ಲೀಟ್ ತಲೆ ಮೇಲೆ ಹಿಜಾಬ್ ಹಾಕೊಂಡು, ಮೈ ಮೇಲೆ ಸಹಿತ ಅದು ಹೊಲಸು ಬೀಳಬಾರದಂತೇಳಿ ಬುರ್ಕಾ ಹಾಕೊಂಡು ಸುರಕ್ಷಿತವಾಗಿ ಇದ್ದು, ಮನೆಗೆ ಹೋದ್ಮೇಲೆ ಅದು ಬುರ್ಕಾ ಹೊರಗೆ ಬಿಚ್ಚಿಟ್ಟು ಒಳಗೆ ಹೋಗಿ ಕೈಕಾಲು ಮಾರಿ ತೊಳ್ಕೊಂಡು ಒಳಗೆ ಅವರು ನಮಾಜ್ ಮಾಡ್ತಾರೆ. ಅವರು ಮಾಡ ಬಟ್ಟಿ ಮುಚ್ಕೊಂಡು ಮೈ ಮುಚ್ಕೊಂಡು ಇರೋಂತ ಪದ್ಧತಿಯವರಿಗೆ ಇವರು ತೆರ್ಕೊಂಡು ತಿರುಗಾಡೋರು ಜಗಳ ಮಾಡ್ತಾರೆ ಅವ್ರ ಸಂಗಟ. ಅದ್ಯಾಕೆ ಮುಚ್ಕೋತೀರಿ, ಇದ್ಯಾಕೆ ತೆರೀತಾರೆ. ಅತ್ಯಂತ ಸುರಕ್ಷಿತವಾಗಿ ಇರ್ಬೇಕನ್ನೋದು ಆ ಒಂದು ಮುಸ್ಲಿಮರ ಬಟ್ಟೆ ಒಳಗದ ವ್ಯವಸ್ಥೆ ಅದ. ಅದನ್ನು ನೋಡಿ ಕಲಿಬೇಕು. ನಾವು ಮುಚ್ಚಿಕೊಂಡಿರ್ಬೇಕು, ಒಂದಿಷ್ಟು ಸ್ವಚ್ಛ ಇರ್ಬೇಕು, ಚಂದ ಇರ್ಬೇಕು, ಆರಾಮ್ ಇರ್ಬೇಕು. ಅವರು ಸ್ವಲ್ಪ ಅದರೊಳಗೆ ಅತಿ ಮಾಡ್ತಾರ, ಇವರು ಸ್ವಲ್ಪ ಯಾಕೆ ಅತಿ ಮಾಡ್ತಾರ ಅಂದ್ರೆ ಇವರು ಅದಕ್ಕೆ ಟೀಕೆ ಮಾಡ್ತಾರ, ಅವ್ರು ಇನ್ನ ಅತಿ ಮಾಡ್ತಿರ್ತಾರ, ಏನೇ ಮಾಡಲಕ್ಕ ಹಿಂಗದ. ಹಿಂಗಾಗಿ ಇಲ್ಲೇನಾಗಬೇಕಪ್ಪ ಅಂತಂದ್ರೆ ಈ ಒಂದು ವೈಯಕ್ತಿಕ ಸ್ವಚ್ಛತೆ, ತಟ್ಟೆ ಬಟ್ಟಲು ಚಮಚ ತೊಳೆಯೋದಂತಂದ್ರೆ ಏನು, ಇದು ಉಪಾಸನಾ ಕಾಂಡ, ಧ್ಯಾನ. ಇದು ಧ್ಯಾನ ಮಾಡಿದ್ಮೇಲೆ ಕೈಕಾಲು ಮಾರಿ ತೊಳ್ಕೊಂಡು ತಟ್ಟೆ ಬಟ್ಟಲ ಚಮಚ ತೊಳ್ಕೊಂಡು ಚಾಪಿ ಹಾಕೊಂಡು ಕುಂತ ಮೇಲೆ ಮುಂದೇನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಿ? ಊಟ ಮಾಡ್ಬೇಕು. ಇದೇ ಬ್ರಹ್ಮಜ್ಞಾನ. ಸತ್ಸಂಗ ಅಂದ್ರೆ ಬ್ರಹ್ಮಜ್ಞಾನದ ಊಟ, ಜ್ಞಾನದ ಊಟ. ಇದು ಊಟ ಮಾಡೋದು. ನಾವು ಜ್ಞಾನದ ಊಟ ಮಾಡ್ಲಾರ್ದೆ ಒಂದೀಸ್ ಮಂದಿ ಏನ್ ಮಾಡ್ಲಕತ್ತಾರ, ಈ ಜ್ಞಾನದ ಊಟಕ್ಕೆ ಬರಂಗಿಲ್ಲ. ಅವರು ಬರೀ ಕರ್ಮ ಮಾಡ್ತಾರ, ಬರೀ ಕರ್ಮ ಮಾಡೋದು, ಬರೀ ಪೂಜಾ ಪಾಠ ಯಜ್ಞ ಹೋಮ ಹವನ, ಬರೀ ಕರ್ಮ ಮಾಡೋದು. ಅವ್ರೇನು ಬರೀ ಅಡಿಗೆ ಮಾಡೋರು ಇದ್ದಂಗ. ಅವ್ರು ಬರೀ ಅಡಿಗೆ ಮಾಡ್ತಾರ ನೋಡ್ರಿ, ಊಟ ಮಾಡಲ್ಲ. ಇದೆಲ್ಲ ಊಟ ವಾಸನೆ ತಲೆ ಚಿಟ್ ಹಿಡ್ದಿರ್ತದ್ರಿ, ನಾವು ಮಕ್ಕೊಂಡ್ರೆ ಸಾಕಾಗಿರ್ತದ, ಓದ್ತೀವಿ ಎಲ್ಲಾರ ಅಂತ. ಇವ್ರು ಅಡಿಗೆ ಮಾಡೋರು ಇದ್ದಂಗೆ. ಇವ್ರು ಬರೀ ಕರ್ಮ ಮಾಡೋರು, ಜ್ಞಾನಕ್ಕೆ ಬರ್ಲಾರ್ದವ್ರು. ಒಂದಿಷ್ಟು ಮಂದಿ ಬರೇ ಧ್ಯಾನ ಮಾಡೋರು ಏನದಾರ, ಮುಸುರಿ ತಿಕ್ಕವ್ರು ಇದ್ದಂಗ. ಅವ್ರು ಜ್ಞಾನಕ್ಕೆ ಬರಂಗಿಲ್ಲ. ಬರೀ ಪ್ಲೇಟ ಚಮಚ ತೊಳೆಯೋದು, ಕೈಕಾಲು ಮಾರಿ ತೊಳ್ಕೊಳ್ಳೋದು, ಬರೀ ತೊಳ್ಕೊಳ್ಳೋದೇ ತೊಳೆಯೋದು, ಜ್ಞಾನಕ್ಕೆ ಬರಂಗಿಲ್ಲ. ಇವರೆಲ್ಲ ಮುಸುರಿ ತಿಕ್ಕವ್ರು ಇದ್ದಂಗೆ. ಅವ್ರು ಎಲ್ಲಿಗೆ ಬರ್ಬೇಕು? ಅಡಿಗೆ ಮಾಡಬೇಕು, ಕೈಕಾಲು ಮುಖ ತಟ್ಟೆ ಬಟ್ಲ ಚಮಚ ಎಲ್ಲ ತೊಳ್ಕೋಬೇಕು, ಬ್ರಹ್ಮಜ್ಞಾನಕ್ಕೆ ಬರ್ಬೇಕು. ಈ ಧ್ಯಾನದೊಳಗೆ ಏನಾಗಬೇಕು? ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಏನು ನೋಡಕ್ ಉಳಿದಿಲ್ಲ ಈ ಜಗತ್ತಿನಾಗ, ಏನು ನೋಡ ಅವಶ್ಯಕತೆ ಇಲ್ಲ, ಎಲ್ಲಿಗೆ ಹೋಗದೇ ಬೇಕಾಗಿಲ್ಲ. ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ ಪರಮಾತ್ಮನ ವಿಚಾರದೊಳಗೆ ಒಂದ್ ಕಡೆ ಸುಮ್ಮ ಕೂತ್ ಬಿಡ್ಬೇಕಷ್ಟೇ, ನಿಶ್ಚಲವಾಗಿ. ಎಲ್ಲಿ ಅಡ್ಡಾಡೋದಿಲ್ಲ, ಅನಾವಶ್ಯಕವಾಗಿ ಸುಮ್ಮನೆ ಅಡ್ಡಾಡೋದಿಲ್ಲ. ಸರ್ಕಾರ ಪುಕ್ಷಟೆ ಆಧಾರ್ ಕಾರ್ಡ್ ಮೇಲೆ ಎಲ್ಲಿ ಬೇಕಲ್ಲಿ ಹೋಗ್ಬೋದಂತೇಳಿ ಸ್ವಾತಂತ್ರ್ಯ ಕೊಟ್ಟದ್ದಕ್ಕೆ ಮನ್ಯಾಗ ಸುಮ್ಮ ಕುಂತು ಹೆಂಗಸರು ಓಸು ಮಂದಿ ಬಸ್ಸಿನಾಗ ತುಂಬಿ ತುರುಕಿ ಎಲ್ಲಿಗೆ ಹೋಗ್ತಾರೋ ಎಲ್ಲಿಗೆ ಬರ್ತಾರೋ, ಕೆಲ್ಸಕ್ಕೆ ಬರ್ಲಾರ್ದ ಜರ್ನಿ ನಡೆದ್ಬಿಟ್ಟದು. ಎಲ್ಲಿಗೆ ಹೋಗ್ತಾರೋ ಎಲ್ಲಿಗೆ ಬರ್ತಾರೋ, ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಸುಮ್ ತಿರುಗಿದ್ದೆ. ಊರು ಹೊರಗೆ ಒಂದಿಷ್ಟು ಮಂದಿ ತಿರುಗಾಡ್ತಾರ, ಊರು ಒಳಗೊಂದಿಷ್ಟು ಮಂದಿ ತಿರುಗಾಡ್ತಾರ. ಅದಕ್ಕೆ ಕಾಡ ಮೃಗಗಳು ಒಂದಾಗಿರಲಾರವೇ ದೇವ, ಊರ ಮೃಗಗಳು ಒಂದಾಗಿರಲಾರ. ಉದ್ದೇಶ ಇಲ್ಲ, ಏನಿಲ್ಲ, ಸುಮ್ಮನೆ ತಿರುಗಿದ್ದೆ. ಏನ್ ಯಾಕಿರಲಕ್ ಬಿಡ್ರಿ. ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಉದ್ದೇಶ ಇಲ್ಲದ ಚಲನೆ ಇಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ. ಕೆಲ್ಸಕ್ಕೆ ಬರಲಾರ್ದ ವಿಷಯ ಕೇಳಿ ಸಾಕಾಗ್ಬಿಟ್ಟದ. ಈ ಕಿವಿ ಏನ್ ಮಾಡ್ಬೇಕು? ಬ್ರಹ್ಮಜ್ಞಾನಕ್ಕೆ ಮೀಸಲು. ಏನಾರ ಒಂದೆರಡು ಬ್ರಹ್ಮಜ್ಞಾನದ ವಿಚಾರ ಹೇಳ್ತಿದ್ರಿ ಅಂತಂದ್ರ ಕುಂತು ಕೇಳ್ತೀವಿ, ಇಲ್ಲ ಅಂತಂದ್ರ ಬೇರೆ ಯಾವ ಸಂಸಾರ ಸುದ್ದಿ ಬ್ಯಾಡ್ರಿ, ನಮ್ ಸಂಸಾರ ನಮಗ್ ಸಾಕಾಗ್ಯದ, ನಿಮ್ ಸಂಸಾರ ಸುದ್ದಿ ತಗೊಂಡ್ ನಾವ್ ಏನ್ ಮಾಡಮ್ಮ. ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ. ಪೂಜೆ ಮಾಡಿ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ನಮಗ. ಹಂಗೆ
ಪೂಜೆ ಮಾಡಿದ ಮೇಲೆ ಧ್ಯಾನ ಏನ್ ಹತ್ತದ, ಪೂಜೆ ಮಾಡ್ಲಾರ್ದೇನೆ ನಮಗೆ ಧ್ಯಾನ ಹತ್ಲಕತ್ತದ ಅಂತಂದ್ರ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ. ಅಲ್ಲಿ ಕರ್ಮ ತ್ಯಾಗ ಹೇಳಕತ್ತಾರವ್ರು, ಕರ್ಮ ತ್ಯಾಗ ಹೇಳಕತ್ತಾರ. ಪೂಜೆ ಮಾಡೋದು ಬೇಕಾಗಿಲ್ಲ. ಪೂಜೆ ಮಾಡಿ 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 ನಿಮಗ ಧ್ಯಾನಕ್ಕ ಅಂತಃಕರಣ ಹದಗೊಳಿಸೋದಕ್ಕೆ ಪೂಜೆ ಮಾಡ್ಬೇಕಾಗ್ಯದ. ಪೂಜೆ ಮಾಡ್ಲಾರ್ದೇನೆ ನಿಮಗೆ ಧ್ಯಾನ ಹತ್ತಿತ್ತಂದ್ರ ಪೂಜೆ ಎದಕ್ ಮಾಡ್ತೀರಿ? ಪೂಜೆ ಎದಕ್ ಮಾಡ್ತೀರಿ? ಈಗ ಕೊಡ ಅಂದ್ರೆ ಏನಂತೇಳಿ ಗೊತ್ತಿದ್ದ ಮೇಲೆ ಕೊಡ ಅಂದ್ರೆ ಏನಂತ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಕೊಡ ತಗೊಂಬಾರಪ್ಪ ಅಂದ್ರೆ ಕೊಡ ಎತ್ಕೊಂಡು ಬರ್ತಾನ. ಕೊಡ ಅಂದ್ರೆ ಹಿಂಗಿರ್ತದಪ್ಪ, ಗುಂಡಕ್ಕಿರ್ತದ, ಅದಕ್ಕೊಂದು ಬಾಯಿ ಇರ್ತದ, ಹಿಂಗ ಡೂಮರ್ ಇರ್ತದ, ಹಿಂಗೆಲ್ಲ. ಕೊಡ ಅಂದ್ರೆ ಏನಂತ ಗೊತ್ತಿದ್ದವನಿಗೆ ಗೊತ್ತಿದ್ದವನಿಗೆ ಏನ್ ಹೇಳ್ಬೇಕು? ಹಂಗ ಪೂಜೆ ಮಾಡ್ಲಾರ್ದೇನೆ ಧ್ಯಾನ ಹತ್ತತಿತ್ತು ಅಂತಂದ್ರ ಪೂಜೆ ಮಾಡೋದ ಅವಶ್ಯಕತೆ ಇಲ್ಲ. ಆದ್ರೆ ವೀರಶೈವ ತತ್ವ ಏನ್ ಹೇಳ್ತದ, ಪೂಜೆ ಮಾಡೋದ ಅವಶ್ಯಕತೆ ನಿನಗಿರ್ಲಿಕ್ಕಿಲ್ಲ, ಆದ್ರೂ ನೀ ಪೂಜೆ ಮಾಡಬೇಕು. ಯಾಕಂತಂದ್ರೆ ಮುಂದೆ ನಿನ್ನ ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಸೊಸೆಯರದಾರಲ್ಲ, ಅವರು ನಿನ್ನನ್ನು ನೋಡಿ ಪೂಜೆ ಮಾಡ್ಕೋಬೇಕು ಅಂದ್ರೆ ನೀನು ಆದರ್ಶ ವ್ಯಕ್ತಿ ಆಗಿರ್ಬೇಕು ಅಂತಂದ್ರೆ ನಿನಗೂ ಉಪಯೋಗ ಇಲ್ಲ ಅಂದ್ರೂ ನೀನು ಅವ್ರ ಸಲುವಾಗಿ ಆದ್ರೂ ಪೂಜೆ ಮಾಡ್ಕೋತಿರ್ಬೇಕು. ಇದು ವೀರಶೈವ ತತ್ವ ಹೇಳ್ತದೆ. ಆರೂಢ ತತ್ವ ಏನ್ ಹೇಳ್ತದ, ಪೂಜೆ ಮಾಡ್ಕೊಳ್ಳೋದು ಅವಶ್ಯಕತೆ ಮುಗೀತು ಅಂದ್ಮೇಲೆ ಪೂಜೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತ ಆರೂಢ ತತ್ವ ಹೇಳ್ತದೆ. ನೀವ್ ಯಾವಾಗ ಪೂಜೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಬಿಟ್ರಿ, ಅದು ಆರೂಢ. ನೀವು ಹಂಗೆ ಪೂಜೆ ಮಾಡ್ಕೋತಿದ್ರಿ, ಈ ರೂಢ. ಈ ಕಡೆ ವೀರಶೈವ. ಮುಂದಿನವ್ರು ನಿಮ್ಮನ್ನ ನೋಡಿ ಪೂಜೆ ಮಾಡ್ಕೋಬೇಕು ಅಂತಂದ್ರ ನೀನು ಲಿಂಗ ಇಟ್ಕೊಂಡು ಕುಂದಿರ್ಬೇಕು. ಮನೆಯವ್ರು ಎಲ್ಲರೂ ಪಾಟಿ ಪೆನ್ಸಿಲ್ ಹಿಡ್ಕೊಂಡು ಕೂತ್ರ ಆ ಮೊಮ್ಮಗನು ಪಾಟಿ ಪೆನ್ಸಿಲ್ ಹಿಡ್ಕೊಂಡು ಕುಂದಿರ್ತಾನೆ. ಮನೆಯವ್ರು ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕುಂದಿರ್ತೀನಿ ಅಂದ್ಮೇಲೆ ಮೊಮ್ಮಗನು ಮೊಬೈಲ್ ನಾನು ಮೊಬೈಲ್ ಹಿಡ್ಕೊಂಡು ಕುಂದಿರ್ತೀನಿ ಅಂತ ನಾವು. ಮನೆಯವ್ರು ಎಲ್ಲರೂ ಮುಂದಿನವ್ರಿಗೆ ಆದರ್ಶ ಆಗಿದ್ರೆ ಅವನು ಆ ಆದರ್ಶದ ದಾರಿ ತುಳಿತಾನೆ. ನಾವು ಹೆಂಗ್ ಬೇಕಂಗಿರ್ತೀವಿ ಮೊಬೈಲು ಲ್ಯಾಪ್ಟಾಪ್ನೊಳಗ. ಮಕ್ಕಳು ಪಾಟಿ ಪೆನ್ಸಿಲ್ ಕಾಪಿ ಪೆನ್ ತಗೊಂಡು ಬರಿ ಅಂದ್ರೆ ಯಾಕೆ ಬರೀತಾರ? ನಾವ್ಯಾಕೆ ಬರಿಬೇಕು? ನಡಿ ನಾವು ನಿಮ್ಮಂಗೆ ಬರ್ತೀವಿ ಅಂತಾರ. ಹೀಗಾಗಿ ಏನಾಯ್ತು, ಜ್ಞಾನದಲ್ಲಿ ಜ್ಞೇಯ ವಸ್ತು, ಧ್ಯಾನದಲ್ಲಿ ಧ್ಯೇಯ ವಸ್ತು, ಕರ್ಮ ಕ್ರಿಯೆಯಲ್ಲಿ ಪೂಜ್ಯ ವಸ್ತು. ಇವಕ್ಕಿರೋ ವ್ಯತ್ಯಾಸಗಳು ನೀವು ತಿಳ್ಕೋಬೇಕು, ತಿಳ್ಕೊಂಡು ಮಾಡಬೇಕು. ನೀವು ಕರ್ಮ ಮಾಡುವಾಗ ಪೂಜ್ಯ ವಸ್ತು ನಿಮ್ಮಿಂದ ಭಿನ್ನವಾಗಿ ಹೊರ ಜಗತ್ತಿನಲ್ಲಿರ್ತದ. ಅದು ಲಿಂಗ ಇರ್ಬೋದು, ವಿಗ್ರಹ ಇರ್ಬೋದು, ಒಬ್ಬ ಸ್ವಾಮಿಗೆ ಗುರು ಅಂದಿರ್ಬೋದು, ಜಂಗಮಂದಿರ್ಬೋದು, ಏನೋ ಒಂದು ಮಾಡಿ ಹೊರಗಿಟ್ಟು ಪೂಜಾ ಮಾಡ್ತಿರಲ್ಲ, ಅದು ಪೂಜ್ಯ ವಸ್ತು. ಕರ್ಮಿ ಕ್ರಿಯಾ ಏನದನ ಇದು ಪೂಜ್ಯ ವಸ್ತು, ಹೊರಗಿಟ್ಟು ಪೂಜೆ ಮಾಡೋದು. ಧ್ಯಾನ ಮಾಡುವಾಗ ಆ ಗುರು ಇರ್ಬೋದು, ಆ ಲಿಂಗ ಇರ್ಬೋದು, ಆ ವಿಗ್ರಹ ಇರ್ಬೋದು, ಅದು ನಿಮ್ಮ ಹೃದಯದೊಳಗೆ ಇಟ್ಟುಕೊಂಡು ಅದರ ಕಡೆ ನಿಮ್ಮ ಮನಸ್ಸು ಹರಿಸಿ, ಬೇರೆ ಕಡೆ ಎಲ್ಲೆಲ್ಲೋ ಹರಿಯುವ ಮನಸ್ಸನ್ನ ಅಂತರ್ಮುಖ ಮಾಡಿ ಏಕಾಗ್ರಗೊಳಿಸಿ. ಅದೆಂಥದು? ಜಲಧಾರೆ, ತೈಲಧಾರೆ ಅನ್ನೋ ಶಬ್ದಗಳು ಬರ್ತಾವ. ಆ ತೈಲಧಾರೆ ಹೆಂಗ ನಿರಂತರ ಹರಿತಿರ್ತದ, ಹಂಗ ಮನಸ್ಸನ್ನ ಆ ಒಂದು ಧ್ಯೇಯ ವಸ್ತುವಿನ ಕಡೆ ಹರಿಸ್ತಿರ್ತಿರಲ್ಲ, ಆ ಧ್ಯೇಯ ವಸ್ತು ಕೂಡ ಅಲ್ಲಿ ಧ್ಯಾನ ಮಾಡವ ಬೇರೆ, ಧ್ಯೇಯ ವಸ್ತು ಬೇರೆ. ಪೂಜೆ ಮಾಡವ ಬೇರೆ, ಪೂಜ್ಯ ವಸ್ತು ಬೇರೆ. ಇಲ್ಲಿ ಎರಡುದ್ರಾಗ ದ್ವೈತ ಅದ. ಅದು ಏನಾಗ್ತದ? ಇಲ್ಲಿ ಡಬ್ಬಿ ತುಂಬಿ ಬಿಡ್ತು. ತುಂಬಿದ ಮೇಲೆ ಏನಾಗ್ತದ? ಬಂದ್ ಮಾಡ್ತಿರಿಲ್ಲ ಧ್ಯಾನ ಮಾಡೋದು. ತುಂಬಿದ ಮೇಲೆ ಏನ್ ಮಾಡ್ತೀರಿ? ಆವಾಗ ಏನಾಗ್ತದ? ಬಜಾರ್ದಾಗ ದೊಡ್ಡ ಡಬ್ಬೆಗೆ ಎಣ್ಣೆ ತಂದಿರ್ತಾರೆ. ಮೊದಲು ಹಂಗೆ ಇತ್ತು, ದೊಡ್ಡ ಎಣ್ಣೆ ಡಬ್ಬಿ, ದೊಡ್ಡದು ತುಪ್ಪದ ಡಬ್ಬಿ ಇರ್ತಿದ್ದು, 18 ಲೀಟರ್ದು. ಅದರಿಂದ ನಮಗೆ ಸುರಿತಿದ್ರು. ನಮ್ಮ ಡಬ್ಬ್ಯಾಗ ಸುರಿಯೋದೇನು, ನಮ್ಮದು ತುಂಬಾ ತನಕ ಸುರಿತಿದ್ರು. ಸುರಿದ ಮೇಲೆ ಅದು ಆಮೇಲೆ ತೂಕ ಮಾಡಿ ತಕ್ಕಡಿ ಮಾಡಿ ಏನೋ ಒಂದು ರೇಟ್ ಹೇಳ್ತಿದ್ರು. ಅದು ತಗೊಂಡು ಬರ್ತಿದ್ದವು, ತಿಂತಿದ್ದವು, ಉಣ್ತಿದ್ದವು. ಅದು ಏನಾಯ್ತು? ತುಂಬಿದ ಮೇಲೆ ಯಾರ್ದದು? ತುಂಬ ತನಕ ಯಾರ್ದು? ತುಂಬಿದ ಮೇಲೆ ಯಾರ್ದು? ತುಂಬ ತನಕ ಪರಮಾತ್ಮಂದು. ಅದು ತುಂಬಿದ್ದು ನಾವು ತುಂಬಿಕೊಂಡು ಬರ್ತೀವಿಲ್ಲ, ನಮ್ಮದು ಹೌದಿಲ್ಲ ತುಂಬಿದ್ದು.
ಹಂಗ ಏನಾಯ್ತು? ಜ್ಞಾನ ಏನಾಯ್ತಪ್ಪ? ಜ್ಞಾನದಾಗ ಏನಾಯ್ತು? ಜ್ಞಾನದಲ್ಲಿ ಜ್ಞೇಯ ವಸ್ತು, ಧ್ಯಾನದಲ್ಲಿ ಧ್ಯೇಯ ವಸ್ತು, ಕರ್ಮ ಅಥವಾ ಕ್ರಿಯೆಯಲ್ಲಿ ಪೂಜ್ಯ ವಸ್ತು. ಇವು ಮೂರು ಪೂಜ್ಯ ವಸ್ತು ಎಲ್ಲಿರ್ತದ? ಹೊರಗಿರ್ತದ, ಒಳಗಿರ್ತದ? ಏನ್ರಿ? ಪೂಜ್ಯ ವಸ್ತು ಎಲ್ಲಿರ್ತದ? ಪೂಜ್ಯ ವಸ್ತು ಎಲ್ಲಿರ್ತದ? ಹೊರಗಿರ್ತದ, ಒಳಗಿರ್ತದ? ಹೊರಗ್ರಿ. ಪೂಜ್ಯ ವಸ್ತು ಹೊರಗ, ಪೂಜಾ ಮಾಡೋ ವಸ್ತು ಹೊರಗ. ಹೊರಗೆ ಎಲ್ಲಿ? ಜಗಲಿ ಮೇಲೆ ಇಟ್ಟು ದೇವ್ರು ಇರ್ಬೋದು, ನಿಮ್ ಕೊಳ್ಳ ಕಟ್ಕೊಂಡು ಲಿಂಗ ಇರ್ಬೋದು, ಗುರು ಲಿಂಗ ಜಂಗಮ ಅಂತೇಳಿ ಹೊರಗಿಟ್ಟು ಪೂಜೆ ಮಾಡ್ತಿರಲ್ಲ, ಗುಡಿಯನ್ ದೇವ್ರ ಅವೆಲ್ಲ ಎಲ್ಲ ಪೂಜ್ಯ. ಕರ್ಮದೊಳಗ ಪೂಜ್ಯ ವಸ್ತು ಏನದಲ್ಲ ಅದು ಹೊರಗಿರ್ತದ, ನಿಮ್ಮಿಂದ ಭಿನ್ನವಾಗಿರ್ತದದು. ಧ್ಯಾನ ಮಾಡುವಾಗ ಧ್ಯೇಯ ವಸ್ತು ಅಂತ ಏನದ ಅದು ಎಲ್ಲಿರ್ತದ? ನಿಮ್ಮ ಹೃದಯದೊಳಗ ಅಥವಾ ಅಂತಃಕರಣದೊಳಗಿರ್ತದ. ಈಗ ಹನುಮನ್ ದೇವ್ರ ಭಕ್ತದನ, ಅವ ಶನಿವಾರಕ್ಕೊಮ್ಮ ಹೋಗಿ ಹೊರಗೆ ಹನುಮನ್ ದೇವ್ರ ಗುಡಿಯಾಗ ಪೂಜೆ ಮಾಡಿ ಬರ್ತಾನ. ಅದು ಕರ್ಮ ಮತ್ತು ಪೂಜ್ಯ ವಸ್ತು. ಈಗ ಅವನ ಮನಸ್ಸಿನೊಳಗೆ ಯಾವಾಗನು ಜೈ ಬಜರಂಗ್ ಬಲಿ ಅಂತಿರ್ತಾನ. ಅನ್ನಾಗ ಎಲ್ಲಿ ಹನುಮನ್ ದೇವ್ರ ಅಲ್ಲಿ ಇರ್ತಾನೇನು? ಇಲ್ಲ. ಅವ ಬಜರಂಗ್ ಬಲಿ ಎಲ್ಲದಾನ? ಈಗ ಅವನಿಗೆ ಅವನ ಹೃದಯದಾಗ ಅದನ ಇಲ್ಲ? ಹನುಮನ್ ದೇವ್ರ ಎಲ್ಲಿರ್ತಾನ್ರಿ ಈಗ ಅವನಿಗೆ? ಹನುಮನ್ ದೇವ್ರ ಭಕ್ತಿಗ ಅವನ ಅಂತಃಕರಣದಾಗ ಅದನ ಇಲ್ಲ? ಗಪ್ ಕೂತ್ರಿ ಏನ್ ಮಾಡ್ಬೇಕು ನಾನು? ಒಳಗಿದ್ರೆ ಅವನ ಹೆಸರು ನೆನೆಸ್ಲಕ್ ಬರ್ತದ. ಅವನು ಒಳಗೆ ಇದ್ದಿದ್ದಿಲ್ಲ ಅಂತಂದ್ರೆ ಎಲ್ಲಿ ನೆನೆಸ್ತಾನ? ಒಳಗೆ ಬೇರೆ ಏನಾರ ಇತ್ತಂದ್ರ ಹನುಮನ್ ದೇವ್ರಿಗೆ ಹೆಂಗ್ ನೆನೆಸ್ತಾನ? ಈಗ ಹನುಮಂತನ್ ಏನ್ ಮಾಡ್ಯಾನ? ನಾವು ಎಲ್ಲಿ ಇಟ್ಕೊಂಡನ? ಒಳಗೆ ಹೃದಯದಾಗ ಇಟ್ಕೊಂಡನ. ಅದು ಧ್ಯೇಯ ವಸ್ತು. ಯಾವಾಗ? ಧ್ಯಾನ ಮಾಡೋವನಿಗೆ ಧ್ಯೇಯ ವಸ್ತು, ಕರ್ಮ ಮಾಡೋವನಿಗೆ ಪೂಜ್ಯ ವಸ್ತು. ಈಗ ನೀವು ಜ್ಞಾನ ಕೇಳ್ತಿರಲ್ಲ, ಶುದ್ಧ ಬ್ರಹ್ಮ ಜ್ಞಾನ, ವಿಚಾರ ಸಾಗರ. ಇಲ್ಲಿ ಜ್ಞಾನದೊಳಗೆ ಯಾವ ವಸ್ತು ಅದ? ಜ್ಞೇಯ, ಜ್ಞೇಯ, ಜ್ಞಾತೃ, ಜ್ಞಾನ. ಈಗ ಜ್ಞೇಯ ವಸ್ತು ಯಾವುದು? ಜ್ಞಾನದೊಳಗ ಜ್ಞೇಯ ವಸ್ತು ಯಾವುದು? ಈಗ ಧ್ಯಾನದ ವಸ್ತು ಗೊತ್ತಾಯ್ತು ನಿಮಗ, ಧ್ಯೇಯ ವಸ್ತು ಮತ್ತು ಪೂಜ್ಯ ವಸ್ತು ಗೊತ್ತಾಯ್ತು. ಈಗ ಧ್ಯಾನದೊಳಗ ಜ್ಞೇಯ ವಸ್ತು ಯಾವುದು? ನೀವೇ. ಅಹಂ, ನೀವೇ ಜ್ಞೇಯ ವಸ್ತು. ತಿಳಿತಾ? ನಿಮ್ಮಿಂದ ಭಿನ್ನವಾದ ಯಾವ ವಸ್ತುನೂ ಇಲ್ಲ ಅಲ್ಲಿ ಜ್ಞಾನದೊಳಗ. ನಾನು ಅನ್ನೋದು ಏನಂತ ತಿಳ್ಕೊಂಡಿರಿ, ನಾನು ಅನ್ನೋದು ಏನೇನು ತಿಳ್ಕೊಂಡಿರಿ, ಅದೆಲ್ಲ ವಿಚಾರ ಮಾಡಬೇಕು. 84 ಲಕ್ಷ ಜೀವರಾಶಿಗಳ ಪೈಕಿ ನಾನು ಒಂದು ಶರೀರ ತಗೊಂಡು ಬಂದಿನಿ. ಈ ಶರೀರದ ಮೋಹ, ಈ ಶರೀರನೇ ನಾನು ಅಂತ ಏನ್ ತಿಳ್ಕೊಂಡಿನಿ, ಇದು ಸರಿನಾ ತಪ್ಪ ವಿಚಾರ ಮಾಡಬೇಕು. ಆ ಶರೀರನೇ ನಾನು ಅಲ್ಲ ಅನ್ಬೇಕಾದ್ರ ಆ ಶರೀರದೊಳಗೆ ಏನೇನದವ? ಪಂಚೀಕರಣ ಓದ್ತಿರ ಇಲ್ಲ? ಪಂಚಕೋಶಗಳು, ಕಾಯತ್ರಯಗಳು, ಜೀವತ್ರಯಗಳು, ಅವೆಲ್ಲ ಓಸು ಅದರೊಳಗೆ ಏನೇನದವ ನೋಡ್ಕೊಂಡು ವಿಚಾರ ಮಾಡಿ ಅವು ಯಾವೂ ನಾನಲ್ಲ. ಅಂತಃಕರಣ ಅದನ್ನೂ ನಾನಲ್ಲ. ನನ್ನ ಮನಸ್ಸು, ನನ್ನ ಬುದ್ಧಿ, ಇವೆಲ್ಲ ನನ್ನ ಅಹಂಕಾರ, ಇದೆಲ್ಲ ನಾನು ಅನ್ಕೊಂಡಿದ್ದೆ, ಇದ್ಯಾವುದು ನಾನಲ್ಲ. ಪಂಚ ಪ್ರಾಣಗಳು ಅವು ನಾನಲ್ಲ. ಇಂದ್ರಿಯಗಳು ಅವು ನಾನಲ್ಲ. ಏನೇನು ನನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದೆ ಅವು ಯಾವೂ ನಾನಲ್ಲ. ಎಲ್ಲ ಲೀಸ್ಟ್ ಮಾಡಿ, ನೀವೇನು ಹೆಣ್ಣು ಮಗಳದೀನಿ, ಗಂಡು ಮಗ ಅದೀನಿ,
ಕಾಕ ಮಾಮ ಸಸಿ ಅತ್ತಿ ಸಂಬಂಧ ಸಂಪತ್ತು ಮಾಲೀಕ ಜವಾನ ನೌಕರಿ ವಿದ್ಯೆ ಹುದ್ದೆ ಎಲ್ಲ ಲಿಸ್ಟ್ ಬರ್ಕೊಂಡು ಅವು ಯಾವ ನಾನಲ್ಲ ಕೆಂಪು ಪೆನ್ಲೆ ಕಾಟ್ ಹಾಕಿಬಿಡೋದು. ಎಲ್ಲ ನಾನಲ್ಲ ಅಂದಮೇಲೆ ಕಡೆಗೆ ಒಂದು ಏನು ಉಳಿತದ, ಅದೇ ನಾನು, ಅದೇ ನಾನು, ಅದೇ ಬ್ರಹ್ಮ, ಅದೇ ಶಿವ. ಅದು ಬಿಟ್ರೆ ಈ ಜಗತ್ತಿನಾಗ ಮತ್ತೆ ಬೇರೆ ಏನೂ ಇಲ್ಲವೇ ಇಲ್ಲ. ಹೀಗಾಗಿ ನನ್ನ ಕಣ್ಣಿಗೆ ಅದೊಂದೇ ಕಾಣಬೇಕು. ನಾನು ಅದರದೇ ಸ್ವರೂಪ. ನನ್ನ ಕಣ್ಣಿಗೆ ನೋಡ್ತಾ ಇರೋ ದೃಶ್ಯನು ಅದೇ ಒಂದೇ ಅಖಂಡ ಬ್ರಹ್ಮ. ಆ ಅಖಂಡ ಬ್ರಹ್ಮ ದರ್ಶನ. ಅದಕ್ಕೆ ಜ್ಞಾನದಲ್ಲಿ ಧ್ಯೇಯ ವಸ್ತು ಯಾವುದು ಈಗ ಹೇಳ್ಬೇಕು ನೀವು ನನಗೆ. ಧ್ಯಾನದಲ್ಲಿ ಜ್ಞೇಯ ವಸ್ತು ಯಾವುದು? ನಾನೇ, ಅಹಂ. ಅಹಂ ನಾ ಏನಂತ, ಅಹಂ ನಾನು ಏನೇನೋ ತಿಳ್ಕೊಂಡಿನಿ. ನಾನು ಡಿಗ್ರಿ ಹೋಲ್ಡರ್ ಅಂತ ತಿಳ್ಕೊಂಡಿನಿ, ನಾ ದೊಡ್ಡ ಆಫೀಸರ್ ಅಂತ ತಿಳ್ಕೊಂಡಿನಿ. ಎಲ್ಲ ಅಹಮ್ಮನ ಜೊತೆಗೆ ಅದಾವ. ಅವು ಅನಾತ್ಮಗಳವೆಲ್ಲ. ಅನಾತ್ಮದ ಅಹಂ ಕಳ್ಕೊಂಡು ಆತ್ಮದ ಅಹಂ ಆಗ್ಬೇಕು ನಾನು. ಆತ್ಮದ ಅಹಂ ಆಗದೆ ಈ ಒಂದು ಆಧ್ಯಾತ್ಮದ ಅತ್ಯುನ್ನತ ಸ್ಥಿತಿ. ಇಷ್ಟೆಲ್ಲ ಪೀಠಿಕೆ ಇವತ್ತು ಅದಕ್ಕೆ ನಡವರ್ಕ್ ಬಂದು ಇಂಥ ಪರಿ ಹೋಗ್ಕೊಳಕತ್ತಾರ ನೀವು ಅನ್ಕೊಂಡ್ರೆ ಇಲ್ಲೊಂದು ಗ್ರಂಥ ಅದ. ಇದನ್ನ ಹೇಳ್ಬೇಕಾಗಿ ನಾನು ಪೀಠಿಕೆಗೆ ಬಂದೀನಿ. ನಾನು ನಿಮಗೆ ರಾಮಚಂದ್ರ ಮೇತ್ರೆ ಯಾರಿವರು? ಯಾವ ಊರು ಅವ್ರದ್ದು? ಮಂದ್ರು. ಇವ್ರದ್ದು ದರ್ಶನ ತಗೊಳ್ರಿ. ವಿಚಾರ ಸಾಗರದ ಏನಪ್ಪ ಇವ್ರು ನೋಡಿರ ಯಾರೇ ಇವರಿಗೆ? ನೋಡಿರಲ್ಲ? ರಾಮಚಂದ್ರ ಮೇತ್ರೆ. ಇವ್ರು ಏನ್ ಮಾಡ್ಯಾರ? ವಿಚಾರ ಸಾಗರ ಈಗ ಕೂತಿಷ್ಟು ಚಂದ ಓದ್ತಿವಲ್ಲ, ಆ ದೋಹ ಏನದ ಸಾಧು ನಿಶ್ಚಲ್ ದಾಸರದು, ಅದನ್ನ ಕನ್ನಡದೊಳಗ ಭಾಷಾಂತರ ಮಾಡ್ಯಾರ. ಅದರದ ಅರ್ಥ ವಿವರಣೆ ವಿಶ್ಲೇಷಣೆ ಯಾರು ಮಾಡ್ಯಾರ? ಸಹಜಾನಂದ ಶ್ರೀಗಳು ಮಾಡ್ಯಾರ. ಇಲ್ಲಿ ಇವ್ರು ಬರೆದ ಬುಕ್ ಯಾವುದು? ಇದು ಏನದ ಹೆಸರ? ಓದ್ಲಕ್ ಬರ್ತದ? ಇಲ್ಲ. ಜ್ಞಾನಾಮೃತ ಪಂಚೀಕರಣ. ಇದು ನೀವ್ ಯಾರು ಓದ್ತೀರಿ ಅಂತಂದ್ರ ಪೋಸ್ಟಿಗೆ ಕಳಿಸ್ಕೊಡ್ತೀನಿ. ಇಲ್ಲ ಸೋಮವಾರ ಇದು ಆಯ್ತಾರ್ಕೊಮ್ಮ ಇದ್ರೊಳಗಿಂದ ಒಂದು 4 ಪೇಜ್ ಓದಮು ಅಂತಂದ್ರ ಇದು ಜ್ಞಾನದ ವಿಷಯ ಪಟ್ಟದ್ದು. ಇದು ಏನು? ಜ್ಞಾನದಲ್ಲಿ ಜ್ಞೇಯ ವಸ್ತುವನ್ನ ಮುಟ್ಟಬೇಕಾದ್ರ ಈ ಪಂಚೀಕರಣ, ನಮ್ಮ ಶರೀರ, ನಮ್ಮ ಅಂತಃಕರಣ ಇವೆಲ್ಲವನ್ನ ನೋಡಿಕೊಂಡು, ಇವೆಲ್ಲ ನಾನು ಅಹಂ ಅಲ್ಲ, ನನ್ನ ಅಹಮ್ಮಿನ ವಾಚ್ಯಾರ್ಥಗಳಿವೆಲ್ಲ, ನನ್ನ ಅಹಮ್ಮಿನ ಲಕ್ಷ್ಯಾರ್ಥ ಬ್ರಹ್ಮ ಅಂತ ತಿಳ್ಕೊಂಡು ಆ ಬ್ರಹ್ಮನಿಗೆ ಹೋಗಿ ತಲುಪುವುದಕ್ಕೆ ಈ ಬುಕ್ ಆರಂಭದಲ್ಲಿ ಬೇಕಾಗ್ತದೆ. ಈ ಬುಕ್ ಓದೋಣ ಅಂತಂದ್ರೆ ಸಂಡೇಕೊಮ್ಮ ನಾನು ಇಲ್ಲಿ ಇದ್ದೀನಿ ಅಂತಂದ್ರೆ ಓದ್ತೇನೆ. ಮತ್ತ ಅಲ್ಲಿ ನಮ್ಮ ಗುರುಗಳು ಇದಕ್ಕೆ ಹೋಗಿದ್ನಿ ಅಂತಂದ್ರ ಇವ್ರದ್ದು ಮಾಂತೇಶ್ ಗುರುಗಳದ್ದು ಯಾವಾಗ ಚಾಲು ಆಗ್ತದೆ? ಇದು 5ಕ್ಕೆ ಚಾಲು ಮಾಡ್ತಾರೆ, 6ಕ್ಕೆ ಚಾಲು ಮಾಡ್ತಾರೆ. ಅವ್ರದ್ದು ಎಷ್ಟಕ್ಕೆ ಚಾಲು ಮಾಡ್ತೀರಿ ಉಪಾಸನ? ಸಂಡೇ 5ರಿಂದ 7 ಏನು 6ರಿಂದ 7 ಯಾವಾಗ ಚಾಲು ಮಾಡ್ತೀರಿ? ಅವ್ರ ಟೈಮಿಂಗ್ ಏನದ? 6ರಿಂದ 7 ಇಟ್ಕೊಂಡಿರಿ. ಇದು 5ರಿಂದ 6 ಇಟ್ಕೋಬಹುದಲ್ಲ? ಇದು ಅರ್ಧ ಗಂಟೆ. ವೆಲ್ಕಮ್ ಸಾಂಗ್ 5ರಿಂದ 5:30, 5:30ಲಿಂದ 6 ಇದು ಮುಗಿಸಿ ಆಮೇಲೆ ಉಪಾಸನೆ ಮಾಡ್ಬೋದಾ? 7ರ ನಂತರ ನನಗೆ ಇಲ್ಲಿ ಇರ್ಲಕ್ಕಾಗಲ್ಲ. ಅಲ್ಲಿ ಹೋದನೆ ಅಂತಂದ್ರೆ ಇವತ್ತು ಹೋಗಿಲ್ಲ, ಇವತ್ತು ಬೇರೆ ಕೆಲಸದ ಕಡೆ ಹೋಗಿಲ್ಲ, ಹೊಲಕ್ಕೆ ಹೋಗೋದ ಅಂತೇಳಿ ಅಲ್ಲಿ ಹೋಗಿಲ್ಲ, ಮನೆಗದೀನಿ ಅಂತೇಳಿ ಇವತ್ತು ನಿಮ್ದೆಲ್ಲ ಜೀವ ತಿಲ್ಲಕತ್ತೀನಿ ಇವತ್ತು.
ಏನ್ ಮಾಡ್ತೀರಿ? ಬುಕ್ ಓದಮ್ಮ ಬೇಡ? ಜ್ಞಾನಾಮೃತ ಪಂಚೀಕರಣ ಇದು ತಗೊಂಡು ಓದ್ತೀರಾ? ನಾನೇನು ಓದೋದು ಬೇಡಲ್ಲ. ಇದೇನು ಸರಳ ಇರ್ತದೆ ಪಂಚೀಕರಣ, ಎಲ್ಲ ಚಂದ ಡಿಸ್ಕಷನ್ಸ್ ಅದಾವ, ತಗೊಂಡು ಓದಕತ್ತ. ಅದಕ್ಕ ಇಲ್ಲಿ ಅವ್ರದ್ದು ಅದು ಮುಗಿದ ಕೂಡಲೇ ಬುಕ್ ಆ ಕಡೆ ಕಳಿಸ್ಕೊಡಮು. ಈಗ ಸದ್ಯಕ್ಕೆ ನೆಕ್ಸ್ಟ್ ಸಂಡೇ ಒಂದ್ ಸ್ವಲ್ಪ ನೀವು ಟೈಮ್ ಕೊಟ್ರಿ ಅಂತ ಒಂದು ಅರ್ಧ ತಾಸು ಓದೋದಪ್ಪ ಅದ್ರಾಗ ಇದ್ದದ್ದು. ಅದೇನು ಕನ್ನಡದಾಗ ಅದ, ತಿಳಿಲಾರ್ದಂಥದ್ದು ಏನಿಲ್ಲ. ನೀವೆಲ್ಲ ಪಂಚೀಕರಣದ್ದು ಪರ್ಫೆಕ್ಟ್ ಅದಿರಿ, ಪಕ್ಕಾ ಅದಿರಿ ನೀವು. ಇವು ಮಹಾತ್ಮರ ಒಂದು ವಿಚಾರ ಓದ್ಕೊಳ್ಳಮಂತ ಅಷ್ಟೇ. ಯಾವ ಬುಕ್ ಓದೋದನು ದೊಡ್ಡ ವಿಷಯ ಇಲ್ಲ ನಿಮಗೆ. ಎಲ್ಲಾ ಬುಕ್ಗಳು ತಿಳಿತಾವ. ಯಾಕಂದ್ರೆ ವಿಚಾರ ಸಾಗರನೇ ತಿಳಿದವ್ರಿಗೆ ಬಾವಿ, ಕೆರೆ, ಹಳ್ಳ, ಸರೋವರಗಳು ಅವೇನು ದೊಡ್ಡ ವಿಷಯ ಅಲ್ಲ ನಿಮಗ. ಆದರೂ ಸಹಿತ ಆ ರಾಮಚಂದ್ರ ಮೇತ್ರೆ ಅವರ ಅನುಭವ ಆ ಗ್ರಂಥದಲ್ಲಿ ಇದ್ದದ್ದಕ್ಕ, ಆ ಅನುಭವ ಅನುಭವಿಸುವುದಕ್ಕೆ ನಾವು ಈ ಒಂದು ಸಹಜಾನಂದ ಶ್ರೀಗಳ, ಮಾಲಿಂಗಪುರ ಸಹಜಾನಂದ ಶ್ರೀಗಳ ಅನುಭವ ಹೆಂಗ ಸವಿತಿರ್ತೀವಿ, ಅದರಂಗ ಇವ್ರದು ಶಿವಾನಂದ ಬ್ರಹ್ಮ ವಿದ್ಯಾಶ್ರಮ ಹರಳಕಟ್ಟಿ ಅಂತ ಇದೆ ಬುಕ್. ನಿಂಬಲ್ಲಿನೂ ಯಾರ ಹತ್ರ ಇದ್ದರೆ ಇರ್ಬೋದು. ಈ ಬುಕ್ ನಮಗೆ ಯಾರು ಗಿಫ್ಟ್ ಕೊಟ್ಟಾರಪ್ಪ ಅಂತಂದ್ರೆ ಅಶೋಕ್ ಕಲ್ಯಾಣ ಶೆಟ್ಟಿ ದಂಪತಿಗಳು ಕೊಟ್ಟಾರಿದು ನಮಗೆ. ಬೆಂಗಳೂರಿಗೆ ಹೋದಾಗ ಗುರುಪೂರ್ಣಿಮಾ ಪ್ರಯುಕ್ತ ಇದು ಕೊಟ್ಟಾರ. ಇದು ಹಂಗೆ ಇಟ್ಕೊಂಡು ಕೂತ್ಬಿಟ್ಟಿವಿ. ಅಶೋಕ್ ಕಲ್ಯಾಣ ಶೆಟ್ಟಿ KSRTC ಎಂಪ್ಲಾಯಿ, ರಿಟೈರ್ ಆದ್ರಲ್ಲ, ಅವ್ರು ಕೊಟ್ಟಾರ. ಅಲ್ಲಿ ಗುರುಪೂರ್ಣಿಮಾಕ್ ನಮಗ್ ಕರೆಸಿದ್ರು. ಅವಾಗ ಇದನ್ನ ಕೊಟ್ಟಾರ, ತಗೊಂಡ್ ಹಂಗೆ ಇಟ್ಕೊಂಡು ಕೂತೀವಿ. ಒಟ್ಟು ಬುಕ್ ಹಂಗೆ ಇಟ್ಕೊಂಡು ಕೂತಾನು ಓದಿಲ್ಲ, ಅವ್ರು ಸಿಟ್ಟಾಗಿ ಬಿಟ್ಬಿಟ್ರ. ಏನಾಗ್ಯದ ಏನೋ, ಎಷ್ಟೊತ್ತು ಓದ್ಬೇಕು, ಯಾವಾಗ ಅಂತ ಓದ್ಬೇಕು. ಆಯ್ತು, ಎಷ್ಟೈತಿ ಟೈಮ್? 8:40 ಆಗ್ಯದ. ಒಳ್ಳೆ ಸಂಡೇ ಸ್ಪೆಷಲ್ ಆಯ್ತು ಇವತ್ತ. ಕರ್ಮದಲ್ಲಿ ಕರ್ಮ ಬೇಕು, ಮಾಡಬೇಕು. ಕರ್ಮ ಎದಕ್ ಮಾಡಬೇಕು? ಅಂತಃಕರಣ ಶುದ್ಧಿಗಾಗಿ. ಅಂತಃಕರಣ ಶುದ್ಧ ಆಗ್ಬೇಕು. ಯಾಕ? ಮಲಿನಿದ್ರೆ ಏನಾಗ್ತದ? ಕನ್ನಡಿ ಹೊಲಸಿತ್ತಂದ್ರ ಮುಖ ಚಂದ ಕಾಣಲ್ಲ. ಅಂತಃಕರಣ ಕನ್ನಡಿ ಏನಾಗಬೇಕು? ಸ್ವಚ್ಛ ಇದ್ರೆ ಅದರೊಳಗ ಬ್ರಹ್ಮನ ಪ್ರತಿಬಿಂಬ ಸ್ಪಷ್ಟವಾಗಿ ಮೂಡುತ್ತದೆ. ಅದಕ್ಕೆ ಶುದ್ಧ ಅಂತಃಕರಣಕ್ಕಾಗಿ ಕರ್ಮ ಮಾಡಬೇಕು, ಕೆಲಸ ಮಾಡಬೇಕು. ಪೂಜೆ ಎಷ್ಟು ಮಾಡ್ತಿರೋ ಬಿಡ್ತಿರೋ, ಕೆಲಸ ಎಷ್ಟು ಮಾಡ್ತಿರೋ ಬಿಡ್ತಿರೋ, ಶರೀರದಿಂದ ಬೆವರು ಸುರಿಸಿ ಕೆಲಸ ಮಾಡಲೇಬೇಕು, ಮಾಡ್ತಿರ್ಬೇಕು. ಒಂದು ದಿವಸಕ್ಕೆ ನೀವೇನೂ ಕೆಲಸ ಮಾಡಿಲ್ಲ ಅಂದ್ರೂ ಒಂದು ದಿವಸಕ್ಕೆ ವಾಕಿಂಗ್ ಮಾಡಬೇಕು. ಎಷ್ಟು ಹೆಜ್ಜೆ ವಾಕಿಂಗ್ ಮಾಡಬೇಕು? ಅತ್ಯಂತ ಕನಿಷ್ಠ ಪ್ರಾಣಿಗಳಿಗಾಗಿ ಹೇಳುವ ವಿಷಯ ಇದು. ಪ್ರಾಣಿಗಟ್ಲೆ ಇದ್ದವರು ಮನೆಯಾಗ ಏನು ಮಾಡಂಗಿಲ್ಲ, ದನ ಇದ್ದಂಗಿರ್ತಾರೆ, ತಿಂತಾರ, ಏನು ಕೆಲಸ ಮಾಡಂಗಿಲ್ಲ. ಅವ್ರು ಮನೆಯ ಕೆಲಸ ಮನೆಯಾಗ ಮುಸುರಿ ತಿಕ್ಕಾಕಿ ಮಾಡಿ ಆಕಿ ಗಟ್ಟಿಮುಟ್ಟಿರ್ತಾಳ. ಇವು ಪ್ರಾಣಿಗಳು ಏನು ಮಾಡ್ಲಾರ್ದು ಮೈಗಳರು ಹಂಗೆ ಇರ್ತಾರೆ, ಇವರು ಸೋಮಾರಿಗಳು. ಅದರೊಳಗೆ ಏನಾಗ್ತದೆ? ತಿಂದನ್ನ ಎಲ್ಲ ವಿಷ ಆಗಿ ಶರೀರದೊಳಗೆ ಕೊಲೆಸ್ಟ್ರಾಲ್ ಆಗಿ ತಯಾರಾಗಿ ಅದರೊಳಗೆ ಅಂತಃಕರಣ ಹೊಲಸ, ಶರೀರದೊಳಗೆ ಹೊಲಸ ಅಂತಃಕರಣ. ಆ ಹೊಲಸ ಅಂತಃಕರಣದೊಳಗೆ ಏನು ಆಗಲ್ಲ. ಅದಕ್ಕೆ ಕರ್ಮ ಮಾಡಿ ಮೊದಲು ಶರೀರ ಸ್ವಚ್ಛ ಇಟ್ಕೋಬೇಕು. ಒಂದು ದಿವಸಕ್ಕೆ ಎಷ್ಟು ಹೆಜ್ಜೆ ನಡಿಬೇಕು? ಏನೂ ಮಾಡಿಲ್ಲ ಅಂದ್ರೂ ನಿಮ್ಮ ಅಂತಃಕರಣ ಸ್ವಚ್ಛ ಇರ್ಬೇಕಾದ್ರೆ, ಶರೀರ ಸ್ವಚ್ಛ ಇರ್ಬೇಕಾದ್ರೆ ಒಂದು ದಿವಸಕ್ಕೆ ಎಷ್ಟು ಹೆಜ್ಜೆ ನಡಿಬೇಕು? ವಾಕಿಂಗ್ ಆದ್ರೂ ಮಾಡಿ ಎಷ್ಟು ಹೆಜ್ಜೆ ನಡಿಬೇಕು? 10,000 ಹೆಜ್ಜೆಗಳು. 10,000 ಹೆಜ್ಜೆಗಳು. ನೀವು ಎಲ್ಲಿ ವಾಕಿಂಗ್ ಹೋಗ್ತಿರಲ್ಲ, ಏನ್ ಮಾಡ್ಬೇಕು? ಆ ವಾಕಿಂಗ್ ಹೋಗೋ ಜಾಗದೊಳಗ ಒಂದು 5 ನಿಮಿಷನಾಗ ಎಷ್ಟು ಹೆಜ್ಜೆ ಇಡ್ಲಕ್ ಸಾಧ್ಯ ಅದ ಅಂತ ನೋಡ್ಕೋಬೇಕು. ನಿಮ್ಮ ಸ್ಪೀಡಿಗೆ 5 ನಿಮಿಷದಾಗ ಇಷ್ಟು ಹೆಜ್ಜೆ ಇಟ್ಟಿನಿ ಅಂತಂದ್ರೆ 10,000 ಹೆಜ್ಜೆ ಇಡಬೇಕಾದ್ರೆ ನಾನು ಎಷ್ಟು ನಿಮಿಷ ನಡಿಬೇಕು? ಅದು ಒಂದೇ ಸಲಕ್ಕ ನಡಿಬೇಕಂತೇನಿಲ್ಲ. ಬೆಳಿಗ್ಗೆ ಒಂದು ಅರ್ಧ, ಸಂಜೆಗೆ ಒಂದು ಅರ್ಧ.
ಈಗ ನೀವು ದಿನನಿತ್ಯ ಅಡ್ಡಾಡೋದ್ರಾಗ 1,000 ಹೆಜ್ಜೆ ಇಟ್ಟೇ ಇಡ್ತೀರಿ ಮನ್ಯಾಗ ಅಡ್ಡಾಡೋದಕ್ಕೆ. ಎಲ್ಲಾರೆ ಅಡ್ಡಾಡ್ತೀರಿ, ಮನೆಯೊಳಗೆ ಅಡ್ಡಾಡಿದ್ರು 1,000 ಹೆಜ್ಜೆ ಆಗ್ತಾವ. ಹಿಂಗಾಗಿ ಒಂದು 7-8 ಹೆಜ್ಜೆ ಇಟ್ಟರು ಸಾಕು. ಒಂದು ಯಂಗ್ ಮ್ಯಾನ್ ವಯಸ್ಸಿನ ಹರಿಯದ ಹುಡುಗರು ಇದ್ರೆ 4 ಕಿಲೋಮೀಟರ್ ಹೋಗಿ 4 ಕಿಲೋಮೀಟರ್ ಬರ್ಬೇಕು. 60-70 ಸನೆ ಇದ್ದವರು 1.5-2 ಕಿಲೋಮೀಟರ್ ಹೋಗಿ 1.5-2 ಕಿಲೋಮೀಟರ್ ಬಂದ್ರೆ ಸಾಕು. ಬೆಳಗ್ಗೆ 1-2 ಕಿಲೋಮೀಟರ್, ಸಂಜೆ 1-2 ಕಿಲೋಮೀಟರ್ ಅಂದ್ರೆ ಸಾಕು. ಇಷ್ಟು ಮಾಡಿದ್ರು ಇದು ನಿಮ್ಮ ಅಂತಃಕರಣ ಶುದ್ಧವಾಗಿರೋದಕ್ಕೆ ಇಷ್ಟು ಮಾಡ್ಕೊಂಡ್ರು ಸಾಕು. ನೆಕ್ಸ್ಟ್ ಧ್ಯಾನ. ಎಷ್ಟರೇ ಧ್ಯಾನ ಮಾಡಿದ್ರು ಕಡಿಮೆ. ಪರಮಾತ್ಮನನ್ನು ನೆನೆಸಬೇಕು. ಧ್ಯಾನ ಪ್ರತಿಯೊಂದು ಉಸಿರಿಗೆ ಪರಮಾತ್ಮನನ್ನು ನೆನೆಸಬೇಕು. ಅದರೊಳಗ ಎಷ್ಟು ಧ್ಯಾನ ಮಾಡ್ಬೇಕಪ್ಪ ಅಂತಂದ್ರೆ 24 ತಾಸಿನೊಳಗ ಪ್ರತಿ ಒಂದು ತಾಸಿನೊಳಗ 60 ನಿಮಿಷ ಅದಾವ. 60 ನಿಮಿಷನೊಳಗ 59 ನಿಮಿಷ ನೀವೇ ಇಡುವರಿ, 1 ನಿಮಿಷ ಪರಮಾತ್ಮನಿಗೆ ಕೊಡ್ರಿ. 24 ಗಂಟೆ ಒಳಗ 1 ಗಳಿಗೆ ಅಂದ್ರೆ ಒಂದು 24 ನಿಮಿಷ ಒಂದು ಕಡೆ ಕೂತು ಆ ಪರಮಾತ್ಮನ ಒಳಗದನ, ಒಳಗಿದ್ದ ಎಲ್ಲ ನಿಮ್ ಕೆಲಸ ಮಾಡ್ಲಕತ್ತಾನ. ನೀವು ಅವನಿಗೆ ಮರ್ತರೂ ಸಹಿತ ಅವನಿಗೆ ಒಂದ್ ಸ್ವಲ್ಪ ನೀವು ನೆನೆಸ್ರಿ. 24 ನಿಮಿಷ ನೀವು ಒಳಗದಿ ಅಂತೇಳಿ ನನಗೆ ಇಲ್ಲಿ ಮಾನ ಮರ್ಯಾದೆ ಆದ. ನೀನೇ ಒಳಗೆ ಇದ್ದಿದ್ದಿಲ್ಲ ಅಂತಂದ್ರ ನಾನು ಖಾಲಿ ಗೋಣಿ ಚೀಲ. ಏನಾಗ್ತದ? ಒಳಗವ ಇದ್ದಿದ್ದಿಲ್ಲ ಅಂತಂದ್ರ ಮನೆಯಾಗ ಇಟ್ಕೋತಾರನ್ರಿ ನಮಗ. ಒಳಗವ ಅದನ್ನತ್ತೇಳಿ ಇಟ್ಕೊಂಡಾರ. ಒಳಗವ ಎದ್ದಾದ್ನಂತಂದ್ರ ನಮ್ಗೆ ಇಟ್ಕೋತಾರ ಮನ್ಯಾಗ. 1 ತಾಸು 2 ತಾಸು ಪ್ರೋಗ್ರಾಮ್ ಮಾಡ್ತಾರ, ಆಯ್ತು ಕಟ್ಟಿ ಕಳಿಸ್ತಾರ. ಸುಟ್ಟರೆ ಹಾಕ್ತಾರ, ಮಣ್ಣಗರೆ ಮುಚ್ತಾರ. ಒಳಗವ ಅದನಂತೇಳಿ ಎಲ್ಲ ನಮಗ್ ಮಾನ ಮರ್ಯಾದಿ, ನಮ್ಗೆ ಎಲ್ಲರೂ ಮಾತಾಡ್ಸೋದು ಅದಕ್ಕೆ ಒಳಗವ ಅದನಂತ. ನಿಮ್ಮ ಮನೆ ಮುಂದಿಂದ ಐಸಿ ನಾವು ಹೋಗೋ ಟೈಮ್ನೊಳಗ ನೀವು ನನ್ನ ಕರಿತೀರಿ ಅಂತಂದ್ರ ಒಳಗವ ಅದನಂತ ಕರಿತೀರಿ. ನಿಮ್ ಮನಿ ಮುಂದಿಂದ ಐಸಿ ನಾನು ಹೆಣ ಹೋಲಕತ್ತಿತ್ತಂದ್ರ ಕರಿತೀರೇನು? ನಮ್ ಗುರುಗಳು ಹೆಣ ಅದ ತೊಗೊಂಬರ್ರಪ್ಪ 1 ತಾಸಿಲ್ಲಿ ಒಳಗಿಟ್ಕೊಂಡು ಕಳಿಸ್ತೀವಂತ. ಯಾರ್ಲಿಂತ ಮರ್ಯಾದೆ ಅದ ಈ ಜಗತ್ತಿನಾಗ? ನಮಗ್ ತಿಂದ ಅನ್ನ ಜೀರ್ಣ ಆಗೋದಕ್ಕ, ಊಟ ಮಾಡೋದು ಗೊತ್ತದ, ಜೀರ್ಣ ಹೆಂಗಾಗ್ತದ ಗೊತ್ತದ, ಮದುವೆ ಮಾಡ್ಕೊಂಡು ಮಜಾ ಮಾಡೋದು ಗೊತ್ತದ, ಒಳಗ್ ಮಕ್ಕಳು ಹೆಂಗಾಗ್ತ ತಯಾರಾಗ್ತಾವ ಗೊತ್ತದ, ರಕ್ತ ಪರಿಚಲನೆ ಹೆಂಗಾಗ್ತದ, ಉಸಿರಾಟ ಹೆಂಗಾಗ್ತದ, ಪಂಚ ಪ್ರಾಣಗಳು ಹೆಂಗ್ ಕೆಲಸ ಮಾಡ್ತಾವ, ಇಂದ್ರಿಯಗಳು ಹೆಂಗ್ ಕೆಲಸ ಮಾಡ್ತಾವ, ಅವಕ್ಕೆಲ್ಲ ಹೆಂಗ್ ಕೆಲಸ. ಒಳಗವ ಅದನ್ನತ್ತ ಇವೆಲ್ಲ ಕೆಲಸ ನಡೆದಾವ. ಒಳಗೆ ಅವ ಇದ್ದಿದ್ದಿಲ್ಲ ಅಂತಂದ್ರೆ ಇವೆಲ್ಲ ಏನ್ ಕೆಲಸ ನಡೀತಾವ? ಹೀಗಾಗಿ ಒಳಗಿದ್ದವನಿಗೆ ನೆನೆಸ್ಕೊಂಡು ಎಷ್ಟು 24 ಗಂಟೆ ಒಳಗೆ 24 ನಿಮಿಷ ಆದ್ರೂ ಅವನ ಕಡೆ ಒಂದ್ ಸ್ವಲ್ಪ ಲಕ್ಷ ಕೊಟ್ರೆ ಜನ್ಮ ಧನ್ಯ ಆಗ್ತದ. ಜನ್ಮ ಧನ್ಯ ಆಗ್ತದ. ಅವತ್ತು 24 ನಿಮಿಷದ ಧ್ಯಾನ 8,000 10,000 ಹೆಜ್ಜೆಗಳದ ನಡಿಗೆ. ಮೊಳಕಾಲ್ ನೋವು ಅದು ಇದ್ದವರು ಏನು ಅದಕ್ಕೆ ರಿಸ್ಕ್ ತಗೊಂಡು ಗುರುಗಳು ಹೇಳ್ಯಾರ ತಿಳ್ಕೆ ಹೈರಾಣಕ್ಕೆ ಬೀಳ್ಬೇಡ್ರಿ. ನಿಮ್ ಕಡೆಯಿಂದ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅದ ಅಷ್ಟು ಮಾಡ್ರಿ. ಕುಂತಲ್ಲೇ ಮಾಡೋ ಎಕ್ಸರ್ಸೈಸ್ ಅದಾವ, ಅಡ್ಡಾಡಿ ಮಾಡೋ ಎಕ್ಸರ್ಸೈಸ್, ಮಲ್ಕೊಂಡು ಮಾಡೋ ಎಕ್ಸರ್ಸೈಸ್ ಅದಾವ. ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಪ್ರಾಣಾಯಾಮ ಮಾಡಕ್ಕೂ ಎಕ್ಸರ್ಸೈಸ್ ಅದಾವ, ಬೇಕಾದಷ್ಟು ಅದ. ನಮ್ಮ ಮಾಂತೇಶ್ ಗುರುಗಳ ಬಲ್ಲಿ ಏನದ ಯೋಗ ಸಾಗರ ಎಲ್ಲ ಅದು. ಅವ್ರ ಹತ್ರ ಕಲೀರಿ. ಪೂಜಾ ಪಾಠ ಹೆಂಗ್ ಮಾಡ್ಬೇಕು ನಮ್ಮ ಕಂಬಿ ಪ್ರಕಾಶ್ ಗುರುಗಳ ಹತ್ರ ಕಲೀರಿ. ಎಲ್ಲ ರುದ್ರಾಭಿಷೇಕ. ಇವು ನಾಳೆ ಸೋಮವಾರ ರುದ್ರಾಭಿಷೇಕ ಪಾಠ ಚಾಲು ಮಾಡ್ತಾರ. ಅವು ರುದ್ರಾಭಿಷೇಕ ಕಲ್ಕೊಳ್ರಿ. ಮತ್ತೆ ಯಾವುದೇ ಆಗಲಿ ಏನೇ ಕಲ್ತದ್ದು ಆ ಗುರುವಿನ ಆಜ್ಞೆ ಇರ್ಲಾರ್ದೆ ಹೊರಗೆ ಪ್ರಯೋಗ ಮಾಡಬಾರ್ದು. ಬರ್ತೇನೆ. ಹೊರಗೆ ಪ್ರಯೋಗ ಮಾಡಬಾರ್ದು. ಗುರುವಿನ ಆಜ್ಞೆ ಇರ್ಲಾರ್ದೆ ಹೊರಗೆ ಪ್ರಯೋಗ ಮಾಡಬಾರ್ದು. ಈಗ ವಿಚಾರ ಸಾಗರ ಏನ್ ಕಲ್ಕೋಬೇಕು 4ನೇ ತರಂಗ ತನಕ ಎಲ್ಲಾ ತತ್ವ ತಿಳ್ಕೊಂಡಿರಿ. ಮತ್ತೆ ವಿಚಾರ ಚಂದ್ರೋದಯ 10 ಸಾರಿ ಮುಗಿಸಿರಿ. ವಿಚಾರ ಸಾಗರನು ಮೇಲ್ಕ್ ಹಾಕ್ಲಕತ್ತೀರಿ. ನಿಮ್ಗ ನಾವೇನ್ ಮಾಡಿವಿ? ಯಾರಿಗಾದ್ರೂ ನೀವು ತತ್ವಜ್ಞಾನ ಹೇಳ್ಬೋದಪ್ಪ, ನೀವು ಗುರು ಸ್ವರೂಪರಾಗಿರಿ, ಮಹರ್ಷಿಗಳಾಗಿರಿ, ದೊಡ್ಡವರಾಗಿರಿ ಅಂತೇಳಿ ನಿಮ್ಗೆ ನಾವು ಆಜ್ಞೆ ಕೊಟ್ಟಿವಿ. ಅದು ಯಾರಿಗಾದ್ರೂ ನೀವು ಹೇಳ್ಬೋದು, ಯಾರಿಗಾರ ಕರ್ಕೊಂಡು ಕೇಳ್ಬಹುದು. ಗುರುವಿನ ಆಜ್ಞೆ ಇರ್ಲಾರ್ದೆ ಏನೂ ಮಾಡ್ಲಕ್ ಹೋಗಬಾರ್ದು. ಈಗ ಯೋಗ ಕಲ್ತೀನಿ ಅಂತೇಳಿ ಒಂದಿಷ್ಟು ಟೂಸ್ ಪೂಸ್ ಏನು ಪ್ರಾಣಾಯಾಮ ಅವು ಕಲ್ತೀನಿ ಅಂತ ಹೇಳಕ್ಕೆ ಮಂದಿ ಕಲಿಸ್ಲಕ್ ಹೋದಿರಿ ಎಲ್ಲಾರ.
ಎಲ್ಲಿ ಕಲಿಸ್ಲಕ್ ಹೋಗ್ಬೇಡ್ರಿ. ನೀವು ಪರ್ಫೆಕ್ಟ್ ಆಗಿರಿ, ನೀವು ಶಾಣ್ಯರ್ ಆಗಿರಿ ಅಂತ ಗುರುವಿನ ಸರ್ಟಿಫಿಕೇಟ್ ತಗೊಂಡ್ಮೇಲೆ ನಿಮ್ ಗುರುಗಳು ಇನ್ನೊಬ್ಬರಿಗೆ ಕಲಿಸಬಹುದು. ನೀನು ಒಂದು ನನ್ನ ಸ್ಥಾನಮಾನಕ್ಕೆ ಸರಿ ಸಮಾನ ಆಗಿದಿ ಅಂತ ಮಾಂತೇಶ್ ಗುರುಗಳ ಆಜ್ಞೆ ಕೊಟ್ಟ ಮೇಲೆ ಇನ್ನೊಬ್ಬರಿಗೆ ಕಲಿಸೋದು. ಈಗ ನಾಳೆ ಕಂಬಿ ಗುರುಗಳ ಸಹಿತ ರುದ್ರಾಭಿಷೇಕ ಕಲಿಸಾರ ಅಂದ ಕೂಡ್ಲೇನೆ ನನಗ ರುದ್ರಾಭಿಷೇಕ ಬರ್ತದ, ಗಣಪತಿ ಪೂಜಾ, ಲಕ್ಷ್ಮೀ ಪೂಜಾ, ಅವ್ರಿಗೇನ್ ಕರಿಬೇಡ್ರಿ ಕಂಬಿ ಗುರುಗಳಿಗೆ, ನಮಗೆ ಕರಿ, ನಾವ್ ಮಾಡ್ತೀವಿ. ಅವ್ರ ಆಜ್ಞೆ ಇರ್ಲಾರ್ದೆ ಮುಂದುವರಿಯಂಗಿಲ್ಲ. ನಾಳೆ ನಾವು ಎಲ್ಲಿ ರುದ್ರಾಭಿಷೇಕ ಮಾಡಿದ್ರು ಅವ್ರು ನಮ್ ಜೊತೆಗೆ ಇಟ್ಕೊಂಡೇ ಮಾಡ್ಬೇಕು. ಗುರುವಿನ ಆಜ್ಞೆ ಇರ್ಲಾರ್ದೆ ಯಾವಾಗನು ನಮ್ಮಲ್ಲಿ ಬಂದ ಜ್ಞಾನ ಇನ್ನೊಬ್ಬರಿಗೆ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅದು ಸಾರ್ಥಕ ಆಗಂಗಿಲ್ಲ. ಹಿಂಗಾಗಿ ಎಲ್ಲಾ ಕಲೀರಿ. ಅವ್ರ ಮಟ್ಟಕ್ಕೆ ಹೋದಾಗ ಅವ್ರ ಮಾರ್ಗದರ್ಶನದೊಳಗೆ ಅವ್ರು ಹ್ಯಾಂಗ್ ಹೇಳ್ತಾರೆ ಅವ್ರ ಹೆಸರು ಹೇಳ್ಕೊಂಡೆ ನೀವು ಮುಂದೆ ಏನ್ ಮಾಡೋದು ಎಲ್ಲ ಮಾಡ್ಬೇಕು. ಹಿಂಗೆಲ್ಲ ಇರ್ತಾವ. ಆಯ್ತು, ನಮಕ ಚಮಕ ಅವೆಲ್ಲ ಅಂದ್ರೆ ನಾಲ್ಗಿ ಒಳತದ, ಎಲ್ಲ ಚಂದ ಮಂತ್ರಗಳು ಹೇಳಕ್ ಬರ್ತದ. ನಿಮಗ ರುದ್ರಾಭಿಷೇಕ ಎದಕ್ಕೆ ಕಲಿಸ್ಲಕತ್ತೀವಿ ಅಂತಂದ್ರ ಈ ವೇದಗಳ ಮಾರ್ಗದಲ್ಲಿ ಹೋಮ ಹವನಗಳು ಅತ್ಯಂತ ಎತ್ತರದ ಕರ್ಮಗಳು. ಈ ಆಗಮಿಕ ಮಾರ್ಗ, ಶಿವಾಗಮ ಮಾರ್ಗದಲ್ಲಿ ರುದ್ರಾಭಿಷೇಕ ಅತ್ಯಂತ ಎತ್ತರದ ಕ್ರಿಯೆ ಇದು. ಈ ಕ್ರಿಯೆ ನೀವೇನ್ ಮಾಡ್ಬೇಕು, ನಿಮ್ಮ ಕೊಳ್ಳನ ಇಷ್ಟಲಿಂಗಕ್ಕೆ ರುದ್ರಾಭಿಷೇಕ ಮಾಡ್ರಿ, ನಿಮ್ಮ ಮನೆಯೊಳಗೆ ಜಗಲಿ ಮೇಲಿನ ದೇವರುಗಳಿಗೆ ರುದ್ರಾಭಿಷೇಕ ಮಾಡ್ರಿ. ಎಲ್ಲ ಕುಂತ ವಾರಕ್ಕೆ ಒಂದು ದಿವಸ, ತಿಂಗಳಿಗೊಮ್ಮ, ಅಮಾವಾಸ್ಯೆಗೊಮ್ಮ, ವರ್ಷಿಗೊಮ್ಮ, ಶಿವರಾತ್ರಿ ದಿವಸ ನಿಮ್ಮ ರುದ್ರಾಭಿಷೇಕ ನೀವೇ ಮಾಡ್ಕೊಳ್ಳೋಂಥದ್ದೊಂದು ಶಕ್ತಿ ಬರಲಿ ನಿಮ್ಮೊಳಗ. ಅತ್ಯಂತ ಎತ್ತರದ ಕ್ರಿಯಾ ಕರ್ಮ. ಅಭಿಷೇಕ ಪ್ರಿಯ ಶಿವ, ಶಿವನಿಗೆ ಎಷ್ಟು ಅಭಿಷೇಕ ಮಾಡ್ತೀರಿ ಅಷ್ಟು ಚಂದ. ಅಲಂಕಾರ ಪ್ರಿಯ ವಿಷ್ಣು, ಬ್ರಹ್ಮಜ್ಞಾನ ಪ್ರಿಯ ಬ್ರಹ್ಮ. ಆ ತ್ರಿಮೂರ್ತಿಗಳಿಗಿನ್ನ ನಾವು ಸಂತೈಸಿಕೊಂಡು ಇದ್ದೇವಂತಂದ್ರ ಈ ಜನ್ಮ ಸಾರ್ಥಕ ಆಗ್ತದೆ. ಮತ್ತಿನ್ನೇನು ಹೇಳ್ಬೇಕು, ಯಾರಿಗೇನಾರ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಏನು ಇಲ್ಲ ಅಂತಂದ್ರೆ ಬಹಳ ಸಮಯ ಆಗ್ಯದ, ಪಾಠ ಮುಗಿಸೋಣ, ಮುಂದಿನ ಕೆಲಸಕ್ಕೆ ಹೋಗ್ಬೇಕಲ್ಲ. ಸಂಡೆ ಏನಿಲ್ಲ, ಏನು ಹೇಳೇ ಇಲ್ಲ, ಏನ್ ಕೇಳ. ಒಟ್ಟ ನಮ್ಮ 3 ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಬರಬೇಕು. ಏನು, ಕರ್ಮ ಮಾಡ್ತಿರಲ್ಲ, ಕರ್ಮಕಾಂಡದೊಳಗ ಪೂಜ್ಯ ವಸ್ತು ಎಲ್ಲಿರ್ತದ? ಹೊರಗಿಟ್ಟು ಪೂಜಾ ಮಾಡೋದು. ಎಲ್ಲರೇ ಕೊಳ್ಳಗ ಲಿಂಗ ಹಿಡ್ಕೊಂಡು, ಜಗಲಿ ಮೇಲಿನ ದೇವರು ಹಿಡ್ಕೊಂಡು, ಗುಡಿಯನ್ ಲಿಂಗ ಹಿಡ್ಕೊಂಡು, 12 ಜ್ಯೋತಿರ್ಲಿಂಗಗಳು, ಮತ್ತಿನ್ನೇನು 18 ಶಕ್ತಿ ಪೀಠ, ಎಲ್ಲ ಕರ್ಮಕಾಂಡ. ಎಲ್ಲ ಕರ್ಮಕಾಂಡ. ಅದೇನದ, ಹೊರಗಿದ್ದು ದೇವ್ರಿಗೆ ಪೂಜಾ ಮಾಡೋದು. ಉಪಾಸನಾ ಕಾಂಡದೊಳಗ ಅದಕ್ಕೇನಂತಾರ, ಧ್ಯೇಯ ವಸ್ತು ಅಂತಾರೆ. ಧ್ಯೇಯ ವಸ್ತು, ಧ್ಯಾನ ಮಾಡೋವನಿಗೆ ಧ್ಯೇಯ ವಸ್ತು, ಪೂಜಾ ಮಾಡೋವನಿಗೆ ಪೂಜ್ಯ ವಸ್ತು. ಧ್ಯೇಯ ವಸ್ತು ಎಲ್ಲಿರ್ತದ? ಅಂತಃಕರಣದೊಳಗ, ಹೃದಯದ ಒಳಗ. ಯಾವ ದೇವರನ್ನ ಪೂಜೆ ಮಾಡ್ಬೇಕಂತೀರಿ ಅದನ್ನ ಒಳಗಿಟ್ಕೊಂಡು, ಗುರುಗಳಿಗಿರ್ಬೋದು, ಶಾಸ್ತ್ರ ಇರ್ಬೋದು, ಯಾವುದೇ ದೇವತಾ ವಿಗ್ರಹ ಇರ್ಬೋದು, ಏನು ಒಂದು ಮಂತ್ರ ಇರ್ಬೋದು, ಅದನ್ನ ಒಳಗಿಟ್ಟುಕೊಂಡಿರ್ತಿರಲ್ಲ, ಅದಕ್ಕೇನಂತಾರ, ಧ್ಯೇಯ ವಸ್ತು ಅಂತಾರ. ಧ್ಯೇಯ ವಸ್ತುವನ್ನ ಒಳಗಿಟ್ಟುಕೊಂಡು ಜಪ ಮಾಡವ, ತಪಸ್ಸು ಮಾಡವ, ಮತ್ತೇನಂತೀರಿ, ಏನೇನ್ ಮಾಡ್ತಿರಲ್ಲ, ಧ್ಯಾನ ಮಾಡವ, ಇವ್ರಿಗೇನಂತಾರ ಉಪಾಸಕರು. ಉಪಾಸಕರು ಇವೆಲ್ಲ ಪವಾಡ ಆಗೋದು. ನನಗಲ್ಲಿ ಬೆಳಕು ಕಂಡಂಗ ಆಗ್ತದ, ಇಲ್ಲಿ ಚಿಕ್ಕಿ ಕಂಡಂಗ ಆಗ್ತದ, ನೀರೋಗಿ ಪೆಟ್ರೋಲ್ ಆಗ್ಯದ, ನೀರ್ ಹಾಕಿ ಟ್ರಾಕ್ಟರ್ ನಡೆಸ್ಯಾರ, ಇವೆಲ್ಲ ಏನು ಢೋಂಗಿ ನಾಟಕಗಳು ಏನದವಲ್ಲ, ಇವೆಲ್ಲ ಪವಾಡಗಳು ಎಲ್ಲಿ ಆಗ್ತಾವಂದ್ರೆ ಈ ಉಪಾಸನೆ ಒಳಗೆ ಆಗ್ತಿರ್ತಾವ. ಈ ಉಪಾಸನೆ ಆದಾಗ ಇವುಗಳ ಬೆನ್ನು ಹತ್ತಬಾರದು. ನಾವು ನಮ್ ಕೈಲಿಂತ ಒಂದೇನಾರ ಪವಾಡ ಆಗ ಚಾನ್ಸ್ ಇರ್ತದೆ. ಉಪಾಸನೆ ಮಾಡೋದ್ರೊಳಗ ಪವಾಡಗಳು ಆಗ್ತಿರ್ತಾವ. ಆ ಪವಾಡಗಳು ಏನದವ, ನಮಗ ದಾರಿ ತಪ್ಪಿಸ್ತಿರ್ತಾವ. ಅದು ಭಾರಿ ದೊಡ್ಡ ಡೋಂಗಿ ನಾಟಕದು. ಆ ಯಾವ್ದರದು ಮಾಯೆಯ ಡೋಂಗಿ ನಾಟಕ. ನೀ ಧ್ಯಾನ ಮಾಡಿ ಮಾಡಿ ಮತ್ತೆ ನನ್ನ ಆತ್ಮಜ್ಞಾನ ಕಡೆ ಹೋದೆ ಅಂತಂದ್ರೆ ಈ ಜಗತ್ತಿನಾಗ ಯಾರು ಕೆಲಸ ಮಾಡ್ಬೇಕಂತೇಳಿ ನಮಗ್ ದಾರಿ ತಪ್ಪಿಸಿ ಅಲ್ಲೊಂದಿಷ್ಟು ಪವಾಡಗಳು ಮಾಡಿಸ್ತಿರ್ತಾವ. ಆ ಪವಾಡದ ಬೆನ್ನು ಒಟ್ಟ ಹತ್ತಲಕ್ ಹೋಗಬಾರದು.
ಏನೋ ಮಾಡಿದ ಕೂಡ್ಲೇನೆ ಅದೇನೋ ಆಗಿ ಸಕ್ಸಸ್ ಆಗಿಬಿಡ್ತದ. ಓಹೋ ಶರಣ ಬಸವ ಸ್ವಾಮಿಗಳಿಂದ ಒಂದು ಪವಾಡ ಆಗ್ಯದ ಅಂತ ಹೇಳಕ್ಕೆ ಒಂದು ವಿಡಿಯೋ ಮಾಡಿ ಎಲ್ಲ ಕಡೆ ಹಾಕಿಬಿಟ್ರೆ ಮಂದಿ ಮನಿ ಮುಂದೆ ಬಂದ್ಬಿಡ್ತಾರ. ಅಂತ ಬೇಕಾದಷ್ಟು ಆತಿರ್ತಾವ. ಒಟ್ಟ ಪವಾಡಗಳ ಬೆನ್ನ ಹತ್ಲಕ್ ಹೋಗ್ಬಾರ್ದು. ಪವಾಡಗಳನ್ನೇ ವೈಭವೀಕರಣ ಮಾಡಿ ಹೇಳೋರೆಲ್ಲರೂ ಬುಟಾಳ್ರವ್ರು. ಅದೆಲ್ಲ ಮಾಡ್ಲಕ್ ಹೋಗ್ಬಾರ್ದು. ಯಾಕಂದ್ರೆ ಅವ್ರಿಗೆ ಅಲ್ಲಿಗೆ ನಿಂತು ಬಿಡ್ತಾರೆ. ಅವ್ರು ಮುಗೀತು. ಪವಾಡ ಪುರುಷ ಆಗಿದ್ಮೇಲೆ ಮುಂದೆ ಜ್ಞಾನಕ್ಕೆ ಹೋಗಂಗೆ ಇಲ್ಲ. ಪವಾಡ ಪುರುಷರೆಲ್ಲರೂ ಆ ಮಾಯೆಯ ಡೋಂಗಿ ನಾಟಕಕ್ಕೆ ಬೆನ್ನ ಹತ್ತಿದವ್ರು ಅಷ್ಟೇ. ಅವ್ರು ಮುಂದೆ ನಾವು ಜ್ಞಾನಕ್ಕೆ ಹೋಗ್ಬೇಕಾಗ್ಯದ. ನಮ್ಮ ಉದ್ದೇಶ ಜ್ಞೇಯ ವಸ್ತು, ಧ್ಯೇಯ ವಸ್ತು ಅಲ್ಲ. ಅದಕ್ಕೆ ಇವೆಲ್ಲ ಡೋಂಗಿಗಳು ಏನು ಬರ್ತಿರ್ತಾವ ಇವುಗಳನ್ನ ನಾವು ಅಲಕ್ಷ್ಯ ಮಾಡಿ ಮುಂದೆ ಹೋಗ್ಬೇಕು. ಎಲ್ಲ ಈ ಉಪಾಸನ ಕಾಂಡದೊಳಗೆ ಭಾರಿ ಡೋಂಗಿ ನಾಟಕಗಳು ಹೇಳ್ತಿರ್ತಾವ. ಅವೇ ಭಾರಿ ದೊಡ್ಡ ಏನೋ ಆಗ್ಯಾವ. ಒಳಗೆ ಹೋಗಿನಿ, ಹೊರಗೆ ಬಂದಿನಿ, ಅಲ್ಲೇ ಕುಂದ್ರಂಗ ಆಗ್ಯದ, ನನಗೆ ಹೊರಗಿಂದ ಏನು ಕೇಳಿಸಲ್ಲ, ಕಣ್ಣಾಗ ಚಿಕ್ಕಿ ಕಾಣ್ತಾವ, ಅದು ಬೆಳಕು ಬರ್ತದ, ಕಣ್ಣು ಮುಚ್ಕೊಂಡು ಕೂತ್ನಾಗ ಕಣ್ಣಿನ ಹೊರಗೆ ಎಷ್ಟು ಜಗತ್ತು ವಿಶಾಲ ಅದ ಅದ್ರ 10 ಪಟ್ಟು ಕಣ್ಣು ಮುಚ್ಕೊಂಡ್ರೆ ಒಳಗೆ ಅಂತಃಕರಣದ ಜಗತ್ತು ಅದ್ರ ಹಾಕಿದ 10 ಪಟ್ಟು ವಿಶಾಲ ಅದ. ಅಂತ ವಿಶಾಲವಾದ ಜಗತ್ತಿನ ದರ್ಶನ ಮಾಡ್ಕೊಳ್ಳಾಗ ಏನೇನೋ ಆತಿರ್ತಾವ. ಅವು ಯಾವ ನಮಗೆ ಮುಖ್ಯ ಅಲ್ಲ. ನಮ್ಗೇನಾಗಬೇಕಾಗ್ಯದ? ಕರ್ಮ ಮಾಡೋದ್ರಿಂದ ನಮ್ಮ ಚಿತ್ತ ನಿರ್ಮಲ ಆಗ್ಬೇಕಾಗ್ಯದ. ಉಪಾಸನ ಮಾಡೋದ್ರಿಂದ ನಮ್ಮ ಚಿತ್ತ ನಿಶ್ಚಲ ಆಗ್ಬೇಕಾಗ್ಯದ. ನಮ್ಮ ಉದ್ದೇಶ ಪವಾಡ ಅಲ್ಲ, ನಮ್ಮ ಉದ್ದೇಶ ನಿಶ್ಚಲ. ಈ ಧ್ಯಾನ ಮಾಡೋದು ಅದಕ್ಕೆ ನಿಶ್ಚಲ ಆಗ್ಬೇಕು. ಏನು ಓದಿದ್ರು ನಿಮ್ಮ ಮನಸ್ಸು ವಿಚಾರ ಸಾಗರ ಕೇಳಬೇಕು. ಏನು ಮಾಡಿದ್ರು, ಯಾರ ಮಾತು ಕೇಳಿದ್ರು ಒಂದಿಷ್ಟು ಶರಣ ಬಸವನ ಮಾತು ಕೇಳಬೇಕು. ಚಟ ಬಿದ್ದ್ಬಿಟ್ಟದು, ಏಕಾಗ್ರಗೊಂಡು ಬಿಟ್ಟದ. ಆ ವಿಷಯ ಕೇಳಬೇಕು, ಅಲ್ಲಿ ಒಂದೆರಡು ವಿಚಾರ ಕೇಳಬೇಕು ಅಂತೇಳಿ ಹಾಂಗ ನಿಶ್ಚಲ ಆಗ್ಬೇಕು. ಬೇರೆ ಎಲ್ಲಿ ಕೇಳಿದ್ರು ಸಮಾಧಾನ ಇಲ್ಲ, ಇಲ್ಲಿ ಒಂದಿಟ್ಟು ಕೇಳ್ಬೇಕತ್ತೇನು ಬರ್ತಿರಲ್ಲ, ಈ ತರ ನಿಶ್ಚಲ ಆಗೋದಕ್ಕೆ ನಮಗೆ ಬೇಕಾಗ್ಯದ ಅಷ್ಟೇ ಧ್ಯಾನ. ನಮ್ಗೇನು ಪವಾಡ ಮಾಡೋದಕ್ಕೆ ಬೇಕಾಗಿಲ್ಲ. ಆ ಪವಾಡಕ್ಕೆ ಒಂದೇ ನಾವು ವಾದೆವು, ಅಲ್ಲಿಗೆ ನಿಂತು ಬಿಡ್ತೀವಿ, ಮುಂದೆ ಹೋಗಂಗಿಲ್ಲ. ನಾವು ದಾರಿ ತಪ್ಪಿಸ್ತದ, ಕರ್ಮದಾಗ ದಾರಿ ತಪ್ಪಿಸ್ತದ, ಉಪಾಸನೆ ಒಳಗೆ ದಾರಿ ತಪ್ಪಿಸ್ತದ. ಕರ್ಮದೊಳಗೆ ದಾರಿ ತಪ್ಪಿಸಿ ಯಾರು ಹಾಳಾಗಿದ್ರು? ನಾಮದೇವ. ಪಂಡ್ರಪುರ್ ವಿಠೋಬಾ ಅಂತ ಕರೆದ್ರೆ ಅವ ಗುಡಿಯಂದು ಹೊರಗೆ ಬಂದ್ಬಿಡ್ತಿದ್ ನಾವು. ಅಷ್ಟು ಗುಡಿಯಂದು ಹೊರಗೆ ಬರಂಗಿದ್ರು ಸಹಿತ ನಾಮದೇವ ಕಚ್ಚಾ ಹಾಯಿ ಅನಿಸ್ಕೊಂಡ. ಯಾಕ? ಕರ್ಮದಾಗ ದಾರಿ ತಪ್ಪಿಸಿದ್ದಕ್ಕೆ, ಪವಾಡಗಳಿಂದ ದಾರಿ ತಪ್ಪಿದ್ದಕ್ಕೆ ಉಪಾಸಕರು ಅಲ್ಲೇ ನಿಂತು ಬಿಡ್ತಾರೆ. ನಮಗೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತಕ್ಕಾಗಿ ಕನ್ನಡಿ ಅಳ್ಳಾಡಬಾರ್ದು. ಕನ್ನಡಿ ಸ್ವಚ್ಛ ಇರ್ಬೇಕು. ನಮ್ಮ ಮುಖ ಚಂದ ಕಾಣಬೇಕಾದ್ರೆ ಕನ್ನಡಿ ಕನ್ನಡಿ ಸ್ವಚ್ಛ ಇರ್ಬೇಕಂತವ. ಕರ್ಮ ಮಾಡ್ಬೇಕು. ಅಂತಃಕರಣ ಸ್ವಚ್ಛ ಇರ್ಬೇಕಾದ್ರೆ ಮತ್ತ ಅಂತಃಕರಣ ಅಳ್ಳಾಡ್ತಿತ್ತು, ಚಂಚಲ ಇತ್ತು ಅಂತಂದ್ರೂ ಬ್ರಹ್ಮಜ್ಞಾನ ಅನುಭವ ಆಗಂಗಿಲ್ಲ. ಕನ್ನಡಿ ಅಳ್ಳಾಡ್ತಿತ್ತು ಅಂದ್ರೆ ನಮ್ಮ ಪ್ರತಿಬಿಂಬ ಸರಿ ಮೂಡಂಗಿಲ್ಲ. ಅದ್ರ ಸಲುವಾಗಿ ನಮ್ಮ ಉದ್ದೇಶ ನಮ್ಮ ಅಂತಃಕರಣ ನಿಶ್ಚಲಗೊಳಿಸುವುದು. ಅಂತಃಕರಣ ಪರಮಾತ್ಮನ ತಂದು ನಾನು ಮುಂದೆ ನಿಂದಿರಿಸ್ಕೊಳ್ಳೋದು ಬೇಕಾಗಿಲ್ಲ. ನಿರ್ಮಲ ನಿಶ್ಚಲ ಪರಮಾತ್ಮ ನಮ್ಮ ಮುಂದೆ ಬಂದು ನಿಂತದ್ದು ಬಹಳ ಸಣ್ಣ ವಿಷಯ. ಅದು ಪರಮಾತ್ಮ ಎಷ್ಟೋ ಸಾರಿ ಶರಣರಿಗೆ ದರ್ಶನ ಕೊಟ್ಟಾನ. ಅವ್ನು ನಾವೇನ್ ಮಾಡೋಮಪ್ಪ, ನೀನ್ ಇಲ್ಲಿ ಬಂದ್ರ ನಾವು ಕೆಲಸದಾಗ ಬಿಜಿ ಅದೀವಿ, ಕಾಯಕದಾಗ ಬಿಜಿ ಅದೀವಿ, ನಿನ್ನ ದರ್ಶನ ಮಾಡ್ಕೊಳಕ್ ಎಷ್ಟೋ ಮಂದಿ ತಪಸ್ ಮಾಡ್ಲಕ್ ಕೂತಾರ, ಅಲ್ಲಿ ಹೋಗಿ ನೀನ್ ದರ್ಶನ ಕೊಡು ಅಂತ ಹೇಳ್ಯಾರ. ಅದನ್ನು ಏನ್ ದೊಡ್ಡ ವಿಷಯ ಅಲ್ಲ. ನಮ್ದು ಏನದ ಅಂತಂದ್ರೆ ನಮ್ಮ ಆತ್ಮನೇ ಬ್ರಹ್ಮ ಅನ್ನೋದು ಅನುಭವ ಮಾಡ್ಕೊಳ್ಳೋದಕ್ಕೆ ಜ್ಞೇಯ ವಸ್ತುವಿಗೆ ನಮ್ಮ ಗುರಿ ಹೊಂದಿಕೊಂಡು ಜ್ಞಾನದಲ್ಲಿ ಮುಳುಗಿರಬೇಕು, ಭಾನದಲ್ಲಿ ಮುಳುಗಿರಬೇಕೆ ಹೊರತು ಈ ಧ್ಯಾನ ಮತ್ತು ಕರ್ಮದಲ್ಲಿ ನಾವು ದಾರಿ ತಪ್ಪುವಂತ ಕೆಲಸ ಮಾಡಬಾರದು ಅನ್ನಂತ ವಿಚಾರ. ಈಗೇನಾಯ್ತು? ಧ್ಯಾನದಲ್ಲಿ ಧ್ಯೇಯ ವಸ್ತು ಅಂತಃಕರಣದೊಳಗಿರುತ್ತದ, ಮುಂದೆ ಜ್ಞಾನದಲ್ಲಿ ಜ್ಞೇಯ ವಸ್ತು. ಜ್ಞಾನದಲ್ಲಿ ಜ್ಞೇಯ ವಸ್ತು ಎಲ್ಲಿರ್ತದ? ಯಾವುದು? ಜ್ಞಾನದಲ್ಲಿನ ಜ್ಞೇಯ ವಸ್ತು ಯಾವುದು?
ಅಹಂ 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 ನಾನು. ಆ ಅಹಮ್ಮಿನ ವಾಚ್ಯಾರ್ಥಗಳನ್ನ ಲಕ್ಷ್ಯಾರ್ಥಗಳನ್ನ ತಿಳ್ಕೊಂಡು ವಾಚ್ಯಾರ್ಥಗಳನ್ನ ತ್ಯಾಗ ಮಾಡಿ ಲಕ್ಷ್ಯಾರ್ಥವನ್ನ ಗ್ರಹಣ ಮಾಡಿದ್ರೆ ನಾವೇ ಶುದ್ಧ ಬ್ರಹ್ಮ ಸ್ವರೂಪ, ನಾವೇ ಅಖಂಡ ಬ್ರಹ್ಮ ಸ್ವರೂಪ, ನಾವೇ ಸದ್ರೂಪ ಬ್ರಹ್ಮ, ನಾವೇ ಚಿದ್ರೂಪ ಬ್ರಹ್ಮ, ನಾವೇ ಆನಂದ ರೂಪ ಬ್ರಹ್ಮ, ನಾವೇ ನಿತ್ಯ ರೂಪ ಬ್ರಹ್ಮ, ನಾವೇ ಪರಿಪೂರ್ಣ ರೂಪ ಬ್ರಹ್ಮ. ಅದು ಆದ್ಮೇಲೆ ಅದಕ್ಕಿಂತ ಮ್ಯಾಲೆ ಏನು ಸಾಧನೆ ಮಾಡ್ಲಿಕ್ಕೆ ಏನೇನು ಉಳಿಯಂಗಿಲ್ಲ. ಅಂತ ಒಂದು ಸಾಧನಾ ವಿಧಾನ, ಅಂತ ಒಂದು ವಿಚಾರ ಸಾಗರದಲ್ಲಿ ಕುಳಿತು ನೀವೆಲ್ಲರೂ ಆನಂದ ಹೊಂದಲಕತ್ತಿರಲ್ಲ. ನಿಮ್ಮಂತ ಭಾಗ್ಯಶಾಲಿಗಳು, ನಿಮ್ಮಂತ ಶ್ರೇಷ್ಠ ಮಹರ್ಷಿಗಳು ಈ ಭೂಮಿ ಮೇಲೆ ಮತ್ತೆಲ್ಲಿ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ. ನ ಭೂತೋ ನ ಭವಿಷ್ಯತಿ, ನ ಭೂತೋ ನ ಭವಿಷ್ಯತಿ ಅನ್ನಂತ ಸಾಧನೆ ಮಾಡ್ಲಕತ್ತೀವಿ ಅನ್ನಂಥದ್ದೊಂದು ಆತ್ಮವಿಶ್ವಾಸ ನಿಮ್ಮೊಳಗಿಟ್ಕೊಂಡು ಇದೇ ರೀತಿ ಮುಂದೆ ಕೂಡ ಈ ಸಾಧನೆಯಲ್ಲಿ ಮುಳುಗ್ರಿ. ಬ್ರಹ್ಮಜ್ಞಾನ ದಿನ ಒಂದು ಕೆಲಸ ಮಾಡೋದಕ್ಕೆ ಹೆಂಗ ಹೊರಗೆ ಊಟ ಮಾಡೋದಕ್ಕೆ ಅನ್ನ ಬೇಕು ಅಂದ್ರೆ ಹೊರಗೆ 8 ತಾಸು ಹೆಂಗ ದುಡಿತೀರಿ, ಈ ಜ್ಞಾನಕ್ಕಾಗಿ ಒಂದು 7-8 ತಾಸು ಆದ್ರೂ ಇದ್ರ ಕಡೆ ಲಕ್ಷ್ಯ ಕೊಟ್ಟು ಶಾಸ್ತ್ರದ ಅಧ್ಯಯನ ಮಾಡ್ತಿರ್ಬೋದು, ಮತ್ತೆ ಸಜ್ಜನರ ಸಂಘದೊಳಗಿದ್ದು ಒಳ್ಳೆ ವಿಚಾರಗಳು ಕೇಳ್ತಿರ್ಬೋದು, ಅಥವಾ ಅಂತಃಕರಣದೊಳಗ ನಿಮ್ಮ ಆಲೋಚನೆ ಮಾಡ್ತಿರ್ಬೋದು. ಒಂದು 7-8 ತಾಸು ಆದರೂ ಪ್ರತಿನಿತ್ಯ ಇದ್ರೊಳಗೆ ಮುಳುಗಿರ್ಲಿ ಅಂತೇಳಿ ಬೆಳಿಗ್ಗೆ 5ರಿಂದ 7, ಮಧ್ಯಾಹ್ನ 1ರಿಂದ 3, ಸಂಜೆ 4ರಿಂದ 6, ರಾತ್ರಿ 8:30ಲಿಂದ 10:30 ಹಿಂಗಿಟ್ಟಿವಿ. ನಿಮಗೆ ಎಷ್ಟು ಸಾಧ್ಯ ಅಷ್ಟು ಸಾಧ್ಯ ಆದಷ್ಟು ಅನುಕೂಲ ಮಾಡಿಕೊಂಡು ಆ ಪಾಠಗಳಲ್ಲಿ ಮುಂದುವರಿರಿ. ಮತ್ತೆ ನಮ್ದು ಉದ್ದೇಶ ಏನದ, 24 ತಾಸು ಹಂಗ ರೇಡಿಯೋ ಟಿವಿಗಳು ಚಾಲು ಇರ್ತವ, ಹಂಗ ನಮ್ಮದು ಕೂಡ ಯಾವಾಗೇ ಲಿಂಕ್ ಓಪನ್ ಮಾಡಿದ್ರೆ ಒಬ್ರು ಯಾವಾಗಾರ ಒಂದು ಗ್ರಂಥ ತಗೊಂಡು ಅಧ್ಯಯನ ವಿಶ್ಲೇಷಣೆ ಮಾಡ್ತಿರ್ಬೇಕು ಅನ್ನೋಂಥದ್ದು ಒಂದು ಉದ್ದೇಶ ಅದ. ಆ ಉದ್ದೇಶ ಈಡೇರಿಸೋದಕ್ಕ ನೀವು ಯಾವಾಗ ತಯಾರಾದ್ರಿ ಅನ್ನಂದ್ರ ಒಂದೊಂದು ತಾಸು ಒಬ್ಬೊಬ್ಬರಿಗೆ ಅಲಾಟ್ ಮಾಡಿಬಿಡ್ತೀವಿ. ಆ ಟೈಮಿಗೆ ಆ ಗ್ರಂಥ 24 hours ಫುಲ್ ಆ ಸಮಯದಲ್ಲಿ ಆ ಗ್ರಂಥದ ವಿಚಾರ ನಡೆದಿರ್ತದೆ. ಯಾರು ಜಗತ್ತಿನಾಗ ಯಾರು ಬೇಕಾದವ್ರು ಆ ಸಮಯದಲ್ಲಿ ಲಿಂಕ್ ಓಪನ್ ಮಾಡ್ಕೊಂಡು ನಿಮ್ ಜೊತೆಗೆ ಜಾಯಿನ್ ಆಗ್ತಾರೆ. ಯಾರು ಬೇಕಾದವ್ರು ಬರ್ತಾರೆ. ಈ ರೇಡಿಯೋ ಸ್ಟೇಷನ್ ಟಿವಿ ಸ್ಟೇಷನ್ಗಳು ಯಾರು ಬೇಕಿದ್ದವ್ರು ಚಾಲು ಮಾಡಿ ನೋಡ್ಕೋತಾರೆ, ಬ್ಯಾಡಾದವ್ರು ಹೆಂಗ್ ಬಿಟ್ಟಿರ್ತಾರೆ. ಹಂಗ ನಮ್ದನ್ನು ಒಂದು ನಿರಂತರ 24x7 ಆಗಂತದ್ದು ಒಂದು ಮಾಡ್ಬೇಕನ್ನೋ ಉದ್ದೇಶ ಅದ. ಈ ಸತ್ಸಂಗ ಹಂಗ ಮಾಡಿದಾಗೆ ಅದು ಸಾರ್ಥಕ ಆಗ್ತದ ಅನ್ನಂತ ವಿಚಾರ ಹೇಳುವ ಮೂಲಕ ಇವತ್ತಿನ ಈ ಒಂದು ವಿಚಾರಧಾರೆಯನ್ನ ತಮ್ಮೆಲ್ಲರ ಪವಿತ್ರ ಶ್ರೀಪಾದಗಳಿಗೆ ಹರಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ 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 ಶರಣ. ಮುಂದೇನ್ ಮಾಡ್ತೇವೆ ನೋಡ್ರಿ. ಸಂಕ್ಷಿಪ್ತ ಮಂಗಳಾರತಿ. ಇಲ್ಲಿಯವರೆಗೆ ನಮಗ ಬಹಳ ಆನಂದವಾದ ವಿಚಾರಗಳನ್ನು ಧ್ಯಾನ ಯೋಗ, ಕರ್ಮಯೋಗ, ಕರ್ಮವನ್ನ, ಧ್ಯಾನವನ್ನ ಮತ್ತ ಬಹಳ ಒಳ್ಳೆಯ ರೀತಿಯೊಳಗೆ ತಿಳಿಸಿಕೊಟ್ಟಂತ ಪೂಜ್ಯ ಗುರುಗಳಿಗೆ ಧನ್ಯವಾದ, ಕೋಟಿ ಕೋಟಿ ಧನ್ಯವಾದಗಳು. ಮತ್ತು ಈಗ ಗೌರಮ್ಮ ತಾಯಿಯವರು ಮಂಗಳಾರತಿಯನ್ನು ಸಂಕ್ಷಿಪ್ತವಾಗಿ ನಡೆಸಿದರು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳು ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ.